ಕ್ರೀಡಾ ಸಂವಹನ ಕಾರ್ಯಕ್ರಮ ನಡೆಯುತ್ತಿರುವಂತಹ ಈ ಒಂದು ನಮ್ಮ ಕ್ಷೇತ್ರದ ಒಟ್ಟಿನ ಕಾರ್ಯಕ್ರಮದ ನಾವಿವತ್ತು ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸೇನ್ ವಿಲೇಜ್ ಕಾರ್ಯಕ್ರಮದ ಪ್ರಾಯೋಜಕರಾಗಿರುವಂತಹ ಶ್ರೀ NC ಮೂರ್ತಿ ಹಾಗೂ ಡಾಕ್ಟರ್ ಜೀವನ್ ಇವರಿದ್ದಾರೆ ಇವತ್ತು. ಹಾಗೆಯೇ ಶ್ರೀ PN ನಾಯಕ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದೇಶಪಾಂಡೆ ಫೌಂಡೇಶನ್ ಹುಬ್ಬಳ್ಳಿ ಮತ್ತು ಶ್ರೀ ಹರೀಶ್ MH ಉಪನಿರ್ದೇಶಕರು ದೇಶಪಾಂಡೆ ಫೌಂಡೇಶನ್ ಹುಬ್ಬಳ್ಳಿ ಹಾಗೂ ಪ್ರತಿ ಮೇಡಮ್ ನಮ್ಮ ಬಂಟ್ವಾಳ ತಾಲೂಕಿನ UCO ಹಾಗೂ ಈ ಶಾಲೆಯ ಮೇಲು ಸಮಿತಿಯಾಗಿ ಅಧ್ಯಕ್ಷರಾಗಿರುವಂಥ ಅಬ್ದುಲ್ ರಹಮಾನ್ ಹಾಗೂ ಪಂಚಾಯತ್ ಸದಸ್ಯರಾಗುವಂತಹ ಶ್ರೀ ಶಮೀಂ, ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಗೀತಾ ಭಂಡಾರಿಯವರು ಹಾಗೂ ಉಪಾಧ್ಯಕ್ಷರಾಗಿರುವಂಥ ಶರೀಫ್ ಪಟೋರಿ ಹಾಗೂ ಚಂದ್ರಹಾಸ್ ಕಾಣಂತವರು, ಶ್ರೀ ಶೆಟ್ಟಿ ಕೃಷ್ಣಮೂಲಿ ಇವರೆಲ್ಲರೂ ಕೂಡ ವೇದಿಕೆಯಲ್ಲಿದ್ದಾರೆ. ಎಲ್ಲರ ಈ ಒಂದು ಆತಿಥ್ಯದಲ್ಲಿ ಹಾಗೂ ಈ ಶಾಲೆಯ ಮಕ್ಕಳ ಪೋಷಕರು, ಹಿರಿಯರು ಎಲ್ಲರೂ ಕೂಡ ಬಂದಿದ್ದಾರೆ. ಈ ಎಲ್ಲರ ಒಂದು ಆತಿಥ್ಯದಲ್ಲಿ ನಮ್ಮ ಈ ಕಾರ್ಯಕ್ರಮದ ಒಂದು ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮವನ್ನು ಶಾಲಾ ಮಕ್ಕಳ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. Morning to all. Today, June 5, I wish you happy Environment Day. Education is the foundation of a successful life. It provides individuals with the knowledge, skills, and tools necessary to navigate the world and achieve their goals. Motivation is a key factor in driving individuals towards success in education. Today, Jana Shikshana Trust, Deshpande Foundation, Department of School Education and Literacy, School Development Committee, Gram Panchayat, in collaboration, English Communication and Life Skill Program in 10 government schools of Ullal Taluk, launching ceremony with celebration of World Environment Day is going to be organized in PM Shri DKZP Upgraded Government Higher Primary School, Huhakwakallu. Before we begin today's event, let us start by invoking the blessings the divine. Let us welcome our students for the beautiful prayer. Overcome, we shall overcome, we shall overcome someday. Oh, deep in my heart, I do believe we shall overcome someday. We will walk hand in hand, we will walk hand in hand, we will walk hand in hand someday. Oh, deep in my heart, I do believe we shall overcome someday. We shall live in peace, we shall live in peace, we shall live in peace someday. Oh, deep in my heart, I do believe we shall overcome someday. We shall overcome, we shall overcome, we shall overcome someday. Oh, deep in my heart, I do believe we shall overcome someday. We shall overcome someday. We shall overcome someday. ಸಂವಹನ ಕಲಿಕಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ದೇಶಪಾಂಡೆ ಫೌಂಡೇಶನ್ ವತಿಯಿಂದ ನಡೆಯುತ್ತಿರುವಂಥ ಈ ಕಾರ್ಯಕ್ರಮದ ಸಾಂಕೇತಿಕವಾಗಿರುವಂಥ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಇವತ್ತು ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಬಂದಂಥ ಎಲ್ಲ ಅತಿಥಿಗಳು ಹಾಗೂ ನಮ್ಮ ಎಲ್ಲ ಸಹೋದರರು, ಪೋಷಕರು ಎಲ್ಲರೂ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮ ಇದ್ದಾರೆ. ಎಲ್ಲರನ್ನೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾರೆ. ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿ ಆಗುವಂಥ ಶ್ರೀಮತಿ ವಿಜಯಲಕ್ಷ್ಮಿಯವರು. ದಯವಿಟ್ಟು ಅಲ್ಲಿ ಎಲ್ಲರೂ ಕೂಡ ಕುಳಿತುಕೊಳ್ಬೇಕು. ಚಾರಿ ಇದೆ, ಯಾರು ಕೂಡ ನಿಂತುಕೊಳ್ಳೋದು ಬೇಡ ಕೇಳಿಕೊಳ್ತಾನೆ. ಕಾರ್ಯಕ್ರಮಕ್ಕೆ ಸ್ವಾಗತ ಭಾಷಣ. ಮಾರ್ನಿಂಗ್ ಟು ಯು ಆಲ್. ಎಲ್ಲ ಆತ್ಮೀಯ ಬಂಧುಗಳಿಗೆ ಹಾಗೂ ನಮ್ಮ ಗೌರವಾನ್ವಿತ STMC ಅಧ್ಯಕ್ಷರು, ಸದಸ್ಯರಿಗೆ ಹಾಗೂ ನನ್ನ ಪ್ರೀತಿಯ ಮುದ್ದು ಮಕ್ಕಳಿಗೆ, ನನ್ನ ಶಿಕ್ಷಕರಿಗೆ ಮೊದಲಾಗಿ ಆತ್ಮೀಯ
ವಂದನೆಗಳನ್ನು ತಿಳಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ದೇವರ ಅನುಮತಿಯನ್ನು ಕೋರುತ್ತಾ ಮೊದಲನೇದಾಗಿ ಶ್ರೀ NC ಮೂರ್ತಿ ಹಾಗೂ ಡಾಕ್ಟರ್ ಜೀವನ್ ದಕ್ಷಿಣ ಕನ್ನಡ ಜಿಲ್ಲೆ ಸಿಲ್ಕ್ ಇನ್ ವಿಲೇಜ್ ಕಾರ್ಯಕ್ರಮದ ಪ್ರಾಯೋಜಕರು ನಮ್ಮ ಶಾಲೆಗೆ ಇವತ್ತು ಆಗಮಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸರ್ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಗೌರವದಿಂದ ಸ್ವಾಗತಿಸ್ತೇನೆ. PN ನಾಯಕ್, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ದೇಶಪಾಂಡೆ ಫೌಂಡೇಶನ್, ಹುಬ್ಬಳ್ಳಿ, ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸರ್ ನಿಮಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಹಾಗೂ ಎಲ್ಲ STMCಯ ಪರವಾಗಿ ಗೌರವಪೂರ್ವಕ ಹಾಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಶ್ರೀ ಹರೀಶ್ MH, ಉಪನಿರ್ದೇಶಕರು, ದೇಶಪಾಂಡೆ ಫೌಂಡೇಶನ್, ಹುಬ್ಬಳ್ಳಿ, ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಈ ಗ್ರಾಮದ ಪ್ರಥಮ ಪ್ರಜೆ ನಮ್ಮ ಗೀತಾ ಭಂಡಾರಿ, ನಮ್ಮ ಬಾಳೆಪುಣಿ ಪಂಚಾಯತ್ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ನಿಮ್ಮನ್ನು ಗೌರವಪೂರ್ವಕವಾಗಿ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಬಾಳೆಪುಣಿ ಪಂಚಾಯತ್ನ ಉಪಾಧ್ಯಕ್ಷರಾದಂಥ CM ಶರೀಫ್ ಸರ್ ಪಟ್ಟೋರಿ, ಇವರು ನಮ್ಮ ಜೊತೆ ಕೈಗೂಡಿಸಿದ್ದಾರೆ. ಇವರಿಗೂ ಕೂಡ ನಾನು ಆತ್ಮೀಯ ಗೌರವವನ್ನು ಹಾಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಶಾಲೆಯ ಶಿಕ್ಷಣ ತಜ್ಞರಾದಂತಹ ಚಂದ್ರಾಸ್ ಕಣಂತೂರು ನಮ್ಮ ಜೊತೆ ಇದ್ದಾರೆ. ಸರ್ ನಿಮಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. STMC ಅಧ್ಯಕ್ಷರು, ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು ಹಾಗೂ ನಮ್ಮ ಶಾಲೆಯ ಅಭಿವೃದ್ಧಿಯಲ್ಲಿ ಸಂಪೂರ್ಣವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ನಮ್ಮ ಶಾಲೆಯ STMC ಅಧ್ಯಕ್ಷರಾದ ಶ್ರೀಯುತ ಅಬ್ದುಲ್ ರೆಹಮಾನ್ ಸರ್, ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಇಲಾಖೆಯಿಂದ ಆಗಮಿಸಿದಂತಹ ನಮ್ಮ ECO ಪ್ರತಿಮಾ ಮೇಡಮ್, ನಮ್ಮ ಮಂಚಿ ವಲಯದ ಶಿಕ್ಷಣ ಸಂಯೋಜಕರು, ಇವರು ಕ್ಲಪ್ತ ಸಮಯದಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇಲಾಖೆಯ ಪರವಾಗಿ ಹಾಗೂ ನಮ್ಮ ಶಾಲೆಯ ಪರವಾಗಿ, ನಮ್ಮ STMCಯ ಪರವಾಗಿ ಮೇಡಮ್ ನಿಮಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು, ನಮ್ಮ ಜನಶಿಕ್ಷಣ ಟ್ರಸ್ಟ್ನ ನಿರ್ದೇಶಕರುಗಳಾದಂತಹ ಶೀನಶೆಟ್ಟಿ ಹಾಗೂ ಕೃಷ್ಣಮೂಲ್ಯ, ಇವರು ನಮಗೆ 2 ಕಣ್ಣುಗಳಿದ್ದಂತೆ. ಹಾಗೆ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಈ ಹಿಂದಿನಿಂದಲೂ, ನಾನು ಬಂದಾಗಿನಿಂದಲೂ ನಮ್ಮ ಜೊತೆ ಕೈಗೂಡುವಂತಹ ಇನ್ನೋರ್ವ ನಮ್ಮ ಶಾಲೆಯ STMC ಉಪಾಧ್ಯಕ್ಷರಾಗಿದ್ದುಕೊಂಡು, ಈ ಬಾಳೆಪುಣಿ ಪಂಚಾಯಿತಿಯ ನಮ್ಮ ವಾರ್ಡಿನ ಸದಸ್ಯರಾಗಿದ್ದುಕೊಂಡು ಸಕ್ರಿಯವಾಗಿ ನಮ್ಮ ಜೊತೆ ಇರುವವರು ಶ್ರೀಮತಿ ಸಮೀಮಾ ಮೇಡಮ್, ಸ್ವಚ್ಛತಾ ರಾಯಭಾರಿ ಎನ್ನುವಂಥ ಹೆಸರನ್ನು ಗಳಿಸಿಕೊಂಡಿರುವ ದಿಟ್ಟ ಮಹಿಳೆ. ಈ ಊರಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡುವಂಥ ಒಂದು ಮಹಿಳೆ ಅಂತ ಹೇಳಲಿಕ್ಕೆ ನನಗೆ ಹೆಗ್ಗಳಿಕೆ ಆಗ್ತದೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇನ್ನು ನಮ್ಮ STMCಯ ಎಲ್ಲ ಸದಸ್ಯರು ಈ ಕಾರ್ಯಕ್ರಮಕ್ಕೆ ಬೇಕಾಗಿ ಬಹಳಷ್ಟು ಸಭೆಗಳನ್ನು ಕರೆದಾಗ ಪ್ರತಿಯೊಬ್ಬರು ನಮಗೆ ಸಹಕಾರವನ್ನು ಕೊಟ್ಟಿದ್ದೀರಾ. ಅದೇ ರೀತಿ ನನಗೆ ನನ್ನ ಜೊತೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂಥ ನನ್ನ ಆತ್ಮೀಯ ಎಲ್ಲ STMC ಸದಸ್ಯರುಗಳಿಗೆ ಗೌರವಪೂರ್ವಕವಾಗಿ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಯೋಗೀಶ್, ನಾನು ಹೆಸರು ಹೇಳುವುದಿಲ್ಲ, ಯೋಗೀಶ್ ಇದ್ದಾರೆ, ಚಂದ್ರಶೇಖರ್ ಇದ್ದಾರೆ, ಜಗದೀಶರ್ ಇದ್ದಾರೆ, ಎಲ್ಲರೂ ಆತ್ಮೀಯವಾಗಿ ನಿಮ್ಮನ್ನು ಇನ್ನೊಮ್ಮೆ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹೂ ಹಾಕುವ ಕಲ್ಲು, ಇದು ಬಹಳ ದೊಡ್ಡ ಕ್ಲಸ್ಟರ್. ಇಲ್ಲಿ ಒಟ್ಟು 36 ಶಾಲೆಗಳಿವೆ. ಸರ್ಕಾರಿ, ಅನುದಾನಿತ, ಅನುದಾನ ರಹಿತ ಶಾಲೆಗಳು ಸೇರಿ ಒಟ್ಟು 36 ಶಾಲೆಗಳನ್ನು ಹೊಂದಿರುವಂತಹ ದೊಡ್ಡ ಕ್ಲಸ್ಟರ್ನ ರೂವಾರಿಯಾಗಿದ್ದುಕೊಂಡು ನಮ್ಮನ್ನು ಎಲ್ಲ ರೀತಿಯಲ್ಲಿ ನಮಗೆ ಸಲಹೆ ಸಹಕಾರ ಎಲ್ಲವನ್ನು ಕೊಟ್ಟು ನಮ್ಮನ್ನು ನಡೆಸಿಕೊಂಡು ಹೋಗುವಂಥ ಇನ್ನೋರ್ವ ಶಿಕ್ಷಣದ ನಮ್ಮ ಇಲಾಖೆಯ ಅಧಿಕಾರಿ ಅಂತ ಹೇಳಬಹುದು. ನಮ್ಮ ಕ್ಲಸ್ಟರ್ನ CRP ಆಗಿರುವಂಥ ಮಲ್ಲಿಕಾರ್ಜುನ್ ಸರ್ ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಹಾಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇನ್ನೋರ್ವ ಸದಸ್ಯರು ನರಸಿಂಹ ಮೇಡಮ್ ಮತ್ತು ನಮ್ಮ ಪಂಚಾಯತ್ನ ಕೈರಂಗಳ ಪಂಚಾಯತ್ನ ಸದಸ್ಯರಾಗಿದ್ದಂತಹ ಜೊಹರಾ ಮೇಡಮ್, ಅವರು ನಮಗೆ ಗೆಸ್ಟ್ ಅಲ್ಲ, ಅವರು ಇವತ್ತು ನಮ್ಮ ಅಕ್ಕ ತಂಗಿಯರಂತೆ ನಾವು ಜೀವನ ನಡೆಸುವವರು.
ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನನ್ನ ಈ ಕಾರ್ಯಕ್ರಮಕ್ಕೆ ಜನಶಿಕ್ಷಣ ಟ್ರಸ್ಟಿನ ಎಲ್ಲ ಬಂಧುಗಳು ಆಗಮಿಸಿದ್ದೀರಾ. ನಿಮಗೆ ಚೇತನ್ ಇರ್ಬೋದು, ಎಲ್ಲ ಇವತ್ತಿನ ಕಾರ್ಯಕ್ರಮದ ಶಿಕ್ಷಕರು, ಹಾಗೆ ನನ್ನ ಹೂವಾಕಕಲ್ಲು ಕ್ಲಸ್ಟರ್ನ ಶಿಕ್ಷಕರು, ಅದೇ ರೀತಿ ಮಂಗಳೂರು ಉತ್ತರ ಕಲ್ಕಟ್ಟ ಶಾಲೆಯಿಂದ ಆಗಮಿಸಿದ್ದಾರೆ, ಹಾಗೆ ಕುತ್ತಾರು ಶಾಲೆಯಿಂದ ಮುಖ್ಯ ಶಿಕ್ಷಕರು ಆಗಮಿಸಿದ್ದೀರಾ. ನಿಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನನ್ನೋರ್ವ ಸಹೋದ್ಯೋಗಿ ಆಗಿದ್ದುಕೊಂಡು ಈಗ ನಿವೃತ್ತಿ ಜೀವನವನ್ನು ನಡೆಸ್ತಾ ಇದ್ದರೂ ಕೂಡ ಸಕ್ರಿಯವಾಗಿ ಶಿಕ್ಷಣವನ್ನು ಬಿಟ್ಟು ಹೋಗಲಿಕ್ಕೆ ಅವರಿಗೆ ಮನಸ್ಸಿಲ್ಲ. ನಮ್ಮ ಜೊತೆ ಬಂದಿದ್ದಾರೆ. ಮೇಡಮ್, ನಿಮಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಬಂದಂಥ ಎಲ್ಲರಿಗೂ ಇನ್ನೊಮ್ಮೆ ಸ್ವಾಗತವನ್ನು ಬಯಸ್ತಾ, ನನ್ನ ನೆಚ್ಚಿನ ಶಿಕ್ಷಕರಿಗೆ, ನನ್ನ ಎರಡು ಭುಜ ಅಂತ ಹೇಳ್ಬೋದು ಅವರನ್ನು, ಆ ಶಿಕ್ಷಕರ ಸಹೋದ್ಯೋಗಿಗಳನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಪಂಚಾಯತಿಯಿಂದ ಸದಾನಂದರು ಬಂದಿದ್ದಾರೆ. ಸರ್, ನಿಮಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನನ್ನ 5 ಮತ್ತು 6, 7ನೇ ತರಗತಿಯ ಮಕ್ಕಳ ಪೋಷಕರು ತಾವು ಬಂದಿದ್ದೀರಾ. ನಿಮಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಶಾಲೆಯ ಅಡುಗೆ ಸಿಬ್ಬಂದಿಗಳು ಮಕ್ಕಳಿಗಾಗಿ ಬಿಸಿಯೂಟವನ್ನು ತಯಾರಿಸ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸ್ತಾ ಎಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಮಾಧ್ಯಮದಂಥ ರಾಜ್ ಸರ್ ಇದ್ದಾರೆ. ಸರ್, ನಿಮಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಎಲ್ಲರಿಗೆ ಮಗದೊಮ್ಮೆ ಸ್ವಾಗತವನ್ನು ಬಯಸ್ತೇನೆ. ಪುರುಷೋತ್ತಮ್ ಸರ್, ನಿಮಗೂ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಲು ಆಗಮಿಸಿದ ಎಲ್ಲರನ್ನು ಮಗದೊಮ್ಮೆ ನಾನು ಸ್ವಾಗತವನ್ನು ಬಯಸುತ್ತಾ ಈ ಕಾರ್ಯಕ್ರಮಕ್ಕೆ ನನ್ನ ಸ್ವಾಗತ ಭಾಷಣಕ್ಕೆ ಪೂರ್ಣ ವಿರಾಮವನ್ನು ಹಾಕ್ತೇನೆ. ನಮಸ್ತೆ. ಮೇಡಮ್, ನಿಮಗೂ ಕೂಡ ನಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗ ಬಂದಂಥ ಎಲ್ಲ ಅತಿಥಿಗಳನ್ನು ಮೇಡಮ್ ಸ್ವಾಗತಿಸ್ತಾರೆ. ಹಾಗೆಯೇ ನಮ್ಮ ಶಾಲಾ ಪುಟಾಣಿಗಳು ಬಂದಂಥ ಎಲ್ಲ ಅತಿಥಿಗಳಿಗೆ ಪುಷ್ಪಗುಚ್ಛವನ್ನು ಹಾಗೂ ಒಂದು ಕಿರು ಪುಸ್ತಕವನ್ನು ಕೊಡುವ ಮೂಲಕ ಸ್ವಾಗತಿಸಿದ್ದಾರೆ ನಮ್ಮ ಈ ಪುಟಾಣಿ ಮಕ್ಕಳು. ಹಾಗೂ ವೈಯಕ್ತಿಕ ಶಿಕ್ಷಣಾಧಿಕಾರಿ ಕೂಡ ನಮ್ಮ ವೇದಿಕೆಗೆ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾವು ಆತ್ಮೀಯವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಮೇಡಮ್, ನಮ್ಮ ಈ ಒಂದು ಕಾರ್ಯಕ್ರಮದ ಪರವಾಗಿ ತಮಗೆಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತ, ಸುಸ್ವಾಗತ. ಸಂತೋಷಪಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಕೃತಜ್ಞತೆಗಳು. ಈ ಕಾರ್ಯಕ್ರಮದ ಒಂದು ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ನಮ್ಮ ಜನಶಿಕ್ಷಣ ನಿಲಯದ ಟ್ರಸ್ಟಿನ ಕಾರ್ಯಕರ್ತರಾಗಿರುವಂಥ ಶ್ರೀ ಕೃಷ್ಣಮೌಲ್ಯ ಅವರು ಬರಲಿದ್ದಾರೆ. ಎಲ್ಲರಿಗೂ ಪ್ರೀತಿ ನಮನಗಳು. ಒಂದು ಬಹಳ ಅಗತ್ಯದ ಮತ್ತು ಮಹತ್ವದ ಕಾರ್ಯಕ್ರಮಕ್ಕಾಗಿ ನಾವಿಲ್ಲಿ ಸೇರಿದ್ದೇವೆ. ವಿ ಹ್ಯಾವ್ ಗ್ಯಾದರ್ಡ್ ಹಿಯರ್ for a very much needed and important program. Why it is important? ನಾನೊಂದು ಹೇಳ್ತೇನೆ, ಶಿಕ್ಷಣವೇ ಹೇಳ್ತೇನೆ, ನೀವು ಅದಕ್ಕೆ ಉತ್ತರ ಕೊಡಬೇಕು. ಶಿಕ್ಷಣವೇ, ಜೋರು ಬರಬೇಕು ಶಕ್ತಿ. ಶಿಕ್ಷಣವೇ, ವೆರಿ ಗುಡ್. ಶಿಕ್ಷಣವೇ, ಜ್ಞಾನವೇ ಶಕ್ತಿ. ಜ್ಞಾನವೇ, ಇನ್ನು ಉಳಿದವರಿಗೆ ಕೇಳಬೇಕು. ಎಜುಕೇಷನ್ ಈಸ್ ಹೇಳ್ತೇನೆ, ಏನು ಹೇಳಬೇಕು? ಪವರ್. ಎಜುಕೇಷನ್ ಈಸ್ ನಾಲೆಜ್ ಈಸ್ ವೆರಿ ಗುಡ್. ಯಾಕೆಂದರೆ ಈ ಕಾರ್ಯಕ್ರಮದ ಮಹತ್ವ ಯಾಕೆ ಹೇಳಿದ್ದೇನೆಂದರೆ, ಇವತ್ತು ನಾವಿಲ್ಲಿ ಸೇರಿರುವುದು ಈ ಒಂದು ಇಂಗ್ಲೀಷ್ ಸಂವಹನ ಮತ್ತು ಕೌಶಲ ಕಾರ್ಯಕ್ರಮದಕ್ಕೆ ಒಂದು ಚಾಲನೆ ಕೊಡಲಿಕ್ಕೆ. ವಿ ಹ್ಯಾವ್ ಗ್ಯಾದರ್ಡ್ ಹಿಯರ್ ಟು ಆ್ಯಕ್ಚುಲಿ ಗಿವ್ ಎ ಮೊಮೆಂಟಮ್ to the life skill program in this district. ಅದಕ್ಕಾಗಿ ಇದು ಯಾಕೆ ಶಕ್ತಿ ಅಂತ ಹೇಳಿದರೆ, ಇಂಗ್ಲೀಷ್ ಪ್ರತಿ ಭಾಷೆಯೂ ಭಾಳ ಮುಖ್ಯ. ಪ್ರತಿಯೊಂದು ಭಾಷೆಯೂ ಭಾಳ ಮುಖ್ಯ. ಹೆಚ್ಚು ಭಾಷೆ ಯಾರಿಗೆ ಗೊತ್ತಿರ್ತದೆ ಅವ್ರಿಗೆ ಹೆಚ್ಚು ಜ್ಞಾನ ಪಡ್ಕೊಳ್ಳಿಕ್ಕೆ ಆಗ್ತದೆ. ಸೊ ಇಂಗ್ಲೀಷ್ ಭಾಷೆ ಯಾಕೆ ಮುಖ್ಯ ಅಂದರೆ, ಇಂಗ್ಲೀಷ್ ಭಾಷೆ ನಾವು ಕಲಿತರೆ ಇಡೀ ವಿಶ್ವದ ಜನರೊತ್ತಿಗೆ ನಾವು ಸಂಪರ್ಕ ಮಾಡಲಿಕ್ಕೆ ಆಗ್ತದೆ.
ನಮ್ಮ ಒಂದು ಅನುಭವ ಜ್ಞಾನವನ್ನು ಹೆಚ್ಚಿಸಲಿಕ್ಕೆ ಆಗ್ತದೆ. ಇದು ಯಾಕೆ ಇವತ್ತು ಮುಖ್ಯ ಅಂದರೆ ನಮಗೆಲ್ಲ ಗೊತ್ತಿದೆ, ನಮ್ಮ ಗ್ರಾಮೀಣ ಮಕ್ಕಳಿಗೆ ಈ ಒಂದು ಇಂಗ್ಲೀಷ್ ಭಾಷೆಯ ಒಂದು ಕೊರತೆ ಇರುವುದರಿಂದ ಜೀವನದಲ್ಲಿ ತುಂಬ ಕಷ್ಟಪಡುವಂಥ ಪರಿಸ್ಥಿತಿಗೆ ಬರ್ತದೆ. ಸೊ ಅದಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ದೇಶಪಾಂಡೆ ಫೌಂಡೇಶನ್ ಅವರು ಪ್ರಾರಂಭಿಸಿದವರು. ಅದರ ಮುಖ್ಯ ಕಾರ್ಯನಿರ್ವಾಹಕರಿದ್ದಾರೆ, ಉಪನಿರ್ದೇಶಕರು ನಮ್ಮ ಜೊತೆಗಿದ್ದಾರೆ. ಇವರು ಒಂದು ಸುಮಾರು 3 ರಾಜ್ಯಗಳಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿ ಗ್ರಾಮೀಣ ಸರ್ಕಾರಿ ಶಾಲೆಗಳ ಒಂದು ಮಕ್ಕಳಿಗೆ ಈ ಇಂಗ್ಲೀಷ್ ಕಲಿಸುವ ಕಾರ್ಯಕ್ರಮವನ್ನು 3 ರಾಜ್ಯದಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಸುಮಾರು ಒಂದು 200 ಶಾಲೆಗಳಲ್ಲಿ, ಮುಂದಕ್ಕೆ ಅವರನ್ನು ಮಾತಾಡಲಿಕ್ಕಿದ್ದಾರೆ, ಹರೀಶ್ ಅವರು ಹೇಳ್ತಾರೆ, ಶಾಲೆಗೆ ಸುಮಾರು 20,000 ಮಕ್ಕಳಿಗೆ ಈ ಜ್ಞಾನವನ್ನು ಕೊಟ್ಟಿದ್ದಾರೆ ಈಗಾಗಲೇ. ಇದು ಭಾಳ ಯಶಸ್ವಿಯಾಗಿ ಆಗಿರುವುದರಿಂದ ಅದು ಎಲ್ಲ ಕಡೆ ಅದು ವಿಸ್ತಾರ ಆಗ್ತಾ ಉಂಟು. ಹಾಗಿರುವಾಗ ಈ ಕಾರ್ಯಕ್ರಮ ನಮ್ಮ ಜಿಲ್ಲೆಗೆ ಬರಲಿಕ್ಕೆ ಕಾರಣ ಅಂದರೆ ಇಲ್ಲಿ there is an ideal couple with they are the education lovers who are promoting the program here, because Dr. Jeevan avaru, she is originally from undivided DK district, so she wanted to reach out this program to this district. That is the with that is why this program is today, it's happening today. So NC Murthy ಮತ್ತು ಡಾಕ್ಟರ್ ಜೀವನ್ ಅವರು ಈ ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಜಿಲ್ಲೆಗೂ ತಲುಪಿಸಬೇಕು ಅಂತ ಹೇಳೋ ಒಂದು ಮಹದಾಕಾಂಕ್ಷೆಯಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ಪ್ರಾರಂಭ ಆಗ್ತಾ ಇದೆ. ನಾನು ಈಗಾಗಲೇ ಹೇಳಿದ್ದೇನೆ, ಇದು ಭಾಳಷ್ಟು ಯಶಸ್ವಿಯಾಗಿದ್ದು ದೇಶಪಾಂಡೆ ಫೌಂಡೇಶನ್ನ ಗುರುರಾಜ್ ದೇಶಪಾಂಡೆ ಅವರು ಮತ್ತು ಜಯಶ್ರೀ ದೇಶಪಾಂಡೆ ಅವರು ಸುಧಾಮೂರ್ತಿಯವರ ಶಿಷ್ಯ ಆಗಿದ್ದಾರೆ. ಅವರು ಈ ಅಲ್ಲಿ ದೇಶಪಾಂಡೆ ಫೌಂಡೇಶನ್ನಲ್ಲಿ ಈ ಕಾರ್ಯಕ್ರಮ ಪ್ರಾರಂಭಿಸಿದ್ದಾರೆ. ಅದನ್ನು ಭಾಳ ಯಶಸ್ವಿಯಾಗಿ ನಿರ್ವಹಿಸ್ತಾ ಬರುವಂಥ ಮಾನ್ಯ PN ನಾಯಕರಿದ್ದಾರೆ. ಭಾಳ ಸಂತೋಷ ಅಂದರೆ ಈ PN ನಾಯಕರವರು ಕೂಡ ನಮ್ಮ ಜಿಲ್ಲೆಯವರೇ, ಅದೊಂದು ಹೆಮ್ಮೆ ನಮಗೆ. ಅವರು ನಮ್ಮ IIT ಸುರತ್ಕಲ್ನಲ್ಲಿ ಇಂಜಿನಿಯರಿಂಗ್ ಮಾಡಿ HP ಅಂತ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡಿ ಈಗ ಈ ದೇಶಪಾಂಡೆ ಫೌಂಡೇಶನಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಯಾಕೆ ಪ್ರಸ್ತಾವ ಮಾಡ್ತೀನಿ, ಇಲ್ಲೆಲ್ಲ ವ್ಯಕ್ತಿಗಳು ಭಾಳ ಸರಳ ವ್ಯಕ್ತಿಗಳು. NC ಮೂರ್ತಿಯವರು ಈಸ್ ಎ ಗಾಡ್ಲಿ ಮ್ಯಾನ್. probably he may feel humiliated and if I say this, ಬಟ್ ಅವರು ಎಷ್ಟು ಡೌನ್ ಟು ಅರ್ಥ ಅಂದರೆ ಕಳಸಲಲ್ಲಿ ಶಾಲೆಗೆ ಬಂದ ಇಲ್ಲಿ ಕ್ಲಸ್ಟರ್ ಮೀಟಿಂಗ್ ಮಾಡ್ತಾಯಿದ್ರು ಮಲ್ಲಿಕಾರ್ಜುನ್ ಅವರು. ಆ ಶಿಕ್ಷಕರ ಜೊತೆಗೆ ಅವರು ಸಂವಾದ ಮಾಡಿದ ನೋಡಿದರೆ ಈಸ್ ಎ ಗ್ರೇಟ್ ಎಜುಕೇಟರ್. ಈಸ್ ಆಫ್ಕೋರ್ಸ್ ಈಸ್ ಎ ಎಂಟ್ರಪ್ರಿನರ್, ಬಟ್ ಈಸ್ ಎ ಸೋಷಿಯಲ್ ಎಂಟ್ರಪ್ರಿನರ್. ಅವರೊಬ್ಬ ಇಂಜಿನಿಯರ್ ಕೂಡ, ಆದರೆ ಅವರೊಬ್ಬ ಸೋಷಿಯಲ್ ಇಂಜಿನಿಯರ್. ಈಸ್ ಪ್ರಮೋಟಿಂಗ್ ಸೋಷಿಯಲ್ ಕ್ಯಾಪಿಟಲ್, ಅಂದರೆ ಒಂದು ಜನರನ್ನು ಹೇಗೆ ಬೆಳೆಸಬೇಕು ಅದು ಅವರ ಚಿಂತನೆ. ಅವರು ಅಮೇರಿಕಾದಲ್ಲಿದ್ದರೂ ಅವರ ಚಿಂತನೆ ಭಾರತದ ಗ್ರಾಮದ ಬಗ್ಗೆ ಮಾಡ್ತಾ ಇದ್ದಾರೆ. ಈ ದಿಸೆಯಲ್ಲಿ ಇವತ್ತು ಈ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮ ಇಲ್ಲಿ 10 ನಮ್ಮ ಉಳ್ಳಾಲ ತಾಲೂಕಿನ 10 ಶಾಲೆಗಳಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೇವೆ ನಾವು. ಸ್ಕಿಲ್ ಇನ್ ವಿಲೇಜ್, ಇಂಗ್ಲೀಷ್ ಸಂವಹನ ಮತ್ತು ಕೌಶಲ ಕಾರ್ಯಕ್ರಮ. ಈ ಕಾರ್ಯಕ್ರಮ ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡಿದ್ದು ಇದೊಂದು ಶಾಲೆ. ಇವತ್ತು ನಮ್ಮ ಈ ಜನಶಿಕ್ಷಣ ಟ್ರಸ್ಟ್ ಇರುವ ಕೇಂದ್ರ ಸ್ಥಾನದ ಶಾಲೆ ಹೂವಾಕಲ್ಲು ಶಾಲೆ. ಇಲ್ಲಿಂದ ಪ್ರಾರಂಭವಾಗಿ ನಮ್ಮ ಮೊಂಟೆಪದವು KPS, ಆಮೇಲೆ ಕಲ್ಕಟ್ಟ, ಕುತ್ತಾರು, ಬೆಲ್ಮ ದೇರ್ಲಕಟ್ಟೆ, ಕೊಣಾಜೆ ಪದವು, ಪಾಣೇಲ, ಇರಾ ಮತ್ತು ಪರಪ್, ಈ 10 ಶಾಲೆಗಳಲ್ಲಿ ಇದನ್ನು ಮುದುಗಾರಕಟ್ಟೆ ಬಾಳೆಪುಣಿಯಲ್ಲಿ 2 ಶಾಲೆಗಳಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕೆ ಮೊದಲು ನಾವೆಲ್ಲ ಸರ್ಕಾರದವರ ಗಮನಕ್ಕೆ ತಂದು ನೆನಪಿಸಲೇಬೇಕು. ಇವತ್ತು ತುಳಸಿ ಮದ್ದಿನೇನಿಯವರು ನಮ್ಮ ರಾಜ್ಯದ ಜಿಲ್ಲೆಯ ಉಸ್ತುವಾರಿ ಕಾರ್ಯದರ್ಶಿಗಳು, ಅವರು ನಮ್ಮ ಮುಖ್ಯ ಕಾರ್ಯದರ್ಶಿ ಕೂಡ ಆಗಿದ್ದರು. ಅವ್ರು ಇವತ್ತು ಬರಬೇಕಾಗಿತ್ತು, ಆದರೆ ಅನಿವಾರ್ಯ ಕಾರಣದಿಂದ ಬರಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಅವರಿಂದ ಪ್ರಾರಂಭ ಮಾಡಿದಾಗ ಯು ಡೂ ಇಟ್, ನಾನು ಏನು ಸಪೋರ್ಟ್ ಬೇಕು ಮಾಡ್ತೇನೆ ಅಂತ ಅವರು ಹೇಳಿದರು, ತುಳಸಿ ಮದ್ದಿನೇನಿ. ಅದೇ ರೀತಿ ಡಾಕ್ಟರ್ ಆನಂದರವನ್ನು ಕೂಡ ನನಗೆ ಸ್ಮರಿಸಬೇಕು. ಡಾಕ್ಟರ್ ಆನಂದರಿಗೆ ಏನಾಗಿದೆ ಅಂದರೆ ಅವರ ಮಗುಗೆ ತುಂಬ ಸೀರಿಯಸ್ ಇದೆ, ಹಾಗಾಗಿ ಅವರನ್ನೇ ಅಟೆಂಡ್ ಮಾಡ್ತಾ ಇದ್ದಾರಂತೆ. ಹಾಗಾಗಿ ಅವ್ರು ಬರಬೇಕಾಗಿತ್ತು ಆನಂದರವರು. ಅವ್ರು ನಾವು ಹೋದಾಗೆಲ್ಲ ಕೇಳ್ತಾಯಿದ್ರು, ವಾಟ್ ಹ್ಯಾಪನ್ ಟು ಯುವರ್ ಪ್ರೋಗ್ರಾಮ್ ಅಂತ ಕೇಳ್ತಾರೆ, ಏನಾಗ್ತಾ ಇದೆ ಅಂತ ಕೇಳ್ತಾಯಿದ್ರು. ಮೊನ್ನೆಷ್ಟು ಭಾಳ ಆಸಕ್ತಿಯಿಂದ ಇದ್ದರು, ಆದರೆ ಅನಿವಾರ್ಯ ಚಿಕ್ಕ ಮಗುವಿಗೆ ಸ್ವಲ್ಪ ಹುಷಾರಿಲ್ಲದ್ರಿಂದ ಬರಲಿಕ್ಕೆ ಆಗ್ತಾಯಿಲ್ಲ ಅವರಿಗೆ. ಹಾಗೆ ಅವ್ರು ತಿಳಿಸಿದ್ದಾರೆ, ಅವರ ಪ್ರತಿನಿಧಿಗಳು ಬರ್ತಾರೆ ಈಗಾಗಲೇ. ಅದೇ ರೀತಿ ನಮ್ಮ ಇಲಾಖೆಯ ಪ್ರತಿನಿಧಿಗಳು ಇಲ್ಲಿದ್ದಾರೆ. ಸೊ ಈ ಕಾರ್ಯಕ್ರಮ ಮಾಡಲಿಕ್ಕೆ ಎಲ್ಲ ಇಲಾಖೆಯ ನಮ್ಮ ಉಪನಿರ್ದೇಶಕರು ಮೊನ್ನೆ ಗೋವಿಂದ ಮಡಿವಾಳವರು ಮತ್ತು ಡಯಟಿನ ಪ್ರಿನ್ಸಿಪಾಲ್ರು ರಾಜಲಕ್ಷ್ಮಿ ಅವರು, ಉಪನಿರ್ದೇಶಕರು ಅಭಿವೃದ್ಧಿ ಮತ್ತು ಉಪನಿರ್ದೇಶಕರು ಆಡಳಿತ, ಇವರೆಲ್ಲರ ಹತ್ರ ಚರ್ಚೆ ಮಾಡಿದಾಗ ಈ ಕಾರ್ಯಕ್ರಮಕ್ಕೆ ಒಂದು ಪೂರಕ ಪ್ರೋತ್ಸಾಹ ನಮಗೆ ಸಿಲುಪಿದೆ. ಅದೇ ರೀತಿ ಶಾಲಾಭಿವೃದ್ಧಿ ಸಮಿತಿಗಳು ಎಲ್ಲ ಅಧ್ಯಕ್ಷರುಗಳು, ನಾವು ಮೊನ್ನೆ ಒಂದು ಸಭೆ ಮಾಡಿದ್ದೇವೆ ಇಲ್ಲಿ. ಈ ಸಭೆ ಮಾಡಿದಾಗ 10 ಶಾಲೆಯ ಮುಖ್ಯ ಶಿಕ್ಷಕರು ಇಲ್ಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಅವರು. ನಾವೆಲ್ಲ ಒಟ್ಟು ಸೇರಿ ಮಾಡುವ, ಇಟ್ಸ್ ಎ ಜಾಯಿಂಟ್ ಎಫರ್ಟ್. ಯಾಕೆಂದ್ರೆ ನಾವೆಲ್ಲ ಒಟ್ಟು ಸೇರಿ ಕೆಲಸ ಮಾಡುವಂಥದ್ದು.
ಎಲ್ಲ SDMC ಅಧ್ಯಕ್ಷರು ಇಲ್ಲಿ ಇದ್ದಾರೆ. ಈಗಾಗಲೇ ಪರಪ್ಪಿನವರು ಬಂದಿದ್ದಾರೆ, ಕೊಣಜ ಪದವನವರಿದ್ದಾರೆ, ಬೇರೆ ಎಲ್ಲ ಅಧ್ಯಕ್ಷರು, ನಮ್ಮ ಇಲ್ಲಿಯ ಸಮಿತಿಯವರೆಲ್ಲ ನೀವು ಇಲ್ಲಿ ಇಲ್ಲಿದ್ದೀರಿ. ನಾವು ಒಟ್ಟು ಸೇರಿ ಈ ಕಾರ್ಯಕ್ರಮ ಉದ್ದೇಶ ನಾನು ಹೇಳಿದ್ದೇನೆ. ಒಂದು ವರ್ಷದಲ್ಲಿ ಇದು 5, 6, 7ನೇ ತರಗತಿಯ ಮಕ್ಕಳಿಗೆ 1 ಗಂಟೆ ದಿವಸದಲ್ಲಿ ತರಬೇತಿ ಕೊಡುವ ಕಾರ್ಯಕ್ರಮ ಶಿಕ್ಷಣ. ಇದು ನಾನ್ ಸ್ಕೂಲ್ ಅವರ್ಸ್ ಅಂದರೆ ಶಾಲಾ ಅವಧಿಯಲ್ಲಿ ಬಿಟ್ಟು ಅಂತ ಇರೋದು. ಅದು ನಮ್ಮ ಅಲ್ಲಿಯ ವ್ಯಾಪ್ತಿಗೆ ಸರಿಯಾಗಿ ಅದನ್ನು ನಾವು ಪ್ಲ್ಯಾನ್ ಮಾಡ್ಕೋಬೋದು. ಈ 1 ವರ್ಷದಲ್ಲಿ ಭಾಳ ವ್ಯವಸ್ಥಿತವಾಗಿರ್ತದೆ ಅದು. ಯಾಕೆಂದರೆ 1 ವರ್ಷ ಆಗುವಾಗ ಪ್ರತಿ ಅಸೆಸ್ಮೆಂಟ್ ಮಾಡಲಿಕ್ಕಿದೆ ಪ್ರತಿ ಮಗುದು. ನಮ್ಮ ಈ ಜಿಲ್ಲೆಯ ಒಂದು ವಿಶೇಷ ಏನಂದರೆ, ನಾವು ಈಗಾಗಲೇ ಇಲ್ಲಿ ಮಕ್ಕಳು ಕಲಿತಾರೆ 600 ಜನ. ಮಕ್ಕಳ ಜೊತೆಗೆ ಅವರ ಕುಟುಂಬ, ಇದು ಮಾನ್ಯ ಶೀನಾ ಶೆಟ್ಟರ್ ನಮ್ಮ ಈಗಿನ ಸ್ವಚ್ಛತಾ ರಾಯಭಾರಿಗಳು, ನಮ್ಮ ಜನಶಿಕ್ಷಣ ಟ್ರಸ್ಟ್ನ ಆಶಯ ಏನಂದರೆ 600 ಮಕ್ಕಳು ಇದಕ್ಕೆ ಬರ್ತಾರೆ. ಈಗ 25 ಜನರಾಗಿ ನಾವು 10 ಶಾಲೆಗಳಲ್ಲಿ ಮಾಡಿದರೆ ಸುಮಾರು ಒಂದು 600ರಷ್ಟು ಮಕ್ಕಳು ಬರ್ತಾರೆ. ಈ ಮಕ್ಕಳಿಗೆ ಈ ಭಾಷೆ ಕಲಿಸುವುದರ ಜೊತೆಗೆ, ಭಾಷೆ ಅಂದರೆ ಬರೀ ಇಂಗ್ಲೀಷ್ ಭಾಷೆ ಅಲ್ಲ, ಅವರಿಗೆ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮ ಇರ್ತದೆ. ಇದು ತುಂಬ ಟ್ರೆಡಿಷನಲ್ ಮೆಥಡ್ನಲ್ಲಿ ಕಲಿಸುವುದಿಲ್ಲ, ಇದೊಂಥರ ಮಾಡರ್ನ್ ಮೆಥಡ್ನಲ್ಲಿ ಅವರಿಗೆ ವರ್ಕ್ ಬುಕ್ ಇದೆ. ಭಾಳ ವ್ಯವಸ್ಥಿತವಾಗಿ ಕಲಿಸುವಂಥದ್ದು ವೈಜ್ಞಾನಿಕವಾಗಿ ಅದನ್ನು ರೂಪಿಸಿದ್ದಾರೆ ಪ್ರೈಮರನ್ನು. ಇದು ಅದಕ್ಕೆ ಹರೀಶರಿದ್ದಾರೆ ಅದರ ರೂವಾರಿಯವರು. ಸೊ ಈ ಮೂಲಕ ಈ ಕಾರ್ಯಕ್ರಮ ನಡೀತದೆ. ಮತ್ತು ನಮ್ಮ ಉದ್ದೇಶ ಏನಂದರೆ 600 ಮನೆಗಳಲ್ಲಿ ಕೂಡ ಒಂದು ಬದಲಾವಣೆ ಕಾಣಬೇಕು ಕಳೆದ ಮುಂದೆ ಬರುವ 2-3 ವರ್ಷಗಳಲ್ಲಿ. ಆ ಮನೆಗಳಲ್ಲಿ ಈ ಒಂದು ಕಾಣಬೇಕು ಅಂತೇಳೋ ಉದ್ದೇಶದಿಂದ ಈ ಕಾರ್ಯಕ್ರಮ ನಾವು ನಡೆಸ್ತಾ ಇದ್ದೇವೆ. ಭಾಳ ನಮಗೆ ರೈಟ್. ಇನ್ನೊಂದು ಭಾಳ ನಾನು ನೆನಪಿಸಲೇಬೇಕಾದ್ದು, ನಮ್ಮ ಈ ಕಾರ್ಯಕ್ರಮ ನಾವು ಪ್ರಥಮ ಚರ್ಚೆ ಮಾಡಿರೋದು ನಮ್ಮ ಈ ಕ್ಷೇತ್ರದ ಶಾಸಕರು ಮತ್ತು ವಿಧಾನಸಭಾ ಅಧ್ಯಕ್ಷರು UT ಖಾದರ್ ಅವರು. ಅವ್ರು ಈಗಾಗಲೇ ಪತ್ರ ಎಲ್ಲ ಬರೆದಿದ್ದಾರೆ ಎಲ್ಲ ಇಲಾಖೆಗಳಿಗೆ. ನಾವು ಹೇಳಿದ ಕೂಡಲೇ ನಾವು ಏನು ಬೆಂಬಲ ಕೊಡಬೇಕು ಅದು ಕೊಡಬೇಕು ಅಂತ ಹೇಳಿಬಿಟ್ಟು ಅವ್ರು ಇವತ್ತು ಅನಿವಾರ್ಯ ಕಾರಣದಿಂದ ಬಂದಿಲ್ಲ, ಯಾಕೆಂದರೆ ಅವರು ಹಜ್ ಯಾತ್ರೆಯಲ್ಲಿದ್ದಾರೆ. ಅವ್ರು ಹೇಳಿದ್ದಾರೆ ನಾವು ಮುಂದಿನ 9 ಶಾಲೆಗಳಲ್ಲಿ ಈ ಕಾರ್ಯಕ್ರಮ ಇದೇ ರೀತಿ ಕಾರ್ಯಕ್ರಮ ಚಾಲನೆ ಕೊಡಲಿಕ್ಕಿದೆ. ಆ ಸಂದರ್ಭದಲ್ಲಿ ಅವ್ರು ನಮ್ಮ ಜೊತೆಗೆ ಇರ್ತಾರೆ, ನಾನು ಅವ್ರು ಸ್ಮರಿಸಲೇಬೇಕು. ಮತ್ತೊಂದು ಜಿಲ್ಲಾ ಉಸ್ತುವಾರಿ ಮಂತ್ರಿಯವರು ಮೊನ್ನೆ ಗುಂಡೂರಾಯರವರು, ಅವರು ಕೂಡ ನಾನು ಸ್ಮರಿಸಲೇಬೇಕಾದ. ಯಾಕಂದರೆ ನಾವೆಲ್ಲರಿಗೂ ಈ ಕಾರ್ಯಕ್ರಮದ ಮಾಹಿತಿ ಇದೆ. ಈಗಾಗಲೇ ಎಲ್ಲ ನಮ್ಮ ಉಪನಿರ್ದೇಶಕರಿಗೆ ಪತ್ರ ಬರೆದು ನಾವು ಯಾವ ರೀತಿಯಲ್ಲಿ ಬೆಂಬಲ ಕೊಡಬೇಕು, ಇದನ್ನು ಯಶಸ್ವಿ ಮಾಡಬೇಕು ಅಂತ ಅವರು ನಮಗೆ ಸೂಚಿಸಿದ್ದಾರೆ. ಹಾಗಾಗಿ ಈ ಒಂದೆಲ್ಲ ಕಾರ್ಯಕ್ರಮವನ್ನು ನಮ್ಮ ಹೂವಾಕೋ ಕಲ್ಲು ಶಾಲೆಯಲ್ಲಿ ಇದು ಲಾಂಚ್ ಮಾಡ್ತಾಯಿದ್ದೇವೆ ನಾವು. ಇದಾದಮೇಲೆ ಪ್ರತಿ ಶಾಲೆಯಲ್ಲೂ ಆರಂಭ ಆಗ್ತದೆ. ಮತ್ತು ನಮ್ಮ ಗ್ರಾಮ ಪಂಚಾಯತ್ ಈ ಬಾಳೆಪುಣಿಯಲ್ಲಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಉಪಾಧ್ಯಕ್ಷರಿದ್ದಾರೆ, ಭಾಳ ಸಕ್ರಿಯವಾಗಿದ್ದಾರೆ. ನಮ್ಮ ಈ ಕಾರ್ಯಕ್ರಮವನ್ನು ಎಲ್ಲ ಪಂಚಾಯತ್ನಲ್ಲಿದ್ದಾರೆ. ನಾವು ಇವತ್ತು ಈ ಕೇಂದ್ರದಲ್ಲಿ ಮಾಡಲಿಕ್ಕೆ ಕಾರಣ ನಮ್ಮಲ್ಲಿ ಗ್ರಾಮ ಪಂಚಾಯತಿ ಕೂಡ ಒಂದು ಇದಕ್ಕೆ ಬೆಂಬಲ ನಿಂತಿದೆ. SDMC ಸಕ್ರಿಯ ಸದಸ್ಯರಿದ್ದಾರೆ. ನಿನ್ನೆ ಜಗದೀಶು ಮತ್ತು ಅವರೆಲ್ಲ ಸದಸ್ಯರಲ್ಲಿ ಬಂದು ಇದಕ್ಕೆ ವ್ಯವಸ್ಥೆ ಮಾಡೋದು ನೋಡಿದಾಗ ನನಗೆ ಸಮಿತಿಯವರು ತೊಗೊಂಡಿದ್ದಾರೆ ಅಂತ ಕಾಣ್ತದೆ. ಮತ್ತು ಅಬ್ದುಲ್ ರಹಮಾನ್ರು ಇದರ ಅಧ್ಯಕ್ಷರು ಈ SDMCದು. ಅವರು ಯಾವಾಗಲೂ ಕೇಳೋದುಂಟು, ನಮ್ಮ ಮಕ್ಕಳಿಗೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಸಮಸ್ಯೆ ಇರುವುದೇ ಈ ಒಂದು ಇಂಗ್ಲೀಷ್ ಭಾಷೆದ್ದು. ನನ್ನ ಮಗನನ್ನು ಇದಕ್ಕೆ ಸೇರಿಸಬೇಕು ಅಂತ ಹೇಳ್ತಿದ್ರು. ಬಹುಶಃ ಬರುವ ವರ್ಷಕ್ಕೆ ಇದಕ್ಕೆ ಎಲಿಜಿಬಿಲಿಟಿ ಬರ್ತದೆ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮ ಎಲ್ಲ ಒಟ್ಟು ಸೇರಿ ಯಶಸ್ವಿ ಮಾಡಬೇಕು. ಮತ್ತು ಈ ಕಾರ್ಯಕ್ರಮ ಪಾರ್ಟಿಸಿಪೇಟ್ರಿ, ಇದು ಒತ್ತಾಯ ಮಾಡುವುದಿಲ್ಲ. ಯಾರ ಪೇರೆಂಟ್ಸ್ಗೆ ಬೇಕು ನಮ್ಮ ಮಕ್ಕಳನ್ನು ಒಂದು ಒಳ್ಳೆ ರೀತಿಯಲ್ಲಿ ತರಬೇತಿ ಮಾಡಬೇಕು, ಅವರಿಗೆ ನಾವು ಮತ್ತೆ ಮುಂದಕ್ಕೆ ಸಭೆಯೆಲ್ಲ ಮಾಡ್ತಾರೆ, ಹರೀಶ್ ಅವರು ತಿಳಿಸ್ತಾರೆ. ಪ್ರತಿ ಅವರ ಪೇರೆಂಟ್ಸನ್ನು ಮೀಟಿಂಗ್ ಎಲ್ಲ ಮಾಡಿ ಅದಕ್ಕೊಂದು ವರ್ಕ್ ಬುಕ್ ಕೊಡ್ತಾರೆ. ಆ ವರ್ಕ್ ಬುಕ್ಕಿಗೆ ಕೂಡ ಚಿಕ್ಕ ಮೊತ್ತದ ಇದಿರ್ತದೆ, ಅದು ಫೀಸ್ ಅಲ್ಲ, ಚಿಕ್ಕ ಅಮೌಂಟ್ ವರ್ಕ್ ಬುಕ್ ಇರೋದು, ಅವರಿಗೆ ವರ್ಕ್ ಬುಕ್ ಕೊಡ್ತದೆ. ಈ ರೀತಿ ಒಂದು ಕಾರ್ಯಕ್ರಮ ಅಂತ ಹೇಳ್ತಾ ಪ್ರಾಸ್ತಾವಿಕನಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ನಮ್ಮ ಜಿಲ್ಲಾ ಆರೋಗ್ಯಾಧಿಕಾರಿ ಬಂದಿದ್ದಾರೆ, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ, DHU ಡಿಸ್ಟ್ರಿಕ್ಟ್ ಹೆಲ್ತ್ ಎಜುಕೇಷನ್ ಆಫೀಸರ್, DDP ಅವರು ಇದ್ದಾರೆ, ಉಪನಿರ್ದೇಶಕರು, ಎಲ್ಲ ಜಿಲ್ಲಾ ಮಟ್ಟದ ಬೇರೆ ಬೇರೆ ಅಧಿಕಾರಿ ನಮ್ಮ ಜೊತೆ ಸೇರ್ತಾ ಇದ್ದಾರೆ. ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿ, ಡಿಸ್ಟ್ರಿಕ್ಟ್ ಅಡಲ್ಟ್ ಎಜುಕೇಷನ್ ಆಫೀಸರ್ ಫಾತಿಮಾ ಮೇಡಮ್. ಇವರು ನಮ್ಮದಿಗೆ ಇಲಾಖೆ ಒಂದೇ ಆಗಿದೆ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ. ನಾವೀಗ ಒಟ್ಟು ಸೇರಿ ಕೆಲಸ ಮಾಡುವಂಥದ್ದು. ಹಾಗಾಗಿ ಈ ಒಂದು ನಮ್ಮ ಜಿಲ್ಲೆಯಲ್ಲಿ ಸಾಕ್ಷರತೆಯೂ 0 ಆಗಬೇಕು, ರಾಜ್ಯಲಕ್ಷ್ಮಿ ಮೇಡಮ್ ಅವರು ಹೇಳ್ತಾರೆ. ನಾವು ಒಟ್ಟು ಸೇರಿ ಕೆಲಸ ಮಾಡುವಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಧನ್ಯವಾದಗಳು. The seeds of knowledge sown with care bloom into skills beyond compare. Thank you, sir, for your introductory speech. Shubham karoti kalyanam arogya dhana sampadam shatru buddhi vinashaya deepa jyotir namostute. Now I request NC Murthy and all the honorable dignitaries to kindly light the lamp and inaugurate the function.
ಕಿಸೋರ್ ಮೂಲಕ ಉದ್ಘಾಟನೆ ಮಾಡಿದಂಥ ನಮ್ಮ ಎನ್ ಸಿ ಮೂರ್ತಿ ಹಾಗೂ ವೇದಿಕೆ ಇರುವಂಥ ಎಲ್ಲ ನಮ್ಮ ಗಣ್ಯಾಧಿಕ ಅತಿಥಿಗಳಿಗೆ ಧನ್ಯವಾದಗಳು ಹಾಗೂ ಅಭಿನಂದನೆಗಳು. ತುಳುನಾಡಿನಲ್ಲಿ ಒಂದು ಸಂಪ್ರದಾಯ ಇದೆ. ಈ ಒಂದು ಹಿಂಗಾರ ಹೂವಿಗೆ ಅತ್ಯಮೂಲ್ಯವಾದ ಒಂದು ಗೌರವ ಇದೆ. ಈ ಒಂದು ಹಿಂಗಾರವನ್ನು ಅರಳಿಸುವ ಶುಭ ಸಂಕೇತವನ್ನು ನಮಗೆಲ್ಲ ಹಾರೈಸುವ ಮುಖಾಂತರ ನಮ್ಮ ಈ ಒಂದು ಹಿಂಗಾರವನ್ನು ಅರಳಿಸಬೇಕಂತ ನಮ್ಮ ಮಾನ್ಯ DDP ನಮ್ಮ ಉಪನಿರ್ದೇಶಕರಲ್ಲಿ ನಾನು ಗೌರವಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತೇನೆ. ಕಾರ್ಯಕ್ರಮದ ಮೊದಲಲ್ಲೇ ನಾವು ಇವತ್ತು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಗಿಡ ನೆಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು ಕೂಡ ಆಮೇಲೆ ಇದೀಗ ವೇದಿಕೆಯಲ್ಲಿ ದೀಪ ಬೆಳಗಿಸಿ ಉದ್ಘಾಟಿಸಿದ್ದೇವೆ. ಇದೀಗ ನಮ್ಮ ಉಪದೇಶಕರಾಗಿರುವಂಥ ಶ್ರೀಮತಿ ರಾಜಲಕ್ಷ್ಮಿ ಮೇಡಮ್ ರವರು ಪಿಂಗಾರವನ್ನು ಅರಳಿಸುವ ಮೂಲಕ ಇಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. BRP ರವೀಂದ್ರ ಸರ್ ಕೂಡ ಆಗಮಿಸಿದ್ದಾರೆ. ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಸರ್ ನಿಮಗೆ ಸ್ವಾಗತ ಸುಸ್ವಾಗತ. ಹಾಗೆ ವೇದಿಕೆ ಬರುತ್ತಿರುವ ನಮ್ಮೆಲ್ಲ ಅತಿಥಿಗಳಿಗೆ ಹಾಗೂ ನಮ್ಮ ಪಂಚಾಯತ್ ಸದಸ್ಯರಿಗೆ ಮತ್ತು ವೇದಿಕೆ ಇರುವ ಎಲ್ಲರನ್ನೂ ಕೂಡ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರನ್ನೂ ಕೂಡ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇವೆ. ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ನಮಗೆಲ್ಲ ಗೊತ್ತಿದೆ. ಇವತ್ತು ಪರಿಸರ ರಕ್ಷಣೆ ಎಷ್ಟು ಮಹತ್ವ ಇದೆ ಅಂತ ಆಗಬೇಕಾಗಿದೆ. ಬಹುಶಃ ಶೀನಾ ಶೆಟ್ಟರಿಗ ಮಾತಾಡಿದ್ರೆಲ್ಲ ತಿಳಿಸ್ತಾರೆ. ನಾವು ಈ ಸಂದರ್ಭದಲ್ಲಿ ಈ ಒಂದು ಪ್ರಯುಕ್ತ ಈಗಲೂ ಒಂದು ಗಿಡ ನಟ್ಟಿದ್ದೇವೆ. 2 ಮಕ್ಕಳಿಗೆ ನಮ್ಮ ಕಲೆ ಅವರ ಮನೆಗಳಿಗೆ ಒಬ್ಬ ಹುಡುಗಿ ಮತ್ತು ಹುಡುಗಿಯಲ್ಲಿ ಅವರ ಹೆಸರು ಹೇಳ್ತಾರೆ. ಅವರು ಬಂದು ಈ ಸಿಮರೋಬಾ ಗಿಡ, ಸಿಮರೋಬಾ ಒಂದು ಔಷಧಿಯ ಗಿಡ. It is to prevent cancer. Dr. Jivan is here. So it is now it's proved as a alternative medicine for the cancer. Many of the even allopathy doctor is agreeing that it's a associated medicine. So ಈ ಒಂದು ಗಿಡವನ್ನು ಸಿಮರೋಬಾ ಲಕ್ಷ್ಮೀ ತರು ಈ ಗಿಡವನ್ನು 2 ಮಕ್ಕಳಿಗೆ ನಮ್ಮ ಈ ಶಾಲೆಯಲ್ಲಿ ಒಬ್ಬ ಹುಡುಗ ಮತ್ತು ಹುಡುಗಿಗೆ ಈ ಒಂದು ಔಷಧಿಯ ಗಿಡವನ್ನು ಕೊಟ್ಟು ಇದಕ್ಕೆ ಇನ್ನೊಂದು ಚಾಲನೆ ಕೊಡಬೇಕು ಅಂತ ಕೇಳಿಕೊಡ್ತೇನೆ. ದಯವಿಟ್ಟು ಔಷಧಿ ಗಿಡ ತಗೊಳ್ಳೋ ಹುಡುಗರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೀರಾ. ತಮಗೆಲ್ಲರೂ ಕೂಡ ಅಭಿನಂದನೆಗಳು. ಈ ಕಾರ್ಯಕ್ರಮವನ್ನು ನಮಗೆ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದ್ದಾರೆ ಮಾನ್ಯ ನಮ್ಮ ಎನ್ ಸಿ ಮೂರ್ತಿಯವರು. ಇದೀಗ ಎನ್ ಸಿ ಮೂರ್ತಿಯವರು ಈ ಕಾರ್ಯಕ್ರಮಕ್ಕೆ ಉದ್ಘಾಟನಾ ಭಾಷಣ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೆ ಸರ್. Good morning everybody. I'm very happy to be here. And I'm thrilled to see all these wonderful faces here today. First, I want to begin by thanking Jayashree and Desh Pandey, 2 visionary philanthropists who have made it their mission to transform the rural India, education being one of the 4 strong programs they run, apart from entrepreneurship, farm, agriculture and other initiatives. And want to thank P.N. Nayak and Arish for their untiring efforts to make this program a reality in such a short time. My biggest fortune this time is to run into 2 wonderful individuals, Krishna Mulya and Sheena Shetty, Janashikshana Trust founders, who have dedicated their entire life
to the welfare of fellow human beings. And I'm pretty much jealous of that because I only started doing it very lately, but they are doing it since their childhood. So I'm in awe and in amazement of both of them for living such a simple life but making such a big impact throughout their lives. Want to also thank all the district education people from Karnataka and the Panchayat for giving their consent to run this program. And most importantly, all the principals who were eager to adopt this program when introduced to them. And that tells you how much they care about the children. And I know what the resource constraints government schools have. In spite of all the resource constraints, these principals and teachers are working so hard to educate the people, and I can't tell you what impact they have. They can transform lives. They are educating future scientists and leaders, and all credit goes to them because we know that they don't have the resources which private schools have, but they make it their labor of love to teach all the children. And I want to thank all the teachers and principals for this. So I really want to appreciate the principal. And I'm thrilled about this program because, you know, all your parents will somehow feel that maybe I'm not having enough money to send my children to private school. You can translate this part, but at least with these kind of initiatives, we are able to somewhat make the difference up, and that should go a long way in reassuring them that that you are also able to get some quality education as well. ಯಾ ಸೊ ಎನ್ ಸಿ ಮೂರ್ತಿ ಅವರು ಫಸ್ಟ್ ನಿಮ್ಗೆಲ್ಲರಿಗೂ ಅವರು ಬೆಳಗಿನ ಶುಭಾಶಯಗಳನ್ನು ತಿಳಿಸಿದರು. ಅದ್ರ ಜೊತೆಗೆ ಈ ಕಾರ್ಯಕ್ರಮ ಇಲ್ಲಿ ಸ್ಟಾರ್ಟ್ ಮಾಡಬೇಕಂದ್ರೆ ಹುಬ್ಬಳ್ಳಿ ಒಳಗಡೆ ಒಂದು ದೇಶಪಾಂಡೆ ಫೌಂಡೇಶನ್ ಅಂತಿದೆ. ಆ ದೇಶಪಾಂಡೆ ಫೌಂಡೇಶನ್ನ ಸಂಸ್ಥಾಪಕರಾದಂಥ ಗುರುರಾಜ್ ದೇಶಪಾಂಡೆ, ಜಯಶ್ರೀ ದೇಶಪಾಂಡೆ, ಸಿಸ್ಟರ್ ಆಫ್ ಜಯಶ್ರೀ ಮೇಡಮ್, ಸಿಸ್ಟರ್ ಆಫ್ ಸುಧಾಮೂರ್ತಿ. ಸೊ ಅವ್ರ ಥ್ರೂ ಈ ಪ್ರೋಗ್ರಾಮನ್ನು ಅವರು ಸ್ಟಾರ್ಟ್ ಮಾಡಿದರು. ದೇಶಪಾಂಡೆ ಫೌಂಡೇಶನ್ ಹುಬ್ಬಳ್ಳಿ ಒಳಗಡೆ 4 ವಿಭಾಗದಲ್ಲಿ ಕೆಲಸ ಮಾಡ್ತು. ಒಂದು ಶಿಕ್ಷಣದ ಜೊತೆಗೆ, ಮತ್ತು ರೈತರ ಜೊತೆಗೆ, ಇನ್ನೊಂದು ಸ್ವಉದ್ಯೋಗ ಕ್ರಿಯೇಟ್ ಮಾಡುವಂತಕ್ಕಂಥದ್ದು, ಮತ್ತು ಏನೋ ಸ್ಕಿಲ್ಸ್ ಅಂದರೆ ಕೆಲಸ ತೊಗೊಳ್ಲಿಕ್ಕೆ ಬೇಕಾದಂಥ ಡಿಗ್ರಿ ಓದಿ ಮನೇಲಿರ್ತಕ್ಕಂಥ ಮಕ್ಕಳಿಗೆ ಕೆಲಸ ತೊಗೊಳ್ಲಿಕ್ಕೆ ಬೇಕಾದಂಥ ಸ್ಕಿಲ್ಸನ್ನು ಡೆವಲಪ್ ಮಾಡಿ ಜಾಬ್ ಕೊಡಿಸೋದ್ರ ಒಂದು ಉದ್ಯಮ ಆಗಿರುತ್ತೆ. ಇದ್ರ ಜೊತೆಗೆ ಈ ಫೌಂಡೇಶನ್ ಥ್ರೂ ಅವರು ಈ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದರು. ಫೌಂಡೇಶನ್ ಅಲ್ಲಿ ಅವರು ಬಂದು ಸಂಪರ್ಕ ಮಾಡಿ ಈ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಬೇಕಂದಾಗ ಅವ್ರ ವೈಫ್ ಡಾಕ್ಟರ್ ಜೀವನ ಅವರು ಮೂಲತಃ ಮಂಗಳೂರವರು. ಸೊ ಅವ್ರದ್ದು ಉದ್ದೇಶ ಏನಿತ್ತು, ಹುಬ್ಬಳ್ಳಿ ಒಳಗಡೆ ಮಾಡಿದಂಥ ಪ್ರೋಗ್ರಾಮ್ ಚಲೋ ನಡೀತಾ ಇದೆಯಲ್ಲ, ಇಲ್ಲಿ ನಮ್ಮ ಮಂಗಳೂರು ನಮ್ಮ ಜಿಲ್ಲೆ ಆಗಿರ್ತಕ್ಕಂಥ ಮಕ್ಕಳಿಗೂ ಇದರಿಂದ ಬೆನಿಫಿಟ್ ಸಿಗಬೇಕಂತಂದು ಸೊ ಅವರು ಈ ಜನಶಿಕ್ಷಣ ಟ್ರಸ್ಟ್ ಶೀನಾ ಶೆಟ್ಟಿ ಸರ್ ಮತ್ತು ಕೃಷ್ಣ ಮೌಲ್ಯ ಸರ್ ಅವ್ರ ಜೊತೆಗೆ ಕೈಗೂಡಿಸಿ ದೇಶಪಾಂಡೆ ಫೌಂಡೇಶನ್ ಅವರ ಕೈ ಜೋಡಣೆಯಿಂದ ಈ ಪ್ರೋಗ್ರಾಮನ್ನು ನಾವು ಇಲ್ಲಿ 10 ಶಾಲೆ ಒಳಗಡೆ ನಾವು ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಅವರು ಈ ಶಾಲೆಯ ಎಲ್ಲ ಶಿಕ್ಷಕರಿಗೂ ಮತ್ತು ಪಂಚಾಯತಿಯವ್ರಿಗೂ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಜಿಲ್ಲೆಯ ಮುಖ್ಯ ಅಧಿಕಾರಿಗಳಿಗೂ ಅವರು ಶುಭಾಶಯನ ತಿಳಿಸಿದರು. ಅವರ ಮಕ್ಕಳನ್ನು ಅವರು ಗೌರ್ಮೆಂಟ್ ಶಾಲೆಗಳಿಗೆ ಕಳಿಸ್ಲಿಲ್ಲ. ಸೊ ಅಟ್ಲೀಸ್ಟ್ ಇಲ್ಲಿ ಈ ಜಿಲ್ಲೆಯ ಮಕ್ಕಳು ಅಥವಾ ಸರ್ಕಾರಿ ಮಕ್ಕಳಿಗೆ ಒಂದು ಕ್ವಾಲಿಟಿ ಎಜುಕೇಷನನ್ನು ಉನ್ನತ ಗುಣಮಟ್ಟ ಶಿಕ್ಷಣ ಕೊಡಬೇಕನ್ನೋ ಒಂದು ಉದ್ದೇಶದಿಂದ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾರೋದ್ರಿಂದ ಅವರು ಹೆಮ್ಮೆ ಪಡ್ತಿದ್ದಾರೆ ಅಂತ ತಿಳಿಸ್ಲಿಕ್ಕೆ ಬಯಸ್ತೇನೆ. Know that you have all your potential to reach. So just because you study in this school doesn't mean anything less. Just sometimes it's a challenge to study in spite of the circumstances you have. And Abdul Kalam and all are perfect role models for us, where they come from humble backgrounds, reach tremendous heights, and impact generations of people. So I just want all the children to feel very confident. And the other thing is, this program doesn't only teach you English and life skills, but makes you so confident. We have a program in Nizamabad where only 8 children were getting admission in a very good institute called IIT Basar. But after this program was implemented, 38 students from the SIV schools got admissions.
So it improves overall education for the children because they feel confident and they're able to study other subjects as well much better because of they're able to say, look, I can do this, so I can do the other things as well. ಸೊ ಎನ್ ಸಿ ಮೂರ್ತಿ ಅವರು ಏನು ಹೇಳಲಿಕ್ಕೆ ಬಯಸ್ತಿದ್ದಾರೆ ಅಂದರೆ ಇಲ್ಲಿರ್ತಕ್ಕಂಥ ಪಾಲಕರು ಮತ್ತು ಮಕ್ಕಳು ಏನು ತಿಳ್ಕೊಬೇಕು ಮೊದಲನೇದಾಗಿ ಅಂದರೆ ನೀವೆಲ್ಲ ಶಾಲೆ ಮುಗಿಸಿದ ತಕ್ಷಣ ನಿಮ್ದೆಲ್ಲ ಕೆಲಸ ಮುಗೀತಂತಲ್ಲ. ಈ ಓದುವುದ್ರ ಜೊತೆಗೆ ನಿಮ್ಮ ಸಾಮರ್ಥ್ಯಗಳೇನು, ನಾನು ಮುಂದೆ ಏನು ಗುರಿ ಸಾಧನೆ ಮಾಡಬೇಕು ಅನ್ನೋದನ್ನು ಈಗಿಂದನೇ ನೀವು ವೃದ್ಧಿಸ್ಕೊಂಡು ಹೋದರೆ ನಿಮಗೆ ಮುಂದೆ ಈಸಿ ಆಗುತ್ತೆ ನಿಮ್ಮ ಕರಿಯರ್ ಏನೋ. ಅದ್ರ ಜೊತೆಗೆ ಈ ಕಾರ್ಯಕ್ರಮ ಈ ಪ್ರೋಗ್ರಾಮ್ನಿಂದ, ಇದು ಪ್ರೋಗ್ರಾಮ್ ನಿಜಾಮಾಬಾದಲ್ಲಿ ನಡೀತಿದೆ, ತೆಲಂಗಾಣ ಸ್ಟೇಟ್ದೊಳಗಡೆ. ಅಲ್ಲಿ ಈ ಪ್ರೋಗ್ರಾಮ್ ಸ್ಟಾರ್ಟ್ ಆದಾಗ ಮಕ್ಕಳಿಗೆ ಕಲ್ತಾದ್ಮೇಲೆ, ಈ ಪ್ರೋಗ್ರಾಮಿಂದ ಕಲ್ತಾದ್ಮೇಲೆ IIT ಅಂತಿದೆ ಒಂದು ದೊಡ್ಡ ಸಂಸ್ಥೆ ಅದು. ಇದು ಆ ಸಂಸ್ಥೆಗೆ ಜಾಯ್ನ್ ಆಗಿದ್ದಾರೆ. ಸೊ ಈ ಪ್ರೋಗ್ರಾಮ್ದ ಮುಖ್ಯ ಉದ್ದೇಶ ಏನಂದರೆ ಇಂಗ್ಲೀಷ್ ಕಲಿಸೋದಲ್ಲ. ಈ ಪ್ರೋಗ್ರಾಮ್ದ ಮುಖ್ಯ ಉದ್ದೇಶ ಏನಂದರೆ ನಿಮ್ಮಲ್ಲಿ ನಾಯಕತ್ವ ಗುಣಗಳನ್ನು ವೃದ್ಧಿಸುವುದು, ನಿಮ್ಮ ಸೃಜನಶೀಲ ಕೌಶಲ್ಯಗಳನ್ನು ವೃದ್ಧಿಸುವುದು, ಅದರ ಜೊತೆಗೆ ಈ ಇಂಗ್ಲೀಷ್ ಭಾಷಾ ಕೌಶಲ್ಯವನ್ನು ನಾವು ಹೇಗೆ ವೃದ್ಧಿಸ್ಕೋಬೋದು ಅನ್ನೋದನ್ನು ಈ ಪ್ರೋಗ್ರಾಮ್ ನಿಮಗೆ ತಿಳಿಸ್ಕೊಡುತ್ತೆ. ಸೊ ಇದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ನೀವು ಬೇರೆ ಸಬ್ಜೆಕ್ಟ್ ಒಳಗಡೆ ಚಲೋ ಮಾರ್ಕ್ಸ್ ತೆಗಿಬೋದು, ಒಳ್ಳೆ ಅಂಕಗಳನ್ನು ಪಡಿಬೋದು. ಅದ್ರ ಜೊತೆಗೆ ನಿಮ್ಮ ನಾಯಕತ್ವ ಗುಣಗಳು ಹೆಚ್ಚಿಗೆ ಆದಾಗ ನಿಮಗೆ ಬಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋಂಥ ಎಬಿಲಿಟಿ ನಿಮಗೆ ಹೆಚ್ಚಿಗೆ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಅವ್ರು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. So once again, thank you to all the principals, teachers and General Shikshana Trust, the Deshpande Foundation. Harish, you worked very hard to make this happen and under Nayak's leadership. Thank you again. Thank you so much. ಸೊ ಥ್ಯಾಂಕ್ ಯು. ಈ ಕಾರ್ಯಕ್ರಮ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತಾರೆ. According to Swami Vivekananda, education is not just the accumulation of process of life building, man making, character making. Thank you, sir, for your inaugural speech. Mr. N.C. Murthy, Director of Skill Development Program of Dakshina Kannada. Thank you, sir. Today, special day, June 5, World Environment Day. On this auspicious occasion, I call upon Khushi of 7th standard to deliver speech on environment. Dignitaries on the dais of the dais, a pleasant morning to you all. I am Kushi from class 7th B. I wish you all happy Environmental Day. One earth, one chance, make every day an earth-saving day. Each living creatures need fresh air, water, sunlight and trees. All these are the nature's gift that helps in nourishing life on the earth. I am very happy to say that our school is in the middle of the green trees, plants and fresh air. We learnt many things from nature. Today, June 5th, we all are in the auspicious occasion of World Environmental Day. It is essential to keep our environment clean and healthy for present and future generation. Pollution from various sources harm the environment and endangers ecosystem. People have been using plastic materials which is toxic to environment. We all know that create awareness among the people is the first step to keep a clean and healthy environment. Reduce your consumption of single use of plastics like coffee cups, water bottles and grocery bags. You can use reusable coffee cups, tote bags and water flasks. The theme for World Environmental Day 2025 is Beat Plastic Pollution.
World Environmental Day in 2025 will be focused on ending plastic pollution. Nowadays, everyone must think and take an oath on afforestation, not deforestation. So we pledge to save our environment for better future. So have a better future by protecting your Mother Nature. Thank you one and all. ಓಕೆ, ಇದೀಗ ನಮ್ಮ ಈ ದೇಶಪಾಂಡೆ ಫೌಂಡೇಶನ್ನ ನಿರ್ದೇಶಕರಾಗುವಂಥ ಡಾಕ್ಟರ್ ಜೀವನ್ ಅವರು ನಮಗೆಲ್ಲರಿಗೂ ಕೂಡ ಅರ್ಥ ಆಗುವ ರೀತಿಯಲ್ಲಿ ಅಂದರೆ ತುಳುವಿನಲ್ಲಿ ಮಾತಾಡ್ತಾ ಇದ್ದಾರೆ. ಡಾಕ್ಟರ್ ಜೀವನ್ ರವರು ಮಾತಾ ಮಸ್ತ್ ಪ್ರೀತಿ ಮಲ್ಲಕ್ಲೆ ಪನ್ಪಿನ ಪೂರ ಎನ್ನ ಇಲ್ಲದಾರ ಪನ್ನೀರು ನಾನು ಖಾಲಿ ಜೋಕುಲ್ಡನೆ ಪಾತೇರೆ ವೈದಿನಿಡೆಗೆ ಏನ ಪಂಡ ನಮ್ಮ ಕಿನ್ನೊಪ್ಪನಂಗನೆ ಒಂಜಿ ಫೋಕಸ್ ಉಪ್ಪೋಡು ಯಾನ್ 2-3 ವರ್ಷ ಒಪ್ಪನಂಗನೆ ಯಾನ್ ಎನ್ನದೆ ಯಾನ್ ಅಮೆರಿಕ ಹೋದುದು ಮಸ್ತ್ ಸುಖ ಸಂಪಾದನೆ ಮಂತದು ಕೂಡ ಪಿರ ನಮ್ಮ ದೇಶ ಬರೋಡು ಅವು ಎಂಚ ಆತನ ಪಂಡ ಎನ್ನ ಫೋಕಸ್ ನಮ್ಮ ಶಾಲೆ ನಮ್ಮ ಎಂಚ ಓದುವ ನಮ್ಮ ಟೀಚರ್ಗೆ ನಮ್ಮ ರೆಸ್ಪೆಕ್ಟ್ ಮನ್ಪುವ ಆ ಫೋಕಸ್ ನಮ್ಗೆ ಇಜ್ಜಿಡ ನಂಗೆ ಮನ್ಪರೆ ಸಾಧ್ಯ ನಮ್ಮ ಈ ದಿನೋಟೆ ಎಂಕೆ ಎಂಚಿನ ಲೈಫ್ ಬೋರ್ಡು ಐಕೆ ಎಂಕೆ ಎಂಚಿನ ಮನ್ಪೆಯನ್ ಒಂಚಿನ ಇಲ್ಲಾಡು ಪೋಡು ಒಂಚಿನ ಕಾರಡಿ ಅಂತ ತಿರುಗುವ ನಮ್ಮ ಇತ್ತೇನೆ ಫೋಕಸ್ ಮಂತದು ಶಾಲೆಡ್ ನಮ್ಮ ಲಾಯ್ಕಡೆ ಮಂತದು ನಮ್ಮ ಟೀಚರ್ ನಕಲೆಗೆ ನಮ್ಮ ಪೇರೆಂಟ್ಸ್ಗೆ ನಮ್ಮ ರೆಸ್ಪೆಕ್ಟ್ ಕೊಡ್ದು ನಮ್ಮ ಮಲ್ಲಾಯಡ ಅವು ಸಾಧ್ಯ ಆಗ್ಬೋದು. ದಾನ ಧರ್ಮ ನಮ್ಮ ಲೈಫ್ದು ಒಂಜಿ ಪಾರ್ಟ್ ಮಾತ್ರ ಅವು ಕಾಸಡೆ ನಮ್ಮ ದಾನ ಮನ್ಪೋಡಿಂದ ದಾಲೇಜ್ ನಮ್ಮ ಏರೆಗ್ಲ ರೆಸ್ಪೆಕ್ಟ್ ಕೊರ್ಪಿನ ಒಂಜಿ ಲಾಯ್ಕಡೆ ಶಬ್ದ ಪಾತೇರ್ನ ಒಂಜಿ ಕಿನ್ಯ ತೆಲ್ಕೆ ನಮ್ಮ ಎನ್ವೈರ್ಮೆಂಟನ್ನು ಕ್ಲೀನ್ ದೀಪಿನ ನಮ್ಮ ಎನ್ವೈರ್ಮೆಂಟ್ ಓಲ ರಿಸೋರ್ಸನ್ನು ವೇಸ್ಟ್ ಮನ್ಪಂದಿನಂಚ ಲೈಟ್ ಆನೆ ಉಂಡು ವಾಟರ್ ಪೋಂದೆ ಉಂಡು ಅವೇನು ಮಾತ ಅವು ಕಿನ್ಯ ವಸ್ತು ನಮ್ಮ ಕಿನ್ನಿಡೆ ನಮ್ಗೆ ಲರ್ನ್ ಮಾಡ್ತೋನಲ್ಲಿ ಎನ್ನ ಅವೇ ಫೋಕಸ್ ನಮ್ಮ ಫೋಕಸ್ ಮಂತದು ನಮ್ಮ ಜೀವಮಾನೋಡು ಇಂಕೆ ಇಂಚಿನ ಬೋರ್ಡು ಇನ್ನೇ ನಮ್ಮ ಡಿಟರ್ಮೈನ್ ಮಂತದು ಆ ಫೋಕಸ್ಸನ್ನು ಯಾಪಲ ಮದತ್ ಪೋಂದೆ ಅಂಚ ನಮ್ಮ ತಗೊಂಡು ఒక ನಮ್ಮ ಫೋಕಸ್ ನಮ್ಮ ಕರೆಕ್ಟ್ ಇಂಟೆನ್ಷನ್ ಇತ್ತಂಡ ದೇವೇರಿ ಯಾಪಲ ಸಹಾಯ ಮಾಡ್ತಾರೆ. ಒಂದೇ ಊರುಡು ಒಂಜಿ ಬಾರಿ ಕಿನ್ಯ ವಿಲೇಜ್ಡ್ ಪಾಲಿಮಾರಡಿ ಯಾನ್ ಪುಡುದೀನಿ ಓಕೆ ಇಡೀ ಪಿರ ಯಾನ್ ಇಡೆಗೆ ಬೈದೆ ನಿಕಲ್ ನಂಚಿನ ಮಸ್ತ್ ಜೋಕ್ಲೆಗೆ ಎಂಕಲ್ ಇನ್ಫ್ಲುಯೆನ್ಸ್ ಮಾಡ್ಪೋಡಿಂದ ಅವು ಎಂಕಲ್ನ ಇಚ್ಛ ఒక మాత దేవేర్నేచ మస్తు ఖుషి అండ్ నిక్లేని మాతేరేన్ల మీట్ ఆదుదు ఒక బాకీ దక్లే థ్యాంక్స్ పంపిన ఎన్న ఇల్లదార్ పందుదాండ్. థ్యాంక్ యూ వెరీ మచ్. Thank you, madam, for your wonderful words. Trees are lungs of the world. Plant more trees to save the Mother Earth. Now, I would like to call upon Afla of 7th standard to deliver speech on environment. Raise on the dais of the dais. A pleasant morning to you all. Myself, Afla Fatima, 7th standard. Rising sun, the chirping of birds, fragrances of blooming flowers welcome us to this beautiful green heaven called nature. In this pleasant morning, we are all gathered here to celebrate beautiful day. I wish happy Environmental Day to you all. On this great day, I would like to share few things about World Environment Day. The primary objectives of celebrating World Environment Day are to raise global awareness about environmental issues, encourage individuals for environmental protection. In the present day, pollution is a major issue. The form of water pollution, air pollution, soil pollution, etc. Precautioning steps should be taken from the base like home, school, etc. Let's join our hand to save environment. Thank you. ಇದೀಗ ನಮ್ಮ ಈ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಉಪನಿರ್ದೇಶಕರು ಆತನ ಮೇಡಮ್ ರಾಜಲಕ್ಷ್ಮಿ ಮೇಡಮ್ ಇದ್ದಾರೆ. ಅವರು ಈ ಕಾರ್ಯಕ್ರಮಕ್ಕೆ ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಮೇಡಮ್, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವಂಥ ಪೋಷಕರೇ, ಶಿಕ್ಷಕರೇ,
ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಫಸ್ಟ್ ಆಫ್ ಆಲ್ ನಾನು ದೇಶಪಾಂಡೆ ಫೌಂಡೇಶನ್ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಹಾಗೆ ಈ ದೇಶಪಾಂಡೆ ಫೌಂಡೇಶನ್ ಅವರನ್ನು ಪರಿಚಯ ಮಾಡಿಕೊಂಡು ನಮ್ಮ ಜಿಲ್ಲೆಯ ಕೆಲವು ಶಾಲೆಗಳಿಗೆ ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟದ್ದಕ್ಕಾಗಿ ಶೀನನಾಯ್ಕ್ ಸರ್ ಹಾಗೆ ಕೃಷ್ಣಮಲ್ಲೆ ಸರ್ ಅವರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಏಕೆಂದರೆ ನಮ್ಮ ಮಕ್ಕಳು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಕೆಲವು ಶಾಲೆಗಳು ಬೈಲಿಂಗ್ವಲ್ ಶಾಲೆಗಳಿವೆ. ಆಲ್ರೆಡಿ ಕನ್ನಡ ಮೀಡಿಯಂ ಜೊತೆಗೆ ಇಂಗ್ಲೀಷ್ ಮೀಡಿಯಂ ಕೂಡ ಕೆಲವು ಶಾಲೆಗಳಲ್ಲಿ ನಡೀತಾ ಇದೆ. ಆದ್ದರಿಂದ ನಮ್ಮ ಮಕ್ಕಳಲ್ಲಿ ಇನ್ನಷ್ಟು ಕಾನ್ಫಿಡೆನ್ಸ್ ಬರಬೇಕಾದ್ರೆ ಯಾವಾಗ ಭಾಷೆ ಇಂಗ್ಲೀಷ್ ಎನ್ನುವಂಥದ್ದು ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್, ಕನ್ನಡದಲ್ಲಿ ನಮ್ಮ ಮಕ್ಕಳು ತುಂಬ ಬೋಲ್ಡಾಗಿ ಎಲ್ಲಿ ಹೋದರೂ ವ್ಯವಹರಿಸಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿಯಲ್ಲಿ ಇಂಗ್ಲೀಷಲ್ಲೂ ಕೂಡ ಅವರು ಬುದ್ಧಿವಂತರಾದಾಗ, ಇನ್ನೂ ಕಾನ್ಫಿಡೆನ್ಸ್ ಬಂದಾಗ, ಮಾತಾಡಲಿಕ್ಕೆ ಹೊರಗೆ ಹೋಗಿ ಮಾತಾಡಲಿಕ್ಕೆ ಕಾನ್ಫಿಡೆನ್ಸ್ ಬಂದಾಗ ಎಲ್ಲಿ ಹೋದರೂ ಕೂಡ ವರ್ಲ್ಡಲ್ಲಿ ಎಲ್ಲಿ ಹೋದರೂ ಕೂಡ ಯಾವುದನ್ನು ಕೂಡ ಫೇಸ್ ಮಾಡಲಿಕ್ಕೆ ಮಕ್ಕಳಿಗೆ ಸಾಧ್ಯ ಆಗ್ತದೆ ಎನ್ನುವ ನಿಟ್ಟಿನಲ್ಲಿ ನಮ್ಮ ಜನಶಿಕ್ಷಣ ಟ್ರಸ್ಟ್ ಅವರು ಹಲವಾರು ಪ್ರೋಗ್ರಾಮ್ಗಳಲ್ಲಿ ಈಗಾಗಲೇ ಸಕ್ಸಸ್ ಕಂಡವರು. ಮೊದಲೇ ಸಾಕ್ಷರತಾ ಕಾರ್ಯಕ್ರಮ ನಮ್ಮಲ್ಲಿ 100% ಬರುವಲ್ಲಿ ಫಸ್ಟಿಗೆ ನಮಗೆ ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡಿದವರು ಜನಶಿಕ್ಷಣ ಟ್ರಸ್ಟ್ ಅವರು. ಅವರ ಮೂಲಕ ನಮ್ಮ ಜಿಲ್ಲೆ 100% ಲಿಟ್ರಸಿ 1986 ಸಾಧನೆ ಮಾಡಿರುವಂಥದ್ದು. ಆ ನಂತರ ಈಗಲೂ ಕೂಡ ಬೇರೆ ಬೇರೆ ಪ್ರೋಗ್ರಾಮ್ಗಳ ಮೂಲಕ ಜನರನ್ನು ರೀಚ್ ಆಗ್ತಾ ಇದ್ದಾರೆ. ಸ್ವಚ್ಛತೆ ಕಾರ್ಯಕ್ರಮ, ಮನೆಯಲ್ಲಿ ಸ್ವಚ್ಛತೆ ಬಗ್ಗೆ ಎಲ್ಲರಿಗೂ ಕೂಡ ಅರಿವನ್ನು ಮೂಡಿಸ್ತಾ ಆ ಒಂದು ಕಾರ್ಯಕ್ರಮದ ಮೂಲಕನೂ ಕೂಡ ಅವರು ತಮ್ಮ ಸೇವೆಯನ್ನು ಸಮಾಜಕ್ಕೆ ಒದಗಿಸ್ತಾ ಇದ್ದಾರೆ. ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಧಾರವಾಡಕ್ಕೆ ಹೋಗಿ, ಹುಬ್ಬಳ್ಳಿಗೆ ಹೋಗಿ ಅಲ್ಲಿ ದೇಶಪಾಂಡೆ ಫೌಂಡೇಶನ್ ಅವರನ್ನು ಸಂಪರ್ಕಿಸಿ ನಮ್ಮ ಮಕ್ಕಳಲ್ಲೂ ಕೂಡ ಎಜುಕೇಷನ್, ನಮ್ಮ ಮಕ್ಕಳ ಶಿಕ್ಷಣ ಕ್ವಾಲಿಟಿ ಇನ್ನಷ್ಟು ಉತ್ತಮ ಆಗಬೇಕು ಎನ್ನುವ ನಿಟ್ಟಿನಲ್ಲಿ ದೇಶಪಾಂಡೆ ಫೌಂಡೇಶನ್ ಅವರನ್ನು ಇಲ್ಲಿಗೆ ಕರೆತಂದು ನಮ್ಮ ಮಕ್ಕಳ 10 ಶಾಲೆ, ಈಗ ಫಸ್ಟ್ ರೌಂಡಲ್ಲಿ 10 ಶಾಲೆ ಸೆಲೆಕ್ಟ್ ಮಾಡಿದ್ದಾರೆ. ಈ ಶಾಲೆಯ ಎಲ್ಲ ಮಕ್ಕಳ ಜೊತೆಗೆ ಅವರ ಪೋಷಕರು, ಅವರ ಕುಟುಂಬಸ್ಥರು ಕೂಡ ಬಂದು ತಮ್ಮ ನಾಲೆಡ್ಜನ್ನು ಇಂಪ್ರೂವ್ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಜನಶಿಕ್ಷಣ ಟ್ರಸ್ಟ್ ಅವರು. ಅವರಿಗೆ ನಾನು ಇಲಾಖೆಯ ಪರವಾಗಿ ತುಂಬ ಹೃದಯದಿಂದ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಇದನ್ನು ನಮ್ಮ ಮಕ್ಕಳು ಮತ್ತು ಕುಟುಂಬಸ್ಥರು, ಸಮುದಾಯ ಇದರ ಉಪಯೋಗವನ್ನು ಸರಿಯಾಗಿ ಮಾಡಿಕೊಳ್ಬೇಕು ಎನ್ನುವಂಥದ್ದು ನಮ್ಮೆಲ್ಲರ ಆಶಯ. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಲ್ತಂಥ ಮಕ್ಕಳು ಬೇರೆ ಬೇರೆ ಫೀಲ್ಡಲ್ಲಿ ತುಂಬ ಸಾಧನೆ ಮಾಡಿದವರಿದ್ದಾರೆ. IITಗೂ ಹೋಗಿರುವವರು ಇದ್ದಾರೆ ಕೆಲವು ಶಾಲೆಗಳಲ್ಲಿ. ಮೊನ್ನೆ 10th ರಿಸಲ್ಟ್ ತಗೊಂಡು ನೋಡಿದರೆ ಸುಮಾರು 148 ಶಾಲೆ 100% ಪಡೆದಂಥ ಶಾಲೆಗಳಲ್ಲಿ 48 ಶಾಲೆ 100% ಪಡೆದದ್ದು ಗೌರ್ಮೆಂಟ್ ಶಾಲೆಗಳು, 100% ಸಾಧನೆ ಮಾಡಿದಂಥ ಗೌರ್ಮೆಂಟ್ ಶಾಲೆಗಳಿವೆ. ಅಂಥದ್ರಲ್ಲಿ ನಮ್ಮ ಮಕ್ಕಳಿಗೆ ಅವಕಾಶವನ್ನು ಕೊಟ್ಟಾಗ ಇನ್ಸ್ಪೈರ್ ಅವಾರ್ಡಲ್ಲಿ ನಾಡಿದ್ದು ಒಬ್ಬ ಹುಡುಗ ನಮ್ಮ ಉಪ್ಪಿನಂಗಡಿ ಶಾಲೆಯ ಗೌರ್ಮೆಂಟ್ ಶಾಲೆಯ ಉಪ್ಪಿನಂಗಡಿ ಪ್ರೈಮರಿ ಶಾಲೆಯ ಒಬ್ಬ ಹುಡುಗ ಇನ್ಸ್ಪೈರ್ ಅವಾರ್ಡಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಇತರ ಐಡಿಯಾಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತಮ ಐಡಿಯಾವನ್ನು ಕೊಟ್ಟು ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆಯಾಗಿ ಈಗ ಜಪಾನ್ನಲ್ಲಿ ಭಾಗವಹಿಸಲಿಕ್ಕೆ ಹೋಗ್ತಾ ಇದ್ದೇನೆ. ಅದೆಲ್ಲವೂ ಕೂಡ ನಮಗೆಲ್ಲ ತುಂಬ ಹೆಮ್ಮೆ ಪಡುವಂಥ ವಿಷಯ. ಅದರಲ್ಲಿ ಮಕ್ಕಳು ಒಳ್ಳೆ ಟ್ಯಾಲೆಂಟೆಡ್ ಇದ್ದಾರೆ. ಆ ಟ್ಯಾಲೆಂಟ್ ಇನ್ನಷ್ಟು ಬೆಳೆಯುವುದಕ್ಕೆ ಇಂಥ ಒಂದು ಅವಕಾಶ ಸಿಕ್ಕಿದರೆ, ಯಾಕೆಂದರೆ ಭಾಷೆ ಯಾವತ್ತೂ ಕೂಡ ಅವರಿಗೆ ತೊಡಕಾಗಬಾರ್ದು, ಅವರ ಪ್ರತಿಭೆ ಬೆಳಗುವುದಕ್ಕೆ ಭಾಷೆ ತೊಡಕಾಗಬಾರ್ದು ಎನ್ನುವ ನಿಟ್ಟಿನಲ್ಲಿ ಇಂಥ ಒಂದು ಅವಕಾಶವನ್ನು ನಮಗೆ ಮಾಡಿಕೊಡ್ತಾ ಇದ್ದಾರೆ. ಈಗಾಗಲೇ ಗೌರ್ಮೆಂಟಿಂದ ಕೂಡ ಇದಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದರೂ ಕೂಡ ಇನ್ನಷ್ಟು ಅವಕಾಶಗಳು ನಮಗೆ ದಾನಿಗಳ ಸಹಾಯದಿಂದ, ಫೌಂಡೇಶನಿಂದ, ದೇಶಪಾಂಡೆ ಶಿಕ್ಷಣ ಟ್ರಸ್ಟ್ ಅಂತ ಟ್ರಸ್ಟ್ ಮೂಲಕ ಫೌಂಡೇಶನ್ ಅವರ ಸಹಾಯ ಸಿಕ್ಕಿದರೆ ನಮ್ಮ ಮಕ್ಕಳು ಇನ್ನಷ್ಟು ಬೆಳೀಲಿಕ್ಕೆ ಖಂಡಿತವಾಗಿಯೂ ಕೂಡ ಸಾಧ್ಯ ಇದೆ. ಇಷ್ಟರ ತನಕ ನಾವು ಮೂಲಭೂತ ಸೌಕರ್ಯಕ್ಕೆ ಬೇರೆ ಬೇರೆ ಫೌಂಡೇಶನ್ ಅಥವಾ ಬೇರೆ ಬೇರೆ ದಾನಿಗಳನ್ನು ಸಂಪರ್ಕಿಸ್ತಾ ಇದ್ದದ್ದು. ನಮ್ಮ ಶಾಲೆಯ ಮೂಲಭೂತ ಸೌಕರ್ಯ ಬಿಲ್ಡಿಂಗ್ ಕೊಡಿ, ಕ್ಲಾಸ್ ರೂಮ್ ಕೊಡಿ, ಒಂದು ಫ್ಯಾನ್ ಕೊಡಿ, ಈ ರೀತಿ ಎಲ್ಲ ಕೇಳ್ತಾ ಇದ್ವಿ.
ಈಗ ನಮ್ಮ ಶಿಕ್ಷಣದ ಸಂಬಂಧಪಟ್ಟ ಹಾಗೆ ಕ್ಲಾಸ್ ರೂಮಲ್ಲಿ ಮಕ್ಕಳ ಡೆವಲಪ್ಮೆಂಟಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ನಮಗೆ ಬಂದು ಕ್ಲಾಸ್ ರೂಮ್ ಮಕ್ಕಳ ಬೆಳವಣಿಗೆ ಮಾಡ್ತಾ ಇದ್ದಾರೆ ಅಂದರೆ ಅದೆಲ್ಲ ನಾವು ಖುಷಿ ಪಡಬೇಕಾದಂಥ ವಿಷಯ. ಖಂಡಿತವಾಗಿಯೂ ಕೂಡ ನಾವು ಇಲಾಖೆ ಪರವಾಗಿ ಇಂಥ ಒಂದು ಕೆಲಸವನ್ನು ಮಾಡಿದ್ದಕ್ಕಾಗಿ ನಾನು ದೇಶಪಾಂಡೆ ಟ್ರಸ್ಟ್ ಅವರಿಗೆ ಮತ್ತು ಜನಶಿಕ್ಷಣ ಟ್ರಸ್ಟ್ ಅವರಿಗೆ ನಾನು ಇಲಾಖೆ ಪರವಾಗಿ ಆಭಾರಿಯಾಗಿದ್ದೇನೆ. ಇಂಥ ಕೆಲಸಗಳು ಇನ್ನು ಮುಂದೆಯೂ ಕೂಡ ನಮ್ಮ ಶಾಲೆಗಳಿಗೆ ಇನ್ನಷ್ಟು ದಾನಿಗಳ ಸಹಾಯದಿಂದ ಸಿಗಲಿ ಎಂಬುದಾಗಿ ನಾನು ಕೋರಿಕೊಳ್ತಾ ಇದ್ದೇನೆ. ಖಂಡಿತವಾಗಿಯೂ ಕೂಡ ನಮಗೆ ಮೂಲಭೂತ ಸೌಕರ್ಯಗಳು ಖಂಡಿತವಾಗಿಯೂ ಬೇಕು. ಅದರ ಜೊತೆಯಲ್ಲಿ ನಮಗೆ ನಮ್ಮ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ಸಿಗೆ ಸಂಬಂಧಪಟ್ಟ ಹಾಗೆ ನಮಗೆ ಇನ್ನಷ್ಟು, ಯಾಕೆಂದರೆ ನಮ್ಮಲ್ಲಿ ಟೀಚರ್ಸ್ ಸಂಖ್ಯೆ ಕಡಿಮೆ ಇರ್ತದೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ. ಇಂಥ ಒಂದು ಅವಕಾಶಗಳು ಸಿಕ್ಕಿದಾಗ ಮಕ್ಕಳ ಕಲಿಕೆಯಲ್ಲಿ ಇನ್ನಷ್ಟು ಅಭಿವೃದ್ಧಿಪಡಿಸಲಿಕ್ಕೆ ಖಂಡಿತವಾಗಿಯೂ ಕೂಡ ಸಾಧ್ಯ ಇದೆ. ಅಂಥ ಅವಕಾಶವನ್ನು ತಾವೆಲ್ಲರೂ ಕೂಡ ಮಾಡಿಕೊಟ್ಟಿದ್ದೀರಿ. ಖಂಡಿತವಾಗಿಯೂ ತಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಹಾಗೆ ಇವತ್ತು ಜೂನ್ 5 ವಿಶ್ವ ಪರಿಸರ ದಿನ. ಮಕ್ಕಳಿಬ್ಬರು ಪರಿಸರದ ಬಗ್ಗೆ ಸಾಕಷ್ಟು ಹೇಳಿದರು, ಹಾಗೆ ಗಿಡಗಳನ್ನು ಕೊಟ್ಟರು. ಖಂಡಿತ ನಮ್ಮಲ್ಲಿ ಸಸ್ಯ ಶ್ಯಾಮಲ ಅಂತ ಒಂದು ಕಾರ್ಯಕ್ರಮ ಇದೆ. ಅದರ ಜೊತೆಯಲ್ಲಿ ಜೂನ್ 5ಕ್ಕೆ ನಾವೆಲ್ಲರೂ ಕೂಡ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಬೇಕಾದ್ದು ಕೂಡ ನಮ್ಮೆಲ್ಲರ ಕರ್ತವ್ಯ. ಅಟ್ಲೀಸ್ಟ್ ನಮಗೆ ಎಲ್ಲಿ ಸ್ಥಳ ಇದೆ ಅಲ್ಲಿ ಆಗುವಷ್ಟು ಒಂದು 5 ಗಿಡ ಅಥವಾ ನಮಗೆ ಒಂದೇ ಗಿಡ ನೆಡಲಿಕ್ಕೆ ಸಾಧ್ಯ ಆದರೆ ಒಂದು ಗಿಡಗಳನ್ನು ನೆಟ್ಟು ನಮ್ಮ ಪರಿಸರವನ್ನು ನಾವು ಕಾಯ್ದುಕೊಳ್ಳುವ, ನಮ್ಮ ಪರಿಸರ ಸಂರಕ್ಷಣೆ ಮಾಡುವಂಥದ್ದು ಕೂಡ ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳ್ತಾ, ಖಂಡಿತ ನಮಗೆ ಇಲ್ಲಿ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ, ಇಂಥ ಕಾರ್ಯಕ್ರಮಗಳು ಇನ್ನೂ ಕೂಡ ಮುಂದುವರಿಯಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಡೇ ಫೌಂಡೇಶನ್ ನಡೆಸುವಂಥ ಈ ಕಾರ್ಯಕ್ರಮ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಇದರ ಪ್ರಯೋಗವನ್ನು ಎಲ್ಲ ಶಾಲೆಯ ಮಕ್ಕಳು ಹಾಗೂ ಮುಖ್ಯವಾಗಿ ಸರ್ಕಾರಿ ಶಾಲೆಯ ಮಕ್ಕಳು ಪಡ್ಕೊಳ್ಬೇಕು ಅಂತ ಹೇಳುತ್ತಾ ಕಾರ್ಯಕ್ರಮಕ್ಕೆ ಸವಿವರಾಗಿ ಮಾತಾಡಿದ ಮೇಡಮ್ ಉಪನಿರ್ದೇಶಕರಿಗೆ ಅಭಿನಂದನೆಗಳು. ಇದೀಗ ಈ ಕಾರ್ಯಕ್ರಮದಲ್ಲಿ ದೇಶಪಾಂಡೆ ಫೌಂಡೇಶನ್ ಹುಬ್ಬಳ್ಳಿ ಇದರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂಥ ಶ್ರೀ PN ನಾಯಕರು ಈ ಕಾರ್ಯಕ್ರಮಕ್ಕೆ ಶುಭಾಶಯ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. Term used by 2 of the students. So dignitaries on the stage and off the stage. So welcome to all of you. ನಮಸ್ಕಾರ ಎಲ್ಲರಿಗೂ. ಅಲ್ಲಿ ಕೂತ್ಕೊಂಡಿರುವಾಗ some thought came to my mind which I thought I should share. This program is a collaboration of the local administration, panchayat, school. We have Janashikshana Sansthe, we have Deshpande Foundation, we have NC Murthy and Dr. Jeevana. So it's a collaborative effort that is going on here. But ಹೇಗೋ ಈ ಪ್ರೋಗ್ರಾಮ್ ನಮ್ಮ ನಾಡಿನ 3 ವೀರ ನಾರಿಯರ ನಾಡನ್ನು ಜಾಯಿನ್ ಮಾಡ್ತಾ ಇದೆ. ಹುಬ್ಳಿ ಈಸ್ ದ ಲ್ಯಾಂಡ್ ಆಫ್ ಕಿತ್ತೂರು ಚೆನ್ನಮ್ಮ, ರಾಣಿ ಕಿತ್ತೂರು ಚೆನ್ನಮ್ಮ. ಉಳ್ಳಾಲ್ is the land of Rani Abbakka, right? And Harish, the person who started this program, comes from the land of Vanake Obava. And every school that we go, something that I am noticing is that classal ಹೆಣ್ಮಕ್ಳು ಜಾಸ್ತಿ ಇದ್ದಾರೆ. So somewhere Karnataka is having this unique advantage that women are coming forward in college, in schools. Now for this program to start here, I think I need to thank a few people. From Deshpande Foundation, we never had a plan to come to Mangaluru. ನಮಗೆ ದಕ್ಷಿಣ ಕನ್ನಡ ಅಂದರೆ ಇಲ್ಲಿ ಶಿಕ್ಷಣ ತುಂಬ ಒಳ್ಳೆಯದಾಗಿದೆ. SSLCಯಲ್ಲಿ ಹೈಯೆಸ್ಟ್ ರ್ಯಾಂಕ್ಸ್, SSLCಯಲ್ಲಿ ಹೈಯೆಸ್ಟ್ ಪರ್ಸೆಂಟೇಜ್, PUCಯಲ್ಲಿ ಹೈಯೆಸ್ಟ್ ಪರ್ಸೆಂಟೇಜ್ ರ್ಯಾಂಕ್. ಸೊ ದಕ್ಷಿಣ ಕನ್ನಡ ಮೀನ್ಸ್ a district of good education services. So we never had a plan to come here till Dr. Jeevana insisted that we should come to Dakshina Kannada to Mangalore. So thank you Jeevana ji for insisting that we bring this program here. ಬಟ್ ಯಾವುದೇ ಕ್ಷೇತ್ರದಲ್ಲಾಗಿ ಈ ಸೋಷಿಯಲ್ ಪ್ರೋಗ್ರಾಮ್ ನಡೆಸಬೇಕಾದ್ರೆ ವಿ ನೀಡ್ ಅ ಗುಡ್ ಪಾರ್ಟ್ನರ್ ದೇರ್, ಸಂಬಡಿ ಹೂ ಹ್ಯಾಸ್ ದ ಟ್ರಸ್ಟ್ ಆಫ್ ದ ಲೋಕಲ್ ಕಮ್ಯುನಿಟಿ. ಇಲ್ಲಾದರೆ ನಡೆಯಲ್ಲ. ನಾವು ದೇಶಪಾಂಡೆ ಫೌಂಡೇಶನ್ ಅಂತ ಇಲ್ಲಿ ಬಂದು ಸ್ಟಾರ್ಟ್ ಮಾಡಿದ್ರೆ ಈ ಪ್ರೋಗ್ರಾಮ್ ನಡೆಯಲ್ಲ. ಸೊ ಲಕ್ಕಿಲಿ ಫಾರ್ ಅಸ್ ವಿ ಕನೆಕ್ಟೆಡ್ ವಿತ್ ಜನಶಿಕ್ಷಣ ಟ್ರಸ್ಟ್
They have been working here for so long. They have the trust of people. They have the network built. So it became so easy. In a matter of a few months, we are now starting the program in 10 schools. Otherwise, it is not possible. So first of all, secondly, I would like to thank the Jana Shikshana Trust, who have been part of, they've come to Hubli so many times, gone to schools, understood the program, and only then decided to start it here. And number 3, for any social impact program like this, we need we need the resources to run this program. Yeah, government can do it. We hope at some stage in the future, government will take it over. But till then, we need resources to run this program. So we'd like to thank Mr. N.C. Murthy, who's been so generous to say, can we do more? So can we do more even in this district? That is the way he is looking at it. We are starting with 10 schools. Hopefully it will go well, and we can see if we can do more. So this program, while it teaches life skills and English, the biggest advantage of this program that we have seen in Hubli, Belgaum, Gadag, Nizamabad, Siddipet, in different places that we are running, number 1, makla confidence tumba rise agutte. That is number 1 benefit of this program. The confidence of the children goes up. Number 2, what we have observed in all these places is the parents' investment in their children. The parents are more invested than before. They are so proud of their children that I have met parents who will say, "Naan yenu martini. Nan magal doctor aagbegadre, I will do anything to make her a doctor or whatever she wants to study, because my daughter is very bright and brilliant. So I will do anything for her to succeed in life, in her education." So parents are more invested. Number 3, we have seen wherever this program is running, the dropout rates in the schools have come down. The reason for that is the parents are more invested. And number 4, we are getting early signs of it. Only 2 years we have analyzed data. The performance of children who are attending this program in SSC is going up. Not only are they performing well in English, they are performing well in other subjects also. And number 5, which is super important, is today there's a lot of learning available on the internet in the cyberspace. Online learning, physics wala, this, that, there's so much of learning opportunities. The children who have gone through SIV are equipped to access and consume content which is online. So we think it's a good program. We are in this year, that the new academic year that is starting, this program will be running in about 430 to 440 schools and engaging about 25,000 children in 4 states: Karnataka, Telangana, Maharashtra and Gujarat. So this program is going to be running in 4 states, and we are very, very happy. I am personally happy that this program is happening in Dakshina Kannada district, which is my home district as well. So all the children who are going to attend this program, you will enjoy attending this class. Every day 1 hour. You should come to class early in the morning or stay late in the evening. Every day 1 hour. You will learn a lot. You will find a very nice teacher in your classroom who will teach you English, life skills, who will dance with you, who will play with you. So I am very happy that this program is starting in Ullal. And thank you once again. Thanks for arranging this program. And it is really wonderful that in a matter of a few months, we are starting this program in 10 schools. And before I end, I must thank Mr. Harish, who spent a lot of effort coming to Mangalore and Ullal so many times and making it happen. So thank you all once again. P.N. ನಾಯಕರವರಿಗೆ ಇದೀಗ ಈ ಕಾರ್ಯಕ್ರಮವನ್ನು 10 ಶಾಲೆಗಳಲ್ಲಿ ಹಮ್ಮಿಕೊಳ್ಳಲಾಗುತ್ತದೆ. ಹಾಗೆಯೇ ಈ ಶಾಲೆಯಲ್ಲಿ ಕಾರ್ಯಕ್ರಮ ನಡೆಸುತ್ತಿರುವಂಥ ವಿನಯ್ ಪ್ರಭಾ ಅವರು ಒಂದು ಆಕ್ಟಿವಿಟಿ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೊಡ್ತಾ ಇದ್ದಾರೆ. ಗುಡ್ ಆಫ್ಟರ್ನೂನ್. Once again, good afternoon. All of you stand up. Shall we start?
Okay, energizer. Okay, a small activity. Okay, a small and beautiful activity. Are you ready? Shall we start? There was a crocodile and an orangutan. Say loudly, please. Loudly. There was a crocodile and an orangutan and flying eagle and silver fish, a bunny, a beaver, a crazy elephant. There was a na 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 na. There was a and flying eagle and silver fish, a bunny, a beaver, a crazy elephant, na 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 na. There was a bunny, a beaver, a crazy elephant, na 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 na. Okay, very good. ಆ್ಯಕ್ಟಿಂಗ್ ಮೂಲಕ ಕುಣಿಸಿ ಸಂತೋಷಪಡಿಸಿದ ಮೇಡಮ್ ರವರಿಗೆ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ಹಲವಾರು ಅತಿಥಿಗಳು ವೇದಿಕೆಯಲ್ಲಿದ್ದಾರೆ. ಸಮಯ ಮೀರ್ತಾ ಇದೆ, ಆದರೂ ಈ ಕಾರ್ಯಕ್ರಮವನ್ನು ಮುಗಿಸಲಿಕ್ಕೆ ನಾವು ಪ್ರಯತ್ನ ಪಡಿಸ್ತಾ ಇದ್ದೇವೆ. ದೇಶಪಾಂಡೆ ಫೌಂಡೇಶನ್ ಹುಬ್ಬಳ್ಳಿ ಇದರ ಉಪನಿರ್ದೇಶಕರಾಗಿರುವಂಥ ಶ್ರೀ ಹರೀಶ್ ಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಎಂಜಾಯ್ ಮಾಡಿದ್ರಿ? ರೈಮ್ ಎಂಜಾಯ್ ಮಾಡಿದ್ರಿ ಎಲ್ಲರೂ? ಸ್ಟೂಡೆಂಟ್ಸ್ ಎಂಜಾಯ್ ಮಾಡಿದ್ರಿ? ರೈಮ್ ಎಲ್ಲ ಎಂಜಾಯ್ ಮಾಡಿದ್ರಿ? ಎಷ್ಟು ಎಂಜಾಯ್ ಮಾಡಿದ್ರಿ? ಎಷ್ಟು ಎಂಜಾಯ್ ಮಾಡಿದ್ರಿ? ಜೋರಾಗಿ ಹೇಳ್ಬೇಕು. ಎಷ್ಟು ಎಂಜಾಯ್ ಮಾಡಿದ್ರಿ? ಗುಡ್. ಸೊ ನಾನು ಈ ಪ್ರೋಗ್ರಾಮ್ದು ಒಂದು 3 ನಿಮಿಷದೊಳಗಡೆ ಈ ಪ್ರೋಗ್ರಾಮ್ ಏನಿರ್ತದೆ, ಡೈಲಿ ಶಾಲೆ ಒಳಗಡೆ ಏನು ನಡೆಯುತ್ತೆ, ಹೆಂಗೆ ಸ್ಟಾರ್ಟ್ ಆಯಿತು ಅನ್ನೋದು ಒಂದು 3 ನಿಮಿಷದೊಳಗೆ ಹೇಳ್ತೀನಿ. ಪಾಲಕರು ಮತ್ತು ಮಕ್ಕಳು ಎಲ್ಲರೂ ದಯಮಾಡಿ ಇತ್ತ ಕಡೆ ಗಮನ ಕೊಟ್ಟು ಕೇಳಬೇಕಂತ ಎಲ್ರಿಗೂ ಕೇಳ್ಕೊಳ್ತಾ ಇದ್ದೀನಿ. ಸೊ ಮೊದಲನೇದಾಗಿ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಹಾಗೂ ಮುಖ್ಯ ಶಿಕ್ಷಕರಿಗೆ, SDMs ಅವರಿಗೆ, ಪಂಚಾಯತಿ ಅವರಿಗೆ ಹಾಗೂ ಮುದ್ದು ಮಕ್ಕಳಿಗೆ ಶುಭಾಶಯಗಳನ್ನು ತಿಳಿಸ್ತಾ, ಈ ಪ್ರೋಗ್ರಾಮ್ ನಾವು 2017ರಲ್ಲಿ ಒಂದು ಶಾಲೆಯಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಇದು ಯಾಕೆ ಸ್ಟಾರ್ಟ್ ಮಾಡಿದ್ವಪ್ಪ ಅಂದರೆ, ಹಲೋ ಅಂದಾಗ ನೀವೆಲ್ಲರೂ ಒಂದು ಕ್ಲಾಪ್ಸ್ ಹೊಡಿಬೇಕು. ಹಲೋ 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 ಅಂದಾಗ ಆಯ್ ಅನ್ಬೇಕು. ಓಕೆ, ಹಲೋ ಆಯ್ ಅಂದಾಗ ಹಲೋ ಅನ್ಬೇಕಾ? ಹಲೋ ಹಲೋ ಆಯ್. ಓಕೆ, ಗಮನ ಇಟ್ಟು ಕೇಳ್ರಿ. ಸೊ ಒಂದು ಶಾಲೆಗೆ ಸ್ಟಾರ್ಟ್ ಮಾಡಿದ ಉದ್ದೇಶ ಏನಂದರೆ, ನಾವು ದೇಶಪಾಂಡೆ ಫೌಂಡೇಶನ್ ಒಳಗಡೆ BA, BCom, BSc, BSW, BBA, BCA ಆದಂಥವ್ರಿಗೆ ಏನು ಮಾಡ್ತೀವಿ ಅಂದರೆ, ನಾವು ಒಂದು 4 ತಿಂಗಳು ಅವ್ರಿಗೆ ಇಂಗ್ಲೀಷ್ ಮಾತಾಡೋದು, ಕಂಪ್ಯೂಟರ್ ಸ್ಕಿಲ್ಸ್, ಇಂಟರ್ವ್ಯೂ ಸ್ಕಿಲ್ಸ್, ಅಂದರೆ ಜಾಬ್ ತೊಗೊಳಕ್ಕೆ ಬೇಕಾದಂಥ ಎಲ್ಲ ಸ್ಕಿಲ್ಸ್ಗಳನ್ನ ಏನು ಮಾಡ್ತೀವಿ ನಾವು ಅವ್ರಿಗೆ ಡೆವಲಪ್ ಮಾಡ್ತೀವಿ. ಆ ಪ್ರೋಗ್ರಾಮಿಗೆ ಜಾಯಿನ್ ಆಗಬೇಕಂದ್ರೆ ಒಂದು ಸಣ್ಣ ಇಂಟರ್ವ್ಯೂ ಮಾಡ್ತೀವಿ ಅವ್ರಿಗೆ. ಇಂಟರ್ವ್ಯೂ ಒಳಗಡೆ ಏನು ಮಾಡ್ತೀವಿ ಗೊತ್ತಾ, ನಾವು 7ನೇ ತರಗತಿ ಬುಕ್ ಕೊಡ್ತೀವಿ ಅವ್ರಿಗೆ ಓದಲಿಕ್ಕೆ, ಡಿಗ್ರಿ ಓದಿರೋ ಮಕ್ಕಳಿಗೆ. ಸೊ 7ನೇ ಕ್ಲಾಸ್ ಬುಕ್ಸ್ ಓದಬೇಕಾದ್ರೆ
ಕೆಲವೊಂದು ವರ್ಡ್ಸ್ನ ಅವ್ರಿಗೆ ಓದ್ಲಿಕ್ಕೆ ಬರಲಿಲ್ಲ, ಕೆಲವೊಂದು ವರ್ಡ್ಸ್ ಅವರಿಗೆ ಪ್ರೊನೌನ್ಸಿಯೇಷನ್ ಮಾಡ್ಲಿಕ್ಕೆ ಬರಲಿಲ್ಲ. ಯಪ್ಪ, ಇದು ಡಿಗ್ರಿ ಓದಿರ್ತಕ್ಕಂಥ ಸ್ಟೂಡೆಂಟ್ಸಿಗೆ 7ನೇ ತರಗತಿ ಬುಕ್ ಇಂಗ್ಲೀಷ್ ಬುಕ್ ಓದ್ಲಿಕ್ಕೆ ಬರ್ತಾ ಇಲ್ಲ ಅಂದರೆ ಏನು ಪ್ರಾಬ್ಲಮ್ ಇರ್ಬೋದು ಅಂತಂದು ನಾವೊಂದು ಫೌಂಡೇಶನ್ ಒಳಗಡೆ ಒಂದು 10 ಶಾಲೆ ಆಯ್ಕೆ ಮಾಡ್ಕೊಂಡು ಒಂದು ಸರ್ವೆ ಮಾಡಿದ್ವಿ. ಸೊ ಇಲ್ಲಿ ಮುಖ್ಯ ಶಿಕ್ಷಕರಿಗೆ ಮತ್ತು ಇಂಗ್ಲೀಷ್ ಟೀಚರ್ಸಿಗೆ ಗೊತ್ತಿರ್ಬೋದು, ಅಸರ್ ರಿಪೋರ್ಟ್ ಅಂತ ಪ್ರಥಮ ಫೌಂಡೇಶನಿಂದ ಒಂದು ಅಸರ್ ರಿಪೋರ್ಟು ಪಬ್ಲಿಷ್ ಮಾಡ್ತಾರೆ ಪ್ರತಿ ವರ್ಷ. ಸೊ ಅಲ್ಲಿ ನಾವು ಒಂದು ಡೇಟಾ ಏನು ನೋಡಿದ್ವಿ ಅಂದರೆ 6ನೇ ತರಗತಿ ಮಗುವಿಗೆ 4ನೇ ತರಗತಿ ಟೆಕ್ಸ್ಟ್ ಬುಕ್ ಓದ್ಲಿಕ್ಕೆ ಅಂತ ಬರ್ತಾಯಿಲ್ಲ. ಅಂದರೆ ಆ ಒಂದು ಶಾಲೆ ಒಳಗಡೆ 20 ಮಂದಿ ಇರ್ತಾರೆ ಅಂದರೆ ಅದ್ರಾಗ 5 ಮಂದಿ ಕರೆಕ್ಟಾಗಿ ಓದ್ತಾರೆ, ಇನ್ನು 15 ಮಂದಿಗೆ ಓದ್ಲಿಕ್ಕೆ ಬರ್ತಾಯಿಲ್ಲ. ಸೊ ಅದಕ್ಕೆ ಹಲೋ ಗಮನ ಇಟ್ಟು ಕೇಳ್ರಿ ಪ್ಲೀಸ್. ಹಾಂ, ಸೊ ಈ ಕಾರ್ಯಕ್ರಮ, ಈ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದಾಗ ಏನಂದರೆ ಈ ಮಕ್ಳಿಗೆ ಯಾಕೆ ಓದ್ಲಿಕ್ಕೆ ಬರ್ತಿಲ್ಲ ಅನ್ನೋ ಸಣ್ಣ ಸರ್ವೆ ಮಾಡಿದಾಗ ಈ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಬೇಕಂತಂದು ನಾವು ಗುರುರಾಜ್ ದೇಶಪಾಂಡೆ, ಜಯಶ್ರೀ ದೇಶಪಾಂಡೆ ಅವ್ರಿಗೆ ಹೋಗಿ ಹೇಳಿದಾಗ ಆಯ್ತು ಈ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿರಿ ಅಂತ ಹೇಳಿದರು. ಈ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದಾಗ ನಾವು ಒಂದೇ ಶಾಲೆಗಳು ಸ್ಟಾರ್ಟ್ ಮಾಡಿದ್ದು. ಸೊ ಒಂದು ಶಾಲೆ ಒಳಗಡೆ ನಾನೇ ಅವಾಗ ಟೀಚರ್ ಇದ್ದಿದ್ದು. ಒಂದು 6 ತಿಂಗಳು ನಾವು ಕನ್ನಡ ಮೀಡಿಯಂ ಮಕ್ಕಳಿಗೆ ವಿಲೇಜ್ ಒಳಗಡೆ ನಾವು ಕಲಿಸಿದ್ವಿ. 6 ತಿಂಗಳಾದಮೇಲೆ ಮಕ್ಕಳೆಲ್ಲ ಏನು ಸ್ಟಾರ್ಟ್ ಮಾಡಿದ್ರೆ ಇಂಗ್ಲೀಷ್ನಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಅವ್ರ ಬಗ್ಗೆ ಇಂಗ್ಲೀಷ್ ಒಳಗಡೆ ಅವ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡೋದು, ಅವ್ರ ವಿಲೇಜ್ ಬಗ್ಗೆ ಮಾತಾಡೋದು, ಅವ್ರ ಟೀಚರ್ ಬಗ್ಗೆ ಮಾತಾಡೋದು, ಮತ್ತು ಅವರ ಫೇವ್ರೇಟಿಸ್ ಅಂದರೆ ಅವ್ರಿಗೆ ಇಷ್ಟ ಏನಾಗಬೇಕು ಮುಂದೆ ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇದನ್ನೆಲ್ಲ ನೋಡಿದಾಗ ಏನಾಯ್ತು ಅಂದರೆ ಮಕ್ಕಳಲ್ಲಿ ಎಬಿಲಿಟಿ ಇರುತ್ತೆ, ಮಕ್ಕಳಿಗೆ ಎಲ್ಲ ಚಲೋ ಇರ್ತೈತೆ, ಅವರೆಲ್ಲರೂ ಅವ್ರಿಗೆ ಕಲಿಬೇಕನ್ನೋ ಹುಮ್ಮಸ್ ಎಲ್ಲ ಇರ್ತೈತೆ. ಆದರೆ ನಾವು ಆ ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡಬೇಕು. ಸೊ ಆ 6 ತಿಂಗಳೊಳಗಡೆ ನಮ್ಗೆ ಗೊತ್ತಾಯ್ತು ಈ ಪ್ರೋಗ್ರಾಮ್ ಚಲೋ ಆಗುತ್ತೆ, ಮಕ್ಕಳಿಗೆ, ಹಳ್ಳಿ ಮಕ್ಕಳಿಗೆ, ಎಸ್ಪೆಷಲಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಚಲೋ ಆಗುತ್ತೆ ಅಂತ ತಿಳ್ಕೊಂಡು ನಾವು ಇದು ಸ್ಟಾರ್ಟ್ ಮಾಡಿದ್ವಿ. ಸೊ ಒಂದು ಶಾಲೆಯಿಂದ ಸ್ಟಾರ್ಟ್ ಮಾಡಿ ನಾವಿವತ್ತು 415 ಶಾಲೆಗೆ ಹೋಗ್ತಾಯಿದ್ವಿ. ನಾವು 4 ರಾಜ್ಯಗಳಲ್ಲಿ ಕೆಲಸ ಮಾಡ್ತಾಯಿದ್ವಿ. ಒಂದು ಕರ್ನಾಟಕ, ತೆಲಂಗಾಣ, ಮಹಾರಾಷ್ಟ್ರ ಮತ್ತು ಗುಜರಾತ್. ಈ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ ಅಂದರೆ ಮೊದಲು ನಾವು ಒಂದು ವಿಲೇಜ್ ಸರ್ವೆ ಮಾಡ್ತೀವಿ. ಹಳ್ಳಿಗಳಿಗೆ ಹೋಗಿ ಏನು ಮಾಡ್ತೀವಿ ಅಂದರೆ ಒಂದು ಸರ್ವೆ ಮಾಡ್ತೀವಿ. ಆ ಸರ್ವೆ ಒಳಗಡೆ ಏನು ಮಾಡ್ತೀವಿ ಅಂದರೆ ಫಸ್ಟ್ SDMC ಅವ್ರಿಗೆ ಭೇಟಿ ಆಗ್ತೀವಿ, ಪಂಚಾಯತಿ ಅವ್ರಿಗೆ ಭೇಟಿ ಆಗ್ತೀವಿ, ಸ್ಕೂಲ್ ಹೆಡ್ ಮಾಸ್ಟರ್ ಅವ್ರಿಗೆ ಭೇಟಿ ಆಗ್ತೀವಿ, ಇಂಗ್ಲೀಷ್ ಟೀಚರ್ಗೆ ಭೇಟಿ ಆಗ್ತೀವಿ. ಇದರದೆಲ್ಲ ಇನ್ಫಾರ್ಮೇಷನ್ ಹೇಳ್ತೀನಿ. ಅವ್ರದ್ದೆಲ್ಲ ಒಪ್ಪಿಗೆ ತೊಗೊಂಡು ನಾವೇನು ಮಾಡ್ತೀವಿ, ಈ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡ್ತೀವಿ. ಆ ವಿಲೇಜ್ ಸರ್ವೆ ಮುಗಿದ ತಕ್ಷಣ ಏನು ಮಾಡ್ತೀವಿ ಅಂದರೆ ನಮಗೆ ಒಬ್ಬ ಟೀಚರ್ ಅದೇ ವಿಲೇಜ್ ಒಳಗಡೆ ಹುಡುಕ್ತೀವಿ ನಾವು. ಆ ಟೀಚರ್ ಹೆಂಗಿರ್ಬೇಕಂದ್ರೆ ಫಸ್ಟು ಶಿಸ್ತಾಗಿರಬೇಕು, ಡಿಸಿಪ್ಲಿನ್ ಇರಬೇಕು. ಹಳ್ಳಿ ಒಳಗಡೆ ಟೀಚರ್ಗೆ ಇದ್ದಂಥ ರೆಸ್ಪೆಕ್ಟ್ ಬೇರೆ ಯಾರಿಗೂ ಇಲ್ಲ ಇವತ್ತು. ಸೊ ಅದಕ್ಕೆ ಅದೇ ವಿಲೇಜ್ ಒಳಗಡೆ ಇರ್ತಕ್ಕಂಥ ಒಬ್ಬ ಟೀಚರ್ನ ಏನು ಮಾಡ್ತೀವಿ, ನಾವು ಹುಡುಕ್ತೀವಿ. ಆ ಟೀಚರ್ಗೆ ಏನು ಮಾಡ್ತೀವಿ ಅಂದರೆ ಒಂದು ಫಸ್ಟ್ ಆನ್ಲೈನ್ ಟೆಸ್ಟ್ ಮಾಡ್ತೀವಿ. ಆನ್ಲೈನ್ ಟೆಸ್ಟ್, ಈ ಪ್ರೋಗ್ರಾಮ್ ಸೆಲೆಕ್ಟ್ ಆಗಬೇಕಂದ್ರೆ, ಟೀಚರ್ ಆಗಬೇಕಂದ್ರೆ ಇಲ್ಲಿ 60 ಮಾರ್ಕ್ಸ್ ಒಂದು ಟೆಸ್ಟ್ ಇರುತ್ತೆ. ಆ ಟೆಸ್ಟ್ ಮಾಡ್ತೀವಿ. ಆ ಟೆಸ್ಟ್ ಒಳಗಡೆ ಏನು ಮಾಡ್ತೀರ ಅಂದರೆ ಅವರು ಇಂಗ್ಲೀಷ್ ಓದೋದು, ಬರೆಯೋದು, ಮಾತಾಡೋದು ಮತ್ತು ಆಲಿಸುವುದು, ಈ 4 ಕೌಶಲ್ಯಗಳನ್ನು ಚೆಕ್ ಮಾಡ್ತೀವಿ. ಈ ಚೆಕ್ ಮಾಡಬೇಕಾದ್ರೆ ಅವರು 60 ಮಾರ್ಕ್ಸಿಗೆ ಇರುತ್ತೆ ಟೆಸ್ಟ್, 30 ಮಾರ್ಕ್ಸಿಗೆ ಜಾಸ್ತಿ ತೊಗೋಬೇಕು. ಟೆಸ್ಟ್ 30-30ಕ್ಕಿಂತ ಹೆಚ್ಚಿನ ಮಾರ್ಕ್ಸ್ ತೊಗೊಂಡ್ರೆ ಮಾತ್ರ ಅವ್ರಿಗೆ ಏನು ಮಾಡ್ತೀವಿ, ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಮಾಡ್ತೀವಿ. ಅಂದರೆ ಡೆಮೋ ತೊಗೊತೀವಿ ಅವ್ರಿಗೆ. ನೆಕ್ಸ್ಟ್ ರೌಂಡ್ ಅಂದರೆ ಡೆಮೋ ಒಳಗಡೆ ಏನು ಮಾಡ್ತೀವಿ, ಅವ್ರು ಯಾವುದಾದ್ರೂ ಒಂದು ಇಂಗ್ಲೀಷ್ ಟಾಪಿಕ್ ತೊಗೋಬೇಕು. ಗ್ರಾಮರ್, ಪಾರ್ಟ್ಸ್ ಆಫ್ ಸ್ಪೀಚಿಗೆ ನೌನ್ ತೊಗೋಬೋದು, ಪ್ರನೌನ್ ತೊಗೋಬೋದು, ಟೆನ್ಸಸ್ ತೊಗೋಬೋದು, ಆರ್ಟಿಕಲ್ಸ್ ತೊಗೋಬೋದು, ಯಾವುದಾದ್ರೂ ತೊಗೋಬೇಕು. ತೊಗೊಂಡು ಅವರು ಡೆಮೋ ಕೊಡ್ಬೇಕು ನಮಗೆ. ಡೆಮೋ ಹೆಂಗಿರ್ಬೇಕಂದ್ರೆ 30 ನಿಮಿಷ ಡೆಮೋದೊಳಗಡೆ ಅವ್ರದ್ದು ಕಾನ್ಫಿಡೆನ್ಸಾಗಿ ಡೆಮೋ ಕೊಡಬೇಕು. ಬೋರ್ಡ್ ರೈಟಿಂಗ್ ಸ್ಕಿಲ್ಸ್ ಚಲೋ ಇರಬೇಕು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬಾರ್ದು ಅವ್ರು ಬೋರ್ಡ್ ಮೇಲೆ. ಅದ್ರ ಜೊತೆಗೆ ಅವ್ರಿಗೆ ಸ್ವಲ್ಪ ಇಂಗ್ಲೀಷ್ ಮಾತಾಡೋಕ್ಕೆ ಬರಬೇಕು, ಅಂದರೆ ಅವ್ರ ಬಗ್ಗೆ ಹೇಳಕ್ಕೆ ಬರಬೇಕು, ಅವ್ರ ಫ್ಯಾಮಿಲಿ ಬಗ್ಗೆ ಹೇಳಕ್ಕೆ ಬರಬೇಕು. ಆದರೆ ಮಾತ್ರ ಅವ್ರನ್ನ ಸೆಲೆಕ್ಟ್ ಮಾಡ್ತೀವಿ. ಈ 2 ಸ್ಟೆಪ್ ಸೆಲೆಕ್ಟ್ ಆಯ್ತು ಅಂದರೆ ಏನು ಮಾಡ್ತೀವಿ ಅಂದರೆ ಸೆಲೆಕ್ಟ್ ಮಾಡಿ ಅವ್ರನ್ನ ಹುಬ್ಳಿಗೆ ಕರ್ಕೊಂಡು ಹೋಗ್ತೀವಿ. ಈಗ ವಿನಯ ಪ್ರಭಾ ಮೇಡಮ್ ಒಂದು ಆ್ಯಕ್ಟಿವಿಟಿ ಮಾಡಿಸಿದ್ರಲ್ಲ ಮಕ್ಕಳಿಗೆ, ಅವರು 15 ದಿನ ಹುಬ್ಳಿ ಒಳಗಡೆ ಈ ಟ್ರೈನಿಂಗ್ ತೊಗೊಂಬಂದಾರೆ. ಅವ್ರದ್ದು ಊರು ಇಲ್ಲಿ ಇದೆ, ಮುಡುಪು, ಅವ್ರದ್ದು ನಿಯರ್ ಮುಡುಪು ಅವ್ರದ್ದು ಊರು. ಈ 10 ಶಾಲೆಗೆ ನಾವು ಅಪಾಯಿಂಟ್ ಮಾಡ್ತಕ್ಕಂಥ ಟೀಚರ್ಸ್ಗಳು ಹುಬ್ಬಳ್ಳಿ ಒಳಗಡೆ 15 ದಿನ ದೇಶಪಾಂಡೆ ಫೌಂಡೇಶನ್ ಒಳಗಡೆ ಅವರೆಲ್ಲ ಟ್ರೈನಿಂಗ್ ತೊಗೊಂಡು ಸರ್ಟಿಫಿಕೇಷನ್ ತೊಗೊಂಡು ಬಂದಿರೋರು. ಅವರೆಲ್ಲ ಪ್ರಾಪರ್ ಇಂಟರ್ವ್ಯೂ ಸೆಲೆಕ್ಟ್ ಮಾಡಿ ಡೆಮೋ ತೊಗೊಂಡು 15 ದಿನ ಅವ್ರಿಗೆ ತರಬೇತಿ ಕೊಟ್ಟ ಆದಮೇಲೆ ನಾವು ಅವ್ರಿಗೆ ಇಲ್ಲಿ ಡಿಪ್ಲಾಯ್ ಮಾಡಿರೋದು. ಸೊ ವಿನಯ ಪ್ರಭಾ ಅನ್ನೋ ಟೀಚರು ನಮ್ಮಲ್ಲಿ 15 ದಿನ ತರಬೇತಿ ತೊಗೊಂಡು ಇಲ್ಲಿಗೆ ನಾವು ಈ ಹೂವು ಹಾಕುವ ಕಲ್ಲು ಶಾಲೆಗೆ ಅವ್ರನ್ನ ಅಪಾಯಿಂಟ್ ಮಾಡ್ತಾಯಿದ್ವಿ. ಸೊ ಎರಡನೇದು ಮುಖ್ಯವಾಗಿ ಏನಂದರೆ ಈ ಕ್ಲಾಸು ಶಾಲಾ ಅವಧಿ ಒಳಗಡೆ ನಡೆಯೋದಿಲ್ಲ. ಇದು ಮಾರ್ನಿಂಗ್ 2 ತಾಸು ಇರುತ್ತೆ, ಸಂಜೆ 1 ತಾಸು ಇರುತ್ತೆ. ಇಲ್ಲ ಸಂಜೆ 2 ತಾಸು ಇರ್ಬೋದು, ಮಾರ್ನಿಂಗ್ 1 ತಾಸು ಇರ್ಬೋದು. ಅಂದರೆ ನಾವು ಇಲ್ಲಿ ಸ್ಟಾರ್ಟ್ ಮಾಡ್ತಕ್ಕಂಥ ಶಾಲೆಗಳು 5, 6 ಮತ್ತು 7ನೇ ತರಗತಿಯವರು. 5ನೇ ತರಗತಿಯವರು ಪ್ರತಿದಿನ 1 ತಾಸು, 6ನೇ ತರಗತಿಯವರು ಪ್ರತಿದಿನ 1 ತಾಸು,
7ನೇ ತರಗತಿಯವರು ಪ್ರತಿದಿನ 1 ತಾಸು ಕ್ಲಾಸಿಗೆ ಅವರು ಅಟೆಂಡ್ ಆಗಬೇಕು. ಪ್ರತಿ 2 ತಿಂಗಳಿಗೊಮ್ಮೆ ಪಾಲಕರ ಸಭೆ ಕರಿತೀವಿ ನಾವು. ಪಾಲಕರ ಸಭೆ ಒಳಗಡೆ ಮಕ್ಕಳು ಏನು ಇಂಪ್ರೂವ್ ಆಗ್ಯಾರ ಅಂತಂದು ಪಾಲಕರಿಗೆ ಅವರು ಪ್ರೆಸೆಂಟ್ ಮಾಡ್ತಾರೆ. ಸೊ ಮಕ್ಕಳು ಇಂಪ್ರೂವ್ ಆಗೈತಿಲ್ಲ ಅಂತ ನಾವು ಚೆಕ್ ಮಾಡಲಿಕ್ಕೆ ಒಂದು ಬೇಸ್ಲೈನ್ ಅಂತ ಅಸೆಸ್ಮೆಂಟ್ ಮಾಡ್ತೀವಿ, ಆಮೇಲೆ ಎಂಡ್ಲೈನ್ ಅಂತ ಅಸೆಸ್ಮೆಂಟ್ ಮಾಡ್ತೀವಿ. ಮಕ್ಕಳು ಬರುವಾಗ ಹೇಗಿದ್ರು, 1 ವರ್ಷ ಆದಮೇಲೆ ಏನು ಅವರಲ್ಲಿ ಪರಿಣಾಮ ಬೀರ್ತು ಅನ್ನೋದನ್ನು ನಾವೇನು ಮಾಡ್ತೀವಿ, ನೀಟಾಗಿ ಒಂದು ಇವ್ಯಾಲ್ಯೂಯೇಷನ್ ಮಾಡ್ತೀವಿ. ಆ ಇವ್ಯಾಲ್ಯೂಯೇಷನ್ ಮಾಡಿ ಮಾನ್ಯ BO ಆಫೀಸ್ಗೆ, DDP ಆಫೀಸ್ಗಳಿಗೆ ಮತ್ತು ಶಾಲಾ ಮುಖ್ಯೋಪಾಧ್ಯಾಯರಿಗೆ ಈ ಪರಿಣಾಮ ಏನಾಗಿದೆ 1 ವರ್ಷದಲ್ಲಿ ಅನ್ನೋದನ್ನು ನಾವೇನು ಮಾಡ್ತೀವಿ, ಆ ಇನ್ಫಾರ್ಮೇಷನ್ ಅವರಿಗೆಲ್ಲ ಕೊಡ್ತೀವಿ. ಇಲ್ಲಿ ಮಗು 5ನೇ ತರಗತಿ ಜಾಯಿನ್ ಆಗಿರೋ ಮಗು 7ನೇ ತರಗತಿ ಮತ್ತು ಬರಬೇಕು ಅವ್ರ ಮಗು. 1 ವರ್ಷ ಬಂದೆ 1 ವರ್ಷ ಬಿಟ್ಟನೆ ಅಂದರೆ ಮಕ್ಕಳಲ್ಲಿ ಭಾಳ ಪರಿಣಾಮ ಬೀರುವುದಿಲ್ಲ. ಸೊ ಹಂಗಾಗಿ ಪಾಲಕರಲ್ಲಿ ಒಂದೇ ಮನವಿ ಏನಂದರೆ, ಈ ಪ್ರೋಗ್ರಾಮ್ 4 ವರ್ಷ ನಡೀತು ಒಂದು ಶಾಲೆಯಲ್ಲಿ, ಮಿನಿಮಮ್ 4 ವರ್ಷ. ಸೊ ಹಂಗಾಗಿ ಪಾಲಕರು ಏನು ಮಾಡಬೇಕಂದ್ರೆ, ಮಗುನ 5ನೇ ತರಗತಿ ಇದ್ದಿದ್ದು 6ನೇ ತರಗತಿ ಬರಬೇಕು, 6ನೇ ತರಗತಿ ಇದ್ದಿದ್ದು 7ನೇ ತರಗತಿ ಮಗುನ ನೀವು ಕಳಿಸ್ಬೇಕು. ನಂದು ಒಂದೇ ರಿಕ್ವೆಸ್ಟ್ ಎಲ್ಲ ಪಾಲಕರಿಗೆ, ಒಂದು 6 ತಿಂಗಳು 7 ತಿಂಗಳಾದಮೇಲೆ ಮಗುವಲ್ಲಿ ತುಂಬ ಪರಿಣಾಮಕಾರಿ ಬೀಳುತ್ತೆ. ಸೊ ಹಂಗಾಗಿ ನೀವು ಏನು ಮಾಡಬೇಕು, ಪ್ರತಿದಿನ ಮಗುವಿಗೆ 1 ತಾಸು ಕ್ಲಾಸಿಗೆ ನೀವು ಕಳಿಸ್ಬೇಕು. ನಮ್ಮಲ್ಲಿ ಟ್ರೈನ್ ಆಗಿರೋ ಟೀಚರ್ಸ್ ಅವರಿಗೆ ಕ್ಲಾಸ್ ತೊಗೊಳ್ತಾರೆ. ಈ ಪ್ರೋಗ್ರಾಮ್ ನಡಿಬೇಕಂದ್ರೆ ಮುಖ್ಯವಾಗಿ ಏನು ಇಂಪಾರ್ಟೆಂಟ್ ಅಂದರೆ, ಈ ಶಾಲೆ ಮುಖ್ಯೋಪಾಧ್ಯಾಯರು, ಶಾಲೆಯ ಸಿಬ್ಬಂದಿ, SDMC ಅವರು, ಪಾಲಕರು, ಈ 4 ಜನ ಸೇರಿದಾಗ ಮಾತ್ರ ಈ ಪ್ರೋಗ್ರಾಮ್ ಸಕ್ಸಸ್ ಆಗಲಿಕ್ಕೆ ಸಾಧ್ಯ. ಇಲ್ಲಿ HM ಅವರ ಸಹಕಾರ ಇರಬೇಕು, ಸಿಬ್ಬಂದಿಯವರ ಸಹಕಾರ ಇರಬೇಕು, ನಮ್ಮ ಟೀಚರ್ ಸಹಕಾರನೂ ಇರಬೇಕು, ಮತ್ತು ಪಾಲಕರು ಜವಾಬ್ದಾರಿ ತಗೊಂಡು ಮಕ್ಕಳನ್ನು ಪ್ರತಿದಿನ ತರಗತಿಗೆ ಕಳಿಸುವಂಥ ಒಂದು ಕಾರ್ಯವನ್ನು ಮಾಡಿದರೆ ಮಾತ್ರ ಈ ಪ್ರೋಗ್ರಾಮ್ ಸಕ್ಸಸ್ ಆಗಲಿಕ್ಕೆ ಕಾರಣ. ಯಾಕಂದರೆ ನಾವೀಗ 400 ಶಾಲೆ ಒಳಗಡೆ ಇದು ಪ್ರೋಗ್ರಾಮ್ ಸಕ್ಸಸ್ ಆಗಿದೆ, 4 ರಾಜ್ಯಗಳಲ್ಲಿ ಸಕ್ಸಸ್ ಆಗಿದೆ. ಈ 10 ಶಾಲೆ ಒಳಗಡೆ ಇದು ಚಲೋ ಆಯಿತು ಪ್ರೋಗ್ರಾಮ್ ಅಂದರೆ, ನಾವು ಎಂಟೈರ್ ಮಂಗಳೂರು ಎಲ್ಲ ಗೌರ್ಮೆಂಟ್ ತರಗತಿ ಶಾಲೆಗಳಿಗೆ ನಾವು ಈ ಪ್ರೋಗ್ರಾಮನ್ನು ಮಾಡ್ಬೋದು. ಸೊ ಹಂಗಾಗಿ ಪಾಲಕರಿಗೆ ಒಂದು ರಿಕ್ವೆಸ್ಟ್ ಏನಂದರೆ, ಎಲ್ಲರೂ ಈ ಒಂದು ಸರಿ ಮಗು ಜಾಯ್ನ್ ಆದ್ರು ಕ್ಲಾಸ್ ಶಾಲೆಗೆ ಅಂದರೆ ದಯಮಾಡಿ ಎಲ್ಲರೂ ಆ ಮಗುನ ಪ್ರತಿದಿನ ಶಾಲೆಗೆ ಕಳಿಸ್ರಿ. ಇದು ಯಾರಿಗೂ ಫೋರ್ಸ್ ಮಾಡುವಂಥದ್ದಲ್ಲ. ಪಾಲಕರಲ್ಲಿ ಆಸಕ್ತಿ ಬರಬೇಕು, ಮಕ್ಕಳಲ್ಲಿ ಆಸಕ್ತಿ ಇರಬೇಕು. ಇಲ್ಲ ನಾನು ಕಲಿಬೇಕು, ಚಲೋ ಕಲಿಬೇಕು. ಇಂಗ್ಲೀಷ್ ಈಗ DDP ಮೇಡಮ್ ಹೇಳ್ತಾಯಿದ್ರು, ಜಪಾನಿಗೆ ಹೋಗ್ತಿದ್ದಾರೆ ನಮ್ಮ ಒಬ್ಬ ಸ್ಟೂಡೆಂಟ್ ಅಂತಂದು. ಜಪಾನಿಗೆ ಹೋದಾಗ ನಾವಲ್ಲಿ ಅವ್ರಿಗೆ ಸ್ವಲ್ಪ ಇಂಗ್ಲೀಷ್ ಗೊತ್ತಿತ್ತು ಅಂದರೆ ಮಗು ಅವ್ನು ಮಾಡಿರ್ತಕ್ಕಂಥ ಎಕ್ಸ್ಪೆರಿಮೆಂಟನ್ನು ಇಂಗ್ಲೀಷ್ ಒಳಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಇನ್ನೂ ಭಾಳ ಎಫೆಕ್ಟಿವ್ ಆಗುತ್ತೆ ಅಲ್ಲಿ. ಯಾಕಂದರೆ ಕನ್ನಡದಲ್ಲಿ ಜಪಾನ್ ಅವ್ರಿಗೆ ತಿಳಿಯೋದು ಕಷ್ಟ ಆಗುತ್ತೆ. ಸೊ ಹಂಗಾಗಿ ಇಂಗ್ಲೀಷ್ ನಿಮಗೆ ಮಾತಾಡಲಿಕ್ಕೆ ಬಂತಂದರೆ ನಿಮ್ಮ ಮಕ್ಕಳಿಗೆ ಅವ್ರಿಗೊಂದು ಧೈರ್ಯ ಬರ್ತತೆ. ಬೇರೆ ಸಬ್ಜೆಕ್ಟ್ಗಳು ನಾನು ಚಲೋ ಕಲಿಬೇಕು, ಮಾಡಬೇಕು, ಇಂಥ ದೊಡ್ಡ ಸ್ಟೇಜ್ ಒಳಗಡೆ ಬಂದು ಮಾತಾಡೋಂಥ ಎಬಿಲಿಟಿ ಬರುತ್ತೆ. ಸೊ ಹಂಗಾಗಿ ಈ ಕಾರ್ಯಕ್ರಮವನ್ನು SDMC ಅವರ ಮೂಲಕ, ಶಾಲೆಯ ಮುಖ್ಯೋಪಾಧ್ಯಾಯರ ಮೂಲಕ, ಶಾಲಾ ಶಿಕ್ಷಣೆಯವರ ಮೂಲಕ, ಶಿಕ್ಷಣ ಇಲಾಖೆಯವರ ಮೂಲಕ, ಮಕ್ಕಳ ಮೂಲಕ, ಪಾಲಕರ ಮೂಲಕ ಹಾಗೂ ದೇಶಪಾಂಡೆ ಫೌಂಡೇಶನ್ ಜನಶಿಕ್ಷಣ ಟ್ರಸ್ಟ್ ಸಹಯೋಗದಿಂದ ಮತ್ತು NC ಮೂರ್ತಿ ಡಾಕ್ಟರ್ ಜೀವನ ಅವರು ಉದಾರ ದಾನಿಗಳವರ ಮೂಲಕ ಈ ಪ್ರೋಗ್ರಾಮನ್ನು ಸಕ್ಸಸ್ಫುಲ್ ಮಾಡಬೇಕಾಗಿ ನಾನು ನಿಮ್ಮೆಲ್ಲರಿಗೂ ಮನಪೂರ್ವಕವಾಗಿ ತಿಳಿಸ್ತಾ ಇದ್ದೀನಿ. ಸೊ ಈಗ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಈ ಎಲ್ಲ ಸಿಬ್ಬಂದಿಗಳಿಗೆ ವಂದಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನುಡಿಗಳಿಗಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ಮುಂದೆ ದತ್ತಿನಿಧಿ ಬಹುಮಾನ ವಿತರಣಾ ಕಾರ್ಯಕ್ರಮ ಪುರಸ್ಕೃತ ಹರೇಕಳ ಹಾಜಬ್ಬ ಇವರ ಹೆಸರಿನಲ್ಲಿ ನೀಡುತ್ತಿರುವ ದತ್ತಿನಿಧಿ ಬಹುಮಾನ ವಿತರಣಾ ಕಾರ್ಯಕ್ರಮ ಇದೀಗ ನಡೆಯಲಿದೆ. ಇವರು ಶೈಕ್ಷಣಿಕವಾಗಿ ನಮ್ಮ ಶಾಲೆಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಉತ್ತಮವಾಗಿ ತೊಡಗಿಸಿಕೊಂಡಿರುವಂತಹ ವಿದ್ಯಾರ್ಥಿಗಳನ್ನು ಗುರುತಿಸಿ ಹುರಿದುಂಬಿಸಲು ದತ್ತಿನಿಧಿ ಬಹುಮಾನ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇದೀಗ ಜಿಲ್ಲಾ ಉಪನಿರ್ದೇಶಕರಾದಂತಹ ಶ್ರೀಮತಿ ರಾಜಲಕ್ಷ್ಮಿ ಮೇಡಮ್ ಇವರು ಬಹುಮಾನವನ್ನು ವಿತರಿಸಬೇಕಾಗಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದಾನೆ. ಗಾಯತ್ರಿ, ವಂಶಿಕಾ 2024-25ನೇ ಸಾಲಿನಲ್ಲಿ ಬಹಳ ಕ್ರಿಯಾಶೀಲತೆಯಿಂದ ತಮ್ಮನ್ನು ತಾವು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವಂತಹ ವಿದ್ಯಾರ್ಥಿಗಳು ಎಲ್ಲರೂ ಚಪ್ಪಾಳೆಯ ಮೂಲಕ ಹುರಿದುಂಬಿಸಬೇಕು. 2023-24ನೇ ಸಾಲಿನ ವಿದ್ಯಾರ್ಥಿಗಳು ಮೊಹಮ್ಮದ್ ಇಶಾನ್,
ಋಷಿಕಾ 8ನೇ ತರಗತಿಯಲ್ಲಿ. ಇವರು ಕೂಡ ಬಹಳ ಕ್ರಿಯಾಶೀಲತೆಯಿಂದ ಶಾಲೆಯ ಎಲ್ಲ ಚಟುವಟಿಕೆಗಳಲ್ಲಿ ಯಾವುದೇ ಕೆಲಸಕ್ಕಾದರೂ ಸೈ ಎನ್ನುವ ಹಾಗೆ ತೊಡಗಿಸಿಕೊಂಡಿರುವಂತಹ ವಿದ್ಯಾರ್ಥಿಗಳು. ಋಷಿಕಾ, ಅವಳ ಪೋಷಕರು ಬಂದಿದ್ದಾರೆ. ದತ್ತಿನಿಧಿ ಬಹುಮಾನವನ್ನು ನೀಡಿದಂತಹ ಫಾತಿಮಾ ಮೇಡಮ್ ಹಾಗೂ ಶ್ರೀಮತಿ ರಾಜಲಕ್ಷ್ಮಿ ಮೇಡಮ್ ಇವರಿಗೆ ತುಂಬ ಹೃದಯದ ಕೃತಜ್ಞತೆಗಳು. ಹಾಗೂ ದಿವಂಗತ ಶ್ರೀ ಗುರುವಪ್ಪ ಬಾಳೆಪುಣೆ ಇವರಿಗೂ ಕೂಡ ಮಕ್ಕಳನ್ನು ಪ್ರೋತ್ಸಾಹಿಸಿ ಹುರಿದುಂಬಿಸಿದ್ದಕ್ಕಾಗಿ ನಮ್ಮ ಶಾಲೆಯ ಪರವಾಗಿ ಹೃದಯಾಳದ ವಂದನೆಗಳು. ಎಲ್ಲರಿಗೂ ಕೂಡ ಅಭಿನಂದನೆಗಳು. ಹಾಗೆಯೇ ಇವತ್ತಿನ ಕಾರ್ಯಕ್ರಮದ ಅತಿಥಿಯಾಗಿರುವಂಥ ಜಿಲ್ಲಾ ವೈಯಕ್ತಿಕ ಶಿಕ್ಷಣಾಧಿಕಾರಿಯಾಗುವಂಥ ಶ್ರೀಮತಿ ಫಾತಿಮಾರವರು ಕಾರ್ಯಕ್ರಮಕ್ಕೆ ಶುಭಾಶಯ ನೀಡಬೇಕು ಅಂತ ಕೇಳ್ಕೊಳ್ತದೆ. Good afternoon to all. The dignitaries on the dais and of the dais, dear students, ಬಹಳ ಖುಷಿ ಆಯಿತು. ಇವತ್ತು ಒಂದು ಕೊಲಾಬರೇಟಿವ್ ಪ್ರೋಗ್ರಾಮ್ ಆಗ್ತಾ ಇದೆ. ಒಂದು ಪ್ರೋಗ್ರಾಮಲ್ಲಿ ನಾವು ಎನ್ವಿರಾನ್ಮೆಂಟಲ್ ಡೇ ಅಲಾಂಗ್ ವಿತ್ ದಿ ಇಂಗ್ಲೀಷ್ ಸ್ಪೀಕಿಂಗ್, ಕಮ್ಯುನಿಕೇಷನ್ ಸ್ಕಿಲ್ಸ್, ಲೈಫ್ ಸ್ಕಿಲ್ಸನ್ನು ಡೆವಲಪ್ ಮಾಡುವಂತಹದ ಕೊಲಾಬರೇಟಿವ್ ಪ್ರೋಗ್ರಾಮ್ ವಿತ್ ದಿ ಕೊಲಾಬರೇಟಿವ್ ಡಿಗ್ನಿಟರೀಸ್. ದಟ್ ಮೀನ್ಸ್ ದಿ NGOs, ಡಿಪಾರ್ಟ್ಮೆಂಟ್, ಗವರ್ನಮೆಂಟ್ಸ್ ಆ್ಯಂಡ್ ಎವ್ರಿಥಿಂಗ್ ವಿಲ್ ಬಿ ಜಾಯಿನ್ ಟುಗೆದರ್ with us for this platform. We heartily thanks to the Deshpande Foundation Trust and also the Janashikshana Trust who bring this opportunity, this platform for our students. ಬಹಳ ಖುಷಿ ಆಗ್ತದೆ ನೋಡಿ. ಶಿಕ್ಷಣದಲ್ಲಿ ಒಂದು ಏನಿದೆ, ಶಿಕ್ಷಣಕ್ಕೆ ಮತ್ತು ಪರಿಸರ ಎನ್ವಿರಾನ್ಮೆಂಟಿಗೆ ಒಂದು ಲಿಂಕ್ ಇದೆ. ಇಫ್ ಯು ವಾಂಟ್ ಟು ಪ್ಲ್ಯಾನ್ ಫಾರ್ ಎ ಪ್ಲ್ಯಾಂಟನ್ನು ಗ್ರೋ ಮಾಡಲಿಕ್ಕೆ ಸೀಡನ್ನು ಇದು ಬಿತ್ತಿದರೆ ಸಾಕು ಒಂದು ವರ್ಷಕ್ಕೆ. ಆದರೆ ಒಂದು ಡೇಗೆ, ಒಂದು ವರ್ಷಕ್ಕೆ ಆದರೆ ನೀವು ಟ್ರೀಯನ್ನು ಗ್ರೋ ಮಾಡುವಂತಹದ್ದು ಪ್ಲ್ಯಾನ್ ಮಾಡ್ಬೋದು. ಆದರೆ ಫಾರ್ 1 century ಯು ವಾಂಟ್ ಟು ಎಜುಕೇಟ್ ದಿ ಪೀಪಲ್ಸ್, ಸ್ಟೂಡೆಂಟ್ಸನ್ನು, ಜನಗಳನ್ನು ಎಜುಕೇಷನ್ ಕೊಟ್ಟರೆ ಅದು ಸೆಂಚುರಿಯಷ್ಟು ನಾವು ಮಾಡುವಂತಹದ್ದು ಪ್ಲ್ಯಾನ್ ಆಗ್ತಾ ಇದೆ. ಸೊ ಇದರಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ ಇಸ್ ವೆರಿ ಯೂಸ್ಫುಲ್ ಫಾರ್ ದಿ ಹೈಯರ್ ಎಜುಕೇಷನ್. ಮತ್ತು ನಮ್ಮ ಈ ಕಾಂಪಿಟೇಟಿವ್ ಯುಗದಲ್ಲಿ ಇಂಗ್ಲೀಷ್ ಇಸ್ ದ ವೆರಿ ಇಂಪಾರ್ಟೆಂಟ್ ಲ್ಯಾಂಗ್ವೇಜ್ ಆಗಿದೆ. ಸೊ ಈ ಥರ ಕಮ್ಯುನಿಕೇಷನ್ ಸ್ಕಿಲ್ಸನ್ನು ಡೆವಲಪ್ ಮಾಡುವಂಥದ್ದು, ಲೈಫ್ ಸ್ಕಿಲ್ಸನ್ನು ಡೆವಲಪ್ ಮಾಡುವಂಥದ್ದು, ಕೌಶಲ್ಯಗಳನ್ನು ಅಭಿವೃದ್ಧಿಸುವ ಕೆಲಸಗಳನ್ನು ಜನಶಿಕ್ಷಣ ಟ್ರಸ್ಟ್ ಅವರು ಎಜುಕೇಷನ್ ಡಿಪಾರ್ಟ್ಮೆಂಟ್ ಜೊತೆಗೆ ಜಾಯಿನ್ ಆಗಿ ಇಂತಹ ಪ್ಲಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಇಲಾಖಾ ವತಿಯಿಂದ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಾನು ಸಹ ಹುಬ್ಬಳ್ಳಿ ದೇಶಪಾಂಡೆ ಫೌಂಡೇಶನ್ಗೆ ವಿಸಿಟ್ ಮಾಡಿದ್ದೆ ಒಂದ್ಸತಿ. ಅಲ್ಲಿ ಅವರು ವಿವಿಧ ರೀತಿಯ ಸಣ್ಣ ಸಣ್ಣ ECSಗಳನ್ನು ಮತ್ತು 3D ಪ್ರಿಂಟರ್ಸ್ಗಳನ್ನು, ವಿವಿಧ ರೀತಿಯ ಟೂಲ್ಸ್ಗಳನ್ನು ಇಟ್ಕೊಂಡು ತುಂಬ ಒಂದು ವರ್ಕ್ ಸ್ಪೇಸನ್ನು ಪ್ರೊವೈಡ್ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ. ಅವರಿಗೆ ಒಂದು ಸ್ಪೇಸನ್ನು ಪ್ರೊವೈಡ್ ಮಾಡಿ ಅಲ್ಲಿ ಅವರು ಕಲೀಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ. ಅಂದರೆ ಸೆಲ್ಫ್ ಲರ್ನಿಂಗಿಗೆ ಪ್ರಮೋಟ್ ಮಾಡುವಂತಹದ್ದು ಒಂದು ಇನ್ಸ್ಟಿಟ್ಯೂಷನ್ ಆಗಿದೆ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಆ್ಯಂಡ್ ದಿ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುವಂತಹ ಕೆಪಾಸಿಟಿ ಮಾಡುವಂತಹದ್ದು ಒಂದು ಇನ್ಸ್ಟಿಟ್ಯೂಷನ್ ಆಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ತಾವು ಸೇವೆಯನ್ನು ಕೊಡ್ತಾ ಇದ್ದೀರಾ. ಸೊ ಹೃದಯಪೂರ್ವಕವಾಗಿ ತಮಗೆಲ್ಲರೂ ಥ್ಯಾಂಕ್ಸ್ ಅನ್ನು ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಧನ್ಯವಾದಗಳು ಮೇಡಮ್ ಫಾತಿಮಾ ಮೇಡಮ್ ಅವರಿಗೆ. ಇದೀಗ ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯಾಧಿಕಾರಿ ಅಂತ ಶ್ರೀಮತಿ ಜ್ಯೋತಿ ಮೇಡಮ್ ಇದ್ದಾರೆ. ಇವರು ಕಾರ್ಯಕ್ರಮಕ್ಕೆ ಶುಭಾಶಯ ನೀಡಬೇಕಂತ ಕೇಳ್ಬೋದು. ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರೇ, ನಮ್ಮ ಇಲ್ಲಿ ಬಂದಿರುವಂಥ ಎಲ್ಲ ಮಕ್ಕಳ ಪೋಷಕರೇ, ವಿದ್ಯಾರ್ಥಿನಿಯರೇ, ನಾನು ಜಾಸ್ತಿ ಏನು ಮಾತಾಡಲಿಕ್ಕೆ ಹೋಗೋದಿಲ್ಲ. ನಿಮಗೆ ಈಗಾಗಲೇ ಗೊತ್ತಿರ್ಬೋದು, ನಮ್ಮ ಜಿಲ್ಲೆಯಾದ್ಯಂತ ಡೆಂಗ್ಯೂ ಜ್ವರ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಮೊನ್ನೆ ತಾನೇ ಒಂದು ಬಂಟ್ವಾಳದ ಒಬ್ಬ ವಿದ್ಯಾರ್ಥಿ ಕೂಡ ಡೆಂಗ್ಯೂ ಜ್ವರದಿಂದ ಸಾವನ್ನಪ್ಪಿದ್ದು ಕೂಡ ನಿಮಗೆ ನೋಡಿರ್ಬೋದು. ಇಲ್ಲಿ ನಮ್ಮ ಜವಾಬ್ದಾರಿ ಏನಂತೇಳಿದರೆ, ಮನೆಯ ಸುತ್ತಮುತ್ತ ಇರ್ಬೋದು, ಶಾಲೆಯ ಸುತ್ತಮುತ್ತ ಇರ್ಬೋದು, ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಬರುವಂಥದ್ದು, ಜೊತೆಗೆ ಎಲ್ಲಿಯೂ ಕೂಡ ನೀರು ನಿಲ್ಲದ ಹಾಗೆ ನೋಡಿಕೊಳ್ಳುವಂಥ ಜವಾಬ್ದಾರಿ ನಮ್ಮದಾಗಿದೆ. ಯಾಕೆಂತೇಳಿದರೆ ಡೆಂಗ್ಯೂ, ಮಲೇರಿಯಾ ಕಾಯಿಲೆಯನ್ನು ಉಂಟು ಮಾಡುವ ಸೊಳ್ಳೆ ಶುದ್ಧವಾದ ನಿಂತ ನೀರಿನಲ್ಲೇ ಮೊಟ್ಟೆಯಿಟ್ಟು ಅವುಗಳ ಮೂಲಕ ನಮಗೆ ಸೋಂಕು ಹರಡ್ತದೆ. ಈ ನಿಟ್ಟಿನಲ್ಲಿ ಎಲ್ಲ ಮಕ್ಕಳು ತಮ್ಮ ಮನೆಗೆ ಹೋಗಿ ಇವತ್ತೇ ನಿಮ್ಮ ಸುತ್ತಮುತ್ತಲೂ ಸ್ವಚ್ಛತೆ ಇದೆಯಾ, ಮಳೆ ಬಂದು ನೀರು ನಿಂತಿದೆಯಾ ಅಂತ ನೋಡಿ, ನಿಂತ ನೀರಲ್ಲಿ ಏನಾದರೂ
ಸಣ್ಣ ಸಣ್ಣ ಹುಳಗಳು ಕಂಡು ಬಂದಲ್ಲಿ ಅದನ್ನು ಪಾತ್ರೆಯನ್ನು ಕವಚಿ ಹಾಕಿ ಸಂಜೆ ಹೊತ್ತು ಕಿಟಕಿ ಬಾಗಿಲುಗಳನ್ನು ಮುಚ್ಚಿಡುವಂಥ ಜವಾಬ್ದಾರಿ ನಿಮ್ಮದಾಗಿದೆ. ಜೊತೆಗೆ ಏಜ್ ಆದವರು, ಗರ್ಭಿಣಿಯರು, ಮಕ್ಕಳು ಮಲಗುವಾಗ ಸಾಕಷ್ಟು ಹೊದಿಕೆಯನ್ನು ಹಾಕಿಕೊಂಡು ಮಲಗುವಂಥದ್ದು. ಯಾವುದೇ ಜ್ವರ ಪ್ರಕರಣಗಳು ಕಂಡು ಬಂದ ತಕ್ಷಣ ನಮಗೆ ನಾವೇ ವೈದ್ಯರಾಗದೆ ಕೂಡಲೇ ವೈದ್ಯರ ಸಲಹೆಯನ್ನು ಪಡೆದು ನಿಗದಿತ ಟ್ರೀಟ್ಮೆಂಟನ್ನು, ಚಿಕಿತ್ಸೆಯನ್ನು ಪಡೆಯುವುದು ಕೂಡ ನಮ್ಮ ಜವಾಬ್ದಾರಿ. ನಮ್ಮ ಜಿಲ್ಲೆ ಮಲೇರಿಯಾ ಮತ್ತು ಡೆಂಗಿಗೆ ದಿನದಿಂದ ದಿನ ಹೆಚ್ಚಾಗ್ತಾ ಇದೆ ಜಿಲ್ಲೆಯಲ್ಲಿ. ಈ ನಿಟ್ಟಿನಲ್ಲಿ ಎಲ್ಲ ಪೋಷಕರು ಇರ್ಬೋದು, ಶಾಲಾ ಮಕ್ಕಳು ಇರ್ಬೋದು, ನಮ್ಮ ಜವಾಬ್ದಾರಿಯನ್ನು ತಿಳ್ಕೊಂಡು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಬಂದು ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಂಡು ಹೋಗಬೇಕು ಎನ್ನುವ ಒಂದು ಸಂದೇಶವನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ನನಗೆ ಅವಕಾಶವನ್ನು ಮಾಡಿಕೊಟ್ಟಂಥ ನಮ್ಮ ಜನಶಿಕ್ಷಣ ಟ್ರಸ್ಟಿನ ನಿರ್ದೇಶಕರು ಮತ್ತು ಮುಖ್ಯಸ್ಥರಿಗೂ ಕೂಡ ವಂದಿಸುತ್ತಾ, ಜೊತೆಗೆ ನಮ್ಮ ಈ ಒಂದು ಸಂಘಟನೆಯನ್ನು, ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ ಎಲ್ಲ ಸಂಘಟನೆಗೂ ಕೂಡ ವಂದಿಸುತ್ತಾ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ನಮ್ಮ ಜವಾಬ್ದಾರಿಯಾಗಿದೆ. ಆರೋಗ್ಯದ ಕಡೆಗೆ ನಾವು ನಡೆಯುವ, ಯಾವುದೇ ಕಾಯಿಲೆ ಬಂದಾಗ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ ಎನ್ನುವ ಒಂದು ಸಂದೇಶವನ್ನು ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸಿದ್ದೇನೆ. ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಅಲ್ಲಿ ನಮ್ಮ ಈ ಶಾಲಾ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀ ಅಬ್ದುಲ್ ರೆಹಮಾನ್ ರವರು ಕಾರ್ಯಕ್ರಮಕ್ಕೆ ಶುಭಾಶಯ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೆ. ವ್ಯಕ್ತಿಗಳಿಗೂ ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರುವಂಥ ಪೋಷಕರಿಗೂ ವಿದ್ಯಾರ್ಥಿನಿಯರಿಗೂ ವಿಶೇಷವಾಗಿ ಇಲ್ಲಿ ಆಗಮಿಸಿದಂತಹ ದೇಶಪಾಂಡೆ ಫೌಂಡೇಶನ್ನ ಮುಖ್ಯಸ್ಥರಿಗೂ ವಂದಿಸಿಕೊಂಡು, ಇಂತಹ ಒಂದು ದೊಡ್ಡ ಕಾರ್ಯಕ್ರಮ ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರಿ ಶಾಲೆಯ ಕನ್ನಡ ಮಾಧ್ಯಮ ಮಕ್ಕಳಿಗೆ ಅವರನ್ನು ಗುರುತಿಸಿಕೊಂಡು ಅವರ ಲೈಫ್ ಸ್ಕಿಲ್, ಜೀವನ ಉನ್ನತಿಯತ್ತ ಸಾಗಬೇಕಾದ ಮುಂದಿನ ಕಾಲಘಟ್ಟದಲ್ಲಿ ಇಂಗ್ಲಿಷ್ ಅತ್ಯಗತ್ಯ ಅನ್ನುವುದನ್ನು ಮನಗೊಂಡು ಇಂತಹ ಒಂದು ಕಾರ್ಯಕ್ರಮ ಆಯೋಜಿಸೋದಕ್ಕೆ ಪ್ರಥಮವಾಗಿ ದೇಶಪಾಂಡೆ ಫೌಂಡೇಶನ್ನ ನಾನು ಅಭಿನಂದಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ, ಈ ಒಂದು ಕಾರ್ಯಕ್ರಮ ಇಲ್ಲಿ ಆಗಬೇಕಾದರೆ ಈ ಒಂದು ಕಾರ್ಯಕ್ರಮದ ದಕ್ಷಿಣ ಕನ್ನಡ ಮುಖ್ಯ ರೂವಾರಿಗಳಾದಂತಹ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ ಜನಶಿಕ್ಷಣ ಟ್ರಸ್ಟ್ ಇದರ ರೂವಾರಿಗಳಂತ ಶ್ರೀನಿವಾಸ ಮತ್ತು ಕೃಷ್ಣಮೂಲ್ಯ ಸರ್ ನಾನು ಪ್ರತ್ಯೇಕವಾಗಿ ನಾನು ಗೌರವಿಸ್ತೇನೆ, ಅದೇ ರೀತಿ ಅಭಿನಂದಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಅವರ ಈ ದೂರದೃಷ್ಟಿಯ ಒಂದು ಕಾರ್ಯಕ್ರಮ ಉತ್ತರ ಕರ್ನಾಟಕದಲ್ಲಿ ಹುಬ್ಳಿ ಭಾಗದಲ್ಲಿರುವಂತಹ ಇಂತಹ ಒಂದು ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ತಂದು ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಪ್ರದೇಶದ ಮಕ್ಕಳ ಅಭಿವೃದ್ಧಿಗೋಸ್ಕರ, ಅವರ ಜೀವನದ ಉನ್ನತಿಗೋಸ್ಕರ ಒಂದು ಉತ್ತಮವಾದಂಥ ಫೌಂಡೇಶನ್ ಹಾಕಿಕೊಟ್ಟಿದ್ದಾರೆ ಅನ್ನತಕ್ಕಂಥ ಒಂದು ಭಾವನೆ ನನಗಿದೆ. ಯಾಕಂತ ಹೇಳಿದರೆ, ಇವತ್ತು ಖಾಸಗಿ ಶಾಲೆಗಳು ಕಾಮಿಟೇಟ್ ಮುಖಾಂತರ ಒಂದು ಸರ್ಕಾರಿ ಶಾಲೆಯನ್ನು ಅಡ್ಮಿಡುವಂಥ ಒಂದು ಕಾರ್ಯಕ್ರಮ, ಆದರೆ ಅದರಲ್ಲಿ ನಮ್ಮ ಶಾಲೆ ಇವತ್ತು ಹೆಮ್ಮೆ ಪಡುವಂಥ ವಿಷಯ ಅಂತ ಹೇಳಿದರೆ 550 ಮಕ್ಕಳ ತನಕ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳನ್ನ ಹೊಂದಿದೆ. ಇದು ನಮ್ಮ ಹೆಮ್ಮೆ. ಅದರಲ್ಲಿ ಕೂಡ 1ರಿಂದ 8ರವರೆಗೆ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕೂಡ ಉತ್ತಮವಾದ ವಿದ್ಯಾರ್ಥಿಗಳಿದ್ದಾರೆ. ಅವರಿಗೆ ಅದೇ ರೀತಿ ಖಾಸಗಿ ಶಾಲೆಯ ರೀತಿ ಇಂಗ್ಲಿಷ್ ಮಾಧ್ಯಮದಲ್ಲಿ ನಮ್ಮ ಶಾಲೆಯ ಮಕ್ಕಳು ಕಲಿಬೇಕೆನ್ನುವ ಉದ್ದೇಶವನ್ನು ಮಾಡಿದ ಕಾರ್ಯಕ್ರಮ ಯಶಸ್ವಿಯಾಗಲಿ. ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆ ಇನ್ನೂ ಕೂಡ ಅಭಿವೃದ್ಧಿ ಆಗಲಿ ಅಂತ ಆಶಿಸುತ್ತಾ, ನಿಮ್ಮೆಲ್ಲರ ಸಹಾಯ ಪ್ರೋತ್ಸಾಹ ಸದಾ ನಿಮ್ಮೆಲ್ಲರ ಆಶಯ ನಮ್ಮದು ಇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ನಿವೃತ್ತ ಅಧಿಕಾರಿಯಾಗಿರುವಂಥ ಶ್ರೀಯುತ ಚಂದ್ರಹಾಸ್ ಕಾಣಂತರವರು ಕಾರ್ಯಕ್ರಮಕ್ಕೆ ಶುಭಾಶಯ ಕೊಡಬೇಕಂತ ಕೇಳ್ಕೊಳ್ತೇವೆ. ವೇದಿಕೆಯಲ್ಲಿರುವ ಗಣ್ಯರೇ, ಮುಂಭಾಗದಲ್ಲಿರುವ ವಿದ್ಯಾರ್ಥಿನಿಯರೇ, ಪೋಷಕರೇ ಹಾಗೂ ಶಿಕ್ಷಕ ವರ್ಗದವರೇ, ಇಂದು ಬಹಳ ಉತ್ತಮ ಯೋಜನೆಯೊಂದನ್ನು ಹುಬ್ಬಳ್ಳಿಯ ದೇಶಪಾಂಡೆ ಫೌಂಡೇಶನ್ನವರು ನಮ್ಮ ಶಾಲೆಗೆ ತಂದಿದ್ದಾರೆ. ಇಂಗ್ಲಿಷ್ ಸಂವಹನ ಮತ್ತು ಜೀವನ ಕೌಶಲ್ಯ ಎಂಬ ಒಂದು ಯೋಜನೆಯನ್ನು ಈ ಶಾಲೆಗೆ ತರುವ ಮೂಲಕ ಇಲ್ಲಿನ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವಂಥ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ. ಭಾಷೆ ನಿಜವಾಗಿ ಯಾವುದೇ ಭಾಷೆ ಯಾವುದು ಶ್ರೇಷ್ಠ ಭಾಷೆಯೂ ಅಲ್ಲ, ಯಾವುದೇ ಭಾಷೆ ನಿಕೃಷ್ಟ ಭಾಷೆಯೂ ಅಲ್ಲ. ಭಾಷೆ ನಮ್ಮ ಸಂವಹನಕ್ಕಿರುವ ಒಂದು ಮಾಧ್ಯಮ ಅಷ್ಟೇ. ನಮ್ಮ
ನಮ್ಮ ಅಭಿಪ್ರಾಯಗಳನ್ನು ಯಾವ ಭಾಷೆಯಲ್ಲಿ ಸಮರ್ಥವಾಗಿ ಅಭಿವ್ಯಕ್ತಿಪಡಿಸುವುದಕ್ಕೆ ಸಾಧ್ಯ ಉಂಟು, ಅದು ನಮಗೆ ಶ್ರೇಷ್ಠ ಭಾಷೆ. ಆದರೆ ಇಂದು ಇಂಗ್ಲೀಷ್ ಲೋಕಮಾನ್ಯವಾಗಿದೆ. ನಮಗೆ ಉನ್ನತ ಶಿಕ್ಷಣಕ್ಕೆ, ಮುಂದಿನ ಶಿಕ್ಷಣಕ್ಕೆ ಹೋಗಬೇಕಾದ್ರೆ ಇಂಗ್ಲೀಷ್ನಲ್ಲಿನ ಪ್ರಾವೀಣ್ಯತೆಯನ್ನು ಪಡೆಯಬೇಕಾಗ್ತದೆ. ಹಾಗಾಗಿ ಕನ್ನಡ ಮಾಧ್ಯಮದವರಿಗೆ ಮುಂದೆ ಈ ಆಂಗ್ಲ ಭಾಷೆಯಲ್ಲಿ ತೊಡಕಾಗಬಾರ್ದು ಎನ್ನುವ ಕಾರಣಕ್ಕಾಗಿ ಈ ಸರ್ಕಾರಿ ಶಾಲೆಗಳಲ್ಲಿ ಈ ಒಂದು ಯೋಜನೆಯನ್ನು ತಂದಿದ್ದಾರೆ. ಸರ್ಕಾರಿ ಶಾಲೆಗೆ ಸೇರಿದಂಥ ನೀವು ನಿಜವಾಗಿ ಭಾಗ್ಯವಂತರು. ಯಾಕೆಂದರೆ ಈ ಯೋಜನೆ ನಿಮಗೆ ಖಾಸಗಿ ಶಾಲೆಯಲ್ಲಿ ಸಿಗುವುದಿಲ್ಲ. ನೀವು 1 ವರ್ಷ 2 ವರ್ಷ ಇವರು ನೀಡಿದಂಥ ಈ ಒಂದು ಶಿಕ್ಷಣವನ್ನು ಪಡೆದರೆ, ಕೌಶಲ್ಯ ಶಿಕ್ಷಣವನ್ನು ಪಡೆದರೆ ಖಂಡಿತ ನೀವು ಮುಂದೆ ಆಂಗ್ಲ ಭಾಷೆಗೆ ನೀವು ಹಿಂಜರಿಕೆ ಮಾಡಬೇಕಾಗಿಲ್ಲ. ಖಂಡಿತ ನೀವು ಪ್ರಾವೀಣ್ಯತೆಯನ್ನು ಪಡೆಯುತ್ತೀರಿ, ಮುಂದೆ ಶಿಕ್ಷಣದಲ್ಲಿ ಉನ್ನತ ಅಭಿವೃದ್ಧಿಯನ್ನು ಪಡೆಯುತ್ತೀರಿ ಎಂಬುದಾಗಿ ಹೇಳುತ್ತಾ, ಈ ಒಂದು ಶಿಕ್ಷಣವನ್ನು, ಈ ಒಂದು ಯೋಜನೆಯನ್ನು ಇಲ್ಲಿಗೆ ತಂದಿರುವುದಕ್ಕಾಗಿ ನಮ್ಮ ಜನಶಿಕ್ಷಣ ಟ್ರಸ್ಟ್ನ ಶ್ರೀನಶೆಟ್ಟರ ಕೃಷ್ಣಮೂಲ್ಯ ಇವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ನೀವೆಲ್ಲ ವಿದ್ಯಾರ್ಥಿಗಳು ಈ ಯೋಜನೆಯಲ್ಲಿ ಪಾಲ್ಗೊಂಡು ನಿಮ್ಮ ಭವಿಷ್ಯವನ್ನು ನೀವು ರೂಪಿಸಿಕೊಳ್ಬೇಕು ಎಂಬುದಾಗಿ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ 2 ಮಾತುಗಳು ಮುಗಿಸುತ್ತೇನೆ. ಜೈ ಹಿಂದ್. ಚಂದ್ರಹಾಸ್ ಕಾಮತ್ರವರಿಗೆ ಇದೀಗ ಬಾಳಪುಣಿ ಪಂಚಾಯಿತಿಯ ಅಧ್ಯಕ್ಷರಾಗಿರುವಂಥ ಅಧ್ಯಕ್ಷರವರು ಕಾರ್ಯಕ್ರಮಕ್ಕೆ ಶುಭಾಶಯ ಕೊಡಬೇಕು ಅಂತ ಕೇಳ್ಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಗಣ್ಯ ವ್ಯಕ್ತಿಗೆ ನಮಸ್ಕಾರ. ಹಾಗೆ ಪೋಷಕರು, ಮಕ್ಕಳು, ಪುಟಾಣಿ ಮಕ್ಕಳು ಎಲ್ಲರಿಗೂ ನಮಸ್ಕಾರ ವಂದಿಸುತ್ತಾ, ಈ ಗ್ರಾಮಕ್ಕೆ ಒಂದು ಕನ್ನಡ ಇಂಗ್ಲೀಷ್ ಮಾಧ್ಯಮ ಬಂದ ತುಂಬ ಸಂತೋಷವಾಗುತ್ತದೆ. ಈ ಇಂಗ್ಲೀಷ್ ಮೀಡಿಯಮ್ ಮಕ್ಕಳಿಗೆ ಇಂಗ್ಲೀಷ್ ಇಲ್ಲ ಅಂತ ನೋವಿದ್ದ ಕಾರಣ ಮಕ್ಕಳಿಗೆ ಈಗ ತುಂಬ ಸಂತೋಷ ಆಗಿರಬಹುದು. ಆದರೆ ಇಂಗ್ಲೀಷ್ ಕಾರ್ಯಕ್ರಮ ನಡೆಸಿದ್ದ ಫೌಂಡೇಶ್ ದೇಶಪಾಂಡೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಆದರೆ ನಮ್ಮ ಊರಿಗೆ ತಂದದ್ದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಹೇಳುತ್ತಾ, ಎಲ್ಲರಿಗೂ ನನ್ನ ಧನ್ಯವಾದ. ಜಾಸ್ತಿ ನಾನು ಮಾತಾಡೋದಿಲ್ಲ. ಮೊಮ್ಮದೇವರ ಹತ್ರ ಮಧ್ಯದಲ್ಲಿ ಬಂದಿದ್ದೇನೆ. ಭಾಳ ಒಳ್ಳೆಯ ಆಹಾರ ಕೊಟ್ಟಿದ್ದಾರೆ, ಪೌಷ್ಟಿಕ ಆಹಾರ, ಹೆಸರು ಮತ್ತು ಅವಲಕ್ಕಿ ಎಲ್ಲರೂ ಸ್ವೀಕರಿಸಿ ದಯವಿಟ್ಟು. ಯಾಕೆಂದರೆ ತುಂಬ ಪೌಷ್ಟಿಕತೆ ಇದೆ ಮತ್ತು ಕಾರ್ಯಕ್ರಮ ಮತ್ತು ಊಟ ಇದೆ. ಆದ್ದರಿಂದ ನಮ್ಮದು ಚಿಕ್ಕ ಚಟುವಟಿಕೆಗಳಿದೆ. ನೀತಾ ಮೇಡಮ್ ಮತ್ತೆಲ್ಲ ಸೇರಿ ಕೆಲವು ಚಟುವಟಿಕೆ ಮಾಡಲಿಕ್ಕಿದ್ದಾರೆ. ಆದ್ದರಿಂದ ಆರಾಮವಾಗಿ ಸದ್ದು ಮಾತ್ರ ಕಡಿಮೆ ಮಾಡಿ ಒಂದು ಚಿಕ್ಕ ಕಾರ್ಯಕ್ರಮ ನಡೆಸಲಿಕ್ಕೆ ಸಹಕಾರ ಕೊಡಬೇಕು. ಎಲ್ಲರೂ ದಯವಿಟ್ಟು ಉಪಹಾರವನ್ನು ಸ್ವೀಕರಿಸಿ. ಅದು ಹೆಸರು ಕಾಳು ಮತ್ತು ಅವಲಕ್ಕಿ, ಅದು ಹೋಟೆಲ್ದಲ್ಲ, ಒಂದು ಮನೆಯಲ್ಲೇ ಮಾಡಿದ್ದು, ಹಾಗೆ ಎಲ್ಲರೂ ತಿನ್ಬೋದು. ಸ್ವೀಕರಿಸಿ ಅಂತ ಕೇಳಿಕೊಳ್ತೇನೆ. ಈ ಇಂಗ್ಲಿಷ್ ಕಲಿಕಾ ಸಂವಹನ ಕಾರ್ಯಕ್ರಮವನ್ನು 4 ರಾಜ್ಯಗಳಲ್ಲಿ ಪಸರಿಸಿ ಯಶಸ್ಸುಗೊಳಿಸಿದಂಥ ದೇಶಪಾಂಡೆ ಇದರ ಮುಖ್ಯಸ್ಥರಾಗಿರುವಂಥ ಶ್ರೀ NC ಮೂರ್ತಿ ಹಾಗೂ ಡಾಕ್ಟರ್ ಜೀವನ್ ಹಾಗೂ PN ನಾಯಕ್ ಇವರನ್ನು ಈ ಕಾರ್ಯಕ್ರಮದಲ್ಲಿ ಎಲ್ಲರ ಪರವಾಗಿ ಅವರನ್ನು ನಾವು ಈಗ ಸನ್ಮಾನಿಸಿದ್ದೇವೆ. PN ನಾಯಕ್ ಆ್ಯಂಡ್ ಎಲ್ಲ ನಮ್ಮ SDMC ಅಧ್ಯಕ್ಷರು ಮತ್ತು ನಮ್ಮ ಮುಖ್ಯ ಶಿಕ್ಷಕರು ಬಂದಿದ್ದಾರೆ. 1 ನಿಮಿಷ ನೀವೆಲ್ಲ ವೇದಿಕೆಗೆ ಬರಬೇಕು. ಏನೋ ತಿಂಡಿ ತಿಂತ ಇರಬೇಕು. ಶ್ರೀನಶೆಟ್ರೆ, ಎಸ್.
ಪರವಾಗಿ ಹಾಗೂ ಅವರೆಲ್ಲರ ಪರವಾಗಿ ಆತ್ಮೀಯವಾಗಿ ನಾವು ಅವರನ್ನು ಸನ್ಮಾನಿಸಿದ್ದೇವೆ. ಸನ್ಮಾನವನ್ನು ಸ್ವೀಕರಿಸಿದಂಥ ಮನೆಯ CN ಮೂರ್ತಿ, ಡಾಕ್ಟರ್ ಜಿ give a momentum to Mr. Harish HS, the Deputy Director of the SI. Adhyaksh Abdul Rahman is honoring Mr. Harish, Deputy Director of Deshpande Foundation. He who is the person behind this movement. ಈ ನಮ್ಮ ಸ್ಕಿಲ್ಲಿನ ವಿಲೇಜಿನ ಪ್ರವರ್ತಕರಲ್ಲಿ ಮತ್ತು ಗೀತಾ ಭಂಡಾರಿ ಇವರನ್ನು ಒಂದು ಅಭಿನಂದಿಸುವಂಥ ಒಂದು ಕಾರ್ಯಕ್ರಮ. ಗೀತಾ ಭಂಡಾರಿ ಅವರು ಆ ಒಂದು ಕುರ್ಚಿಯಲ್ಲಿ ಕೂತ್ಕೊಳ್ಳೋದನ್ನು ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಬಾಳಪುಣಿ ಪಂಚಾಯಿತಿಯ ಅಧ್ಯಕ್ಷೆ ಇವರನ್ನು ಎಲ್ಲ ಶಾಲೆ ವತಿಯಿಂದ ಹಾಗೂ ನಮ್ಮೆಲ್ಲರ ಪರವಾಗಿ ಸನ್ಮಾನಿಸ್ತಾ ಇದ್ದಾರೆ. ಶಾಲಾ ಮುಖ್ಯ ಶಿಕ್ಷಕರು ಹಾಗೂ ಉಪನಿರ್ದೇಶಕರು ಹಾಗೂ ಎಲ್ಲ ಅಧಿಕಾರಿಗಳು, ಎಲ್ಲ ನಮ್ಮ ಅತಿಥಿಗಳು ಕೂಡ ಇದ್ದಾರೆ, ಸನ್ಮಾನಿಸ್ತಾ ಇದ್ದಾರೆ. ಕಾರ್ಯಕ್ರಮ ಸನ್ಮಾನ ಮಾಡಿದ ಎಲ್ಲ ನಮ್ಮ ಗಣ್ಯ ಅತಿಥಿಗಳು. ಧನ್ಯವಾದಕ್ಕಿಂತ ಮೊದಲು ನಮ್ಮ ಈ ಶಾಲೆಯ ಶಿಕ್ಷಕಿಯಾಗಿರುವ ಬಂದಂಥ ನಮ್ಮ ಅತಿಥಿಗಳನ್ನು ಎಲ್ಲ ಪೋಷಕರನ್ನು ಕೂಡ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕಿದ್ದಾರೆ. ಧನ್ಯವಾದ ನೀಡಲಿಕ್ಕಿದ್ದಾರೆ ಶ್ರೀಮತಿ ಪಲ್ಲವಿ ಅವರು. Good afternoon, everyone. I, Pallavi, feel very privileged to be able to present here on this auspicious occasion, and we ask to deliver a vote of thanks on behalf of our school. At today's English Communication and Skill Program launching ceremony, along with the celebration of World Environment Day. As we all know, saying thank you is a respectful way to show our appreciation towards a person. But these words would be less for our today's guest. Skill in Village sponsor Shri NC Murthy and Dr. Jeevan. Thank you, sir and ma'am. Next, I would like to thank our CEO of Deshpande Foundation, Hubbali, Shri P.N. Nayak, sir. Thank you, sir. Next, I would like to thank our Deputy Director of Deshpande Foundation, Hubbali, Shri Harish M.H. Thank you, sir. Next, I would like to thank our SDMC President of this school, Abdul Rahman, sir. Thank you, sir. A special thanks for our Director of Jana Shikshana Trust, Shri Seena Shetty, sir, and Shri Krishna Mulya, sir. Thank you, sir. Next, I would like to thank Balepuni Grama Panchayat President Srimati Geeta Bandari and Vice President of Balepuni Grama Panchayati Shri H.M. Sharif Pattori, sir. Thank you, ma'am and sir. I would like to thank retired officer Shri Chandrahasa Kanantur, sir. Thank you, sir. Next, I would like to thank DDPI Rajalakshmi, ma'am. Thank you, ma'am. A special thanks to our principal, Srimati Vijayalakshmi ma'am, because of whom this program was possible. Thank you, ma'am. Next, we have a ECO of Block Education Officer, Pratima ma'am. Thank you, ma'am. A special thank to our teachers who took responsibility of this program to be successful. Yes, I don't know their name, so thank you, ma'am. A special thank to our teachers who took responsibility of this program. Your students, parents, for your support and participation in making this event a grand success. ಸ್ವಚ್ಛಾಗಬೇಕು ನಮ್ಮ ಜಿಲ್ಲೆ, ನಮ್ಮ ರಾಜ್ಯ ಸ್ವಚ್ಛಾಗಬೇಕು, ನಮ್ಮ ರಾಜ್ಯ, ನಮ್ಮ ದೇಶ ಸ್ವಚ್ಛಾಗಬೇಕು, ನಮ್ಮ ದೇಶ
ಜೋರಾಗಿ ಹೇಳಬೇಕು. ನಮ್ಮ ದೇಶ, ನಮ್ಮ ವಿಶ್ವ, ನಮ್ಮ ವಿಶ್ವ, ನಮ್ಮ ಮನಸ್ಸು ಸ್ವಚ್ಛ ಮನಸ್ಸು, ನಮ್ಮ ಮನಸ್ಸು, ನಮ್ಮ ಮನಸ್ಸು, ನಮ್ಮ ಶಾಲೆ, ನಮ್ಮ ಶಾಲೆ, ನಮ್ಮ ಶಾಲೆ, ನಮ್ಮ ಮನಸ್ಸು, ನಮ್ಮ ಮನಸ್ಸು, ನಮ್ಮ ಚಪ್ಪಾಳೆ. 1 2 3. ನೀತಾ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ಈಗ ಮಕ್ಕಳಿಗೆಲ್ಲ ರೈಮ್ಸ್ ಇಷ್ಟ ಅಲ್ವಾ? ಒಂದು ಹೊಸ ಇಂಗ್ಲಿಷ್ ಪರಿಸರಕ್ಕೆ ನಾವು ನಮ್ಮನ್ನು ತೊಡಗಿಸಿಕೊಳ್ತಾ ಇದ್ದೇವೆ. ನಮ್ಮ ಶಾಲೆಯಲ್ಲಿ ಈಗಾಗಲೇ ಇಲಾಖೆಯ ವತಿಯಿಂದ MTIP ಕ್ಲಾಸಸ್ಗಳು ಪ್ರಾರಂಭವಾಗಿ 7ನೇ ವರ್ಷ ನಡೀತಾ ಇದೆ. ನಿಮಗೆಲ್ಲ ಗೊತ್ತಲ್ಲ? ಆದರೂ ಕೆಲವರಿಗೆ ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಕೆ ಹೆದರಿಕೆ ಆಗಿ ಕನ್ನಡ ಮೀಡಿಯಮಲ್ಲಿ 3 ಅಲ್ವಾ? ಆದರೆ ಮಕ್ಕಳೇ, ಇಂಗ್ಲೀಷ್ ನಮಗೆ ಪ್ರತಿಯೊಂದು ಹಂತದಲ್ಲೂ ಈಗ ಪ್ರಾಮುಖ್ಯತೆ ಇದೆ ಅಂತ ಅನ್ನಿಸ್ತದೆ. ಹೌದು ತಾನೇ? ಅನ್ನಿಸ್ತದಲ್ವಾ? ಹಾಗೆ ನಿಮ್ಮನ್ನೆಲ್ಲ ಸೇರಿಸಿಕೊಂಡು ಒಳ್ಳೆ ರೀತಿಯಲ್ಲಿ ನಿಮ್ಮನ್ನು ಇಂಗ್ಲೀಷಲ್ಲಿ ಪ್ರಬುದ್ಧರನ್ನಾಗಿ ಮಾಡಲಿಕ್ಕೆ ಅವರು ಪ್ರಾರಂಭಿಸ್ತಾರೆ. ಇದಕ್ಕೆ ಪ್ರಾರಂಭವಾಗಿ ನಾವೊಂದು 2 ರೈಮ್ಸ್ ಹಾಡೋಣವಾ? ಹಾಡೋಣ? ನಿಂತುಕೊಳ್ಳಿ. ಕೇಳ್ತದಾ? ನನ್ನ ಸ್ವರ ಕೇಳ್ತದ ಮಕ್ಕಳೇ? ರೆಡಿ 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 ಸ್ಟೂಡೆಂಟ್ಸ್? ಓಕೆ. ಗರ್ಲ್ಸ್ ರೆಡಿ? ಓಕೆ. ರೆಡ್ ಇಸ್ ಅಮ್ಮಸ್ ಬಿಂದಿ. ರೆಡ್ ಇಸ್ ಅಮ್ಮಸ್ ಬಿಂದಿ. ವೈಟ್ ಇಸ್ ಗ್ರ್ಯಾಂಡ್ ಪಾಸ್ ಧೋತಿ. ವೈಟ್ ಇಸ್ ಗ್ರ್ಯಾಂಡ್ ಪಾಸ್ ಧೋತಿ. ಆಕ್ಷನ್ ಅಲ್ಲ, ಬಾಯಲ್ಲಿ ಹೇಳಬೇಕು. ರೆಡ್ ಇಸ್ ಅಮ್ಮಸ್ ಬಿಂದಿ. White is grandpa's dhoti. Khaki wears the postman. Cycling up my gully. Red is Amma's bindi. White is grandpa's dhoti. Action ಮಾಡಿ. Khaki wears the postman. ಅಯ್ಯೋ, ನಾನೇ ಮುದುಕಿ. ಐ ಆಮ್ ದ ಓಲ್ಡ್ ಪರ್ಸನ್. ಪ್ಲೀಸ್ ಡೋಂಟ್ ಆಕ್ಟ್ ಲೈಕ್ ಅ ಓಲ್ಡ್ ಪರ್ಸನ್. ಓಕೆ, ಬಿ ಆಕ್ಟಿವ್. ರೆಡಿ ರೆಡಿ. ಡೋಂಟ್ ಹೋಲ್ಡ್ ಯುವರ್ ಹ್ಯಾಂಡ್ಸ್ ಪ್ಲೀಸ್. ಡೂ ಆಕ್ಷನ್. ಓಕೆ, ರೆಡಿ. ರೆಡ್ ಇಸ್ ಅಮ್ಮಸ್ ಬಿಂದಿ. ವೈಟ್ ಇಸ್ ಗ್ರ್ಯಾಂಡ್ಪಾಸ್ ಧೋತಿ. Khaki wears the postman. Khaki wears the postman. Cycling up my gully. Yellow shines the sun so bright. Sun, sun. Blue is for the sky so high. Green is for the pretty leaves dancing on my balcony. ಚಂದ ಆಯ್ತಾ? ಮತ್ತೊಮ್ಮೆ ಮಾಡೋಣ. ರೆಡ್ ಇಸ್ ಅಮ್ಮಸ್ ಬಿಂದಿ. ವೈಟ್ ಇಸ್ ಗ್ರ್ಯಾಂಡ್ಪಾಸ್ ಧೋತಿ. ಖಾಕಿ wears the postman. Cycling up my gully. ಹೋಗಿ. Yellow shines the sun so bright. Yellow shines the sun so bright. Blue is for the sky so high. Green is for the pretty leaves dancing on my balcony. Why balcony? ಯಾಕೆ ಬಾಲ್ಕನಿಯಲ್ಲಿ? ಯಾವುದರಲ್ಲಿ? ಪಾಟ್. ನೋ ಪ್ಲೇಸ್ ಟು ಪ್ಲಾಂಟ್. ನೋ ಪ್ಲೇಸ್ ಟು ಪ್ಲಾಂಟ್. ಓಕೆ, ಸ್ಥಳ ಇಲ್ಲ, ಅದಕ್ಕೆ ಎಲ್ಲಿ ಬಿಡೋದು ಗಿಡಗಳನ್ನು? ಬಾಲ್ಕನಿ. ಓಕೆ, ಇನ್ನೊಂದು ಹಾಡೋಣ. ಶಾಲ್ ವಿ ಒನ್ ಮೋರ್ ಸಿಂಗ್ ಒನ್ ಮೋರ್? ಇದಕ್ಕೆ ನೀವು ಯು ಹ್ಯಾವ್ ಟು ಲಿಸನ್
ಓಕೆ ರೆಡಿ ಮಾಡಿದ್ರಾ? ನಾನು ಇಲ್ಲಿ ನಿಲ್ತೇನೆ. ಎಸ್, there's a hill on the ground. The ground could never be seen. ಕಿವಿ ಕೊಡಬೇಕು. You have to listen very carefully and you have to repeat. Will you? Yes, ready? There's a hill on the ground. The ground could never be seen. There's a tree on the hill. There's a tree on the hill. Hill on the ground. And the ground could never be seen. There's a branch on the tree. There's a branch on the tree. Tree on the hill. Hill on the ground. And the ground could never be seen. There's a nest on the branch. Nest andrenu? Heli, what is the nest? Goodu. There's a nest on the branch. Branch on the tree. Tree on the hill. Hill on the ground. And the ground could never be seen. There's an egg in the nest. There's an egg in the nest. Nest on the branch. Nest on the branch. Branch on the branch on the branch on the tree on the hill on the and the ground could never be seen. Hello, hello. There's a bird in the egg. Egg in the nest. Nest on the nest on the branch. Nest on the branch. Branch on the tree on the hill on the and the ground could never be seen. There's a heart in the bird. There's a heart in the bird. Bird in the egg. Egg in the nest on the branch. Branch on the tree on the hill on the and the ground could never be seen. And the ground could. There's a laptop in the heart. There's a laptop in the heart. Heart in the bird. Bird in the egg. Egg in the nest. Nest on the branch. Branch on the tree on the hill on the and the ground could never be seen. And the ground could never be seen. Okay, shall we start from the beginning? Last. There's a laptop. There's a laptop in the heart in the bird in the egg in the nest on the branch on the tree on the hill on the ground. Yes, hill on the ground and the ground could never be seen. So we all should love nature. We all should love nature. बोलो नेचर की
ನಿಂತುಕೊಳ್ಳಬೇಕು. ಬಲಗೈ ಮೇಲೆ ಮಾಡಿ, ನನ್ನ ಕೈ ನೋಡಿ ಬಲಗೈ ಮೇಲೆ ಮಾಡಿ, ಹೀಗೆ ಮಾಡಿ ಎಲ್ಲ. ವೆರಿ ಗುಡ್. ತಾಯಿಯಂದಿರು ನಿಂತುಕೊಳ್ಳಬೇಕು. ತಾಯಿ